Hello everyone, my name is Irfan. I am a maths lecturer. So today in this class, exercise 7.10 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ನೋಡಿ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರಿ ಅಂದ್ರೆ ಎಕ್ಸಸೈಸ್ 7.9 ನಾವೇನ್ ಮಾಡಿದ್ವಿ ಅಂದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಸಾಲ್ವ್ ಮಾಡಿದೀವಿ. ಈಗ ಇಲ್ಲಿ ಎಕ್ಸಸೈಸ್ 7.10 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನೋಡಿ ಪ್ರೀವಿಯಸ್ ಕ್ಲಾಸ್ ಅಂದ್ರೆ ಎಲ್ಲಾ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಿ ವಿತ್ ಕಾನ್ಸೆಪ್ಟ್ ಅಂಡ್ ಎಕ್ಸಾಂಪಲ್ಸ್. ಅದಕ್ಕಿಂತ ಮುಂಚೆ ನಾನು ಏನ್ ಮಾಡಿದೆ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಚಾಪ್ಟರ್ದು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ದು ಪ್ರತಿಯೊಂದು ಚಾಪ್ಟರ್ದು ನಾನು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಓಕೆ, ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಇಂಪಾರ್ಟೆಂಟ್ ಕ್ವಶನ್ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬಹುದು. ವೈ ಬಿಕಾಸ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಪಾರ್ಟೆಂಟೇ ಯಾಕೆ ಆಗ್ತಾವ ಅಂದ್ರೆ ಅವು ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಅವು ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾವೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಯೂನಿಟ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಟೆಸ್ಟ್ ಈಗ ನಡೀತಲ್ಲ, ಮಿಡ್ ಟರ್ಮ್ ಟೆಸ್ಟ್ ಓಕೆ ಆಲ್ಮೋಸ್ಟ್ ಅವೇ ಕ್ವಶನ್ ಬರುತ್ತೆ. ಓಕೆ, ಈಗ ಫಸ್ಟ್ ಯೂನಿಟ್ ಟೆಸ್ಟ್ ನೀವು ಬರ್ದಿರ್ತಾರೆ, ಬೇಕಾದ್ರೆ ಚೆಕ್ ಮಾಡಿ, ಅದು ಆಲ್ಮೋಸ್ಟ್ ಅದೇ ಕ್ವಶನ್ಸ್ ಬಂದಿದ್ದಾವೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಮಾಡಿಸಿದ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿದೆ. ಪ್ಲೇ ಲಿಸ್ಟ್ ಅಂದ್ರೆ ಹೆಂಗಂದ್ರೆ ಈಗ ಸಪೋಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಅನ್ಕೊಳ್ಳಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಯಾವ್ಯಾವ ತರದ ಕ್ವಶನ್ಸ್ ಕೇಳ್ತಾರೆ. ಒಂದು MCQ ಕೇಳ್ತಾನೆ, ಒಂದು 3 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾನೆ, ಇನ್ನೊಂದು 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ, 3 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ, MCQ ಮೇಲೆ ಒಂದು ವಿಡಿಯೋ. ಸೊ ಈ 3 ವಿಡಿಯೋದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ. ಅದ್ರದ್ದು ಹೆಸರು ಚಾಪ್ಟರ್ ಹೆಸರು ಕೊಟ್ಟಿದ್ದೀನಿ, ಅದ್ರ ರಿಲೇಷನ್ಸ್ ಅನ್ಬೋದು. ಇದೇ ತರ ಪ್ರತಿಯೊಂದು ಚಾಪ್ಟರ್ ಇಂದ ಯಾವ್ಯಾವ ತರದ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ತರದ ಕ್ವಶನ್ಸ್ ವಿಡಿಯೋ ಮಾಡಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ. ಅದು ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಆಗ್ತಾ ಕ್ವಶನ್ಸ್. ನೀವು ಎಷ್ಟು ಸಾಲ್ವ್ ಮಾಡಿಬಿಟ್ರೆ, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಸಾಕು, ನೀವು ಔಟ್ ಆಫ್ ಔಟ್ ತಗೊಳ್ತೀರಾ. ಓಕೆ, ಸೊ ನಾವೆಲ್ಲ ಕ್ಲಾಸಸ್ ಏನ್ ಮಾಡಿರ್ತೀನಲ್ಲ ಅದ್ರ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆ, ನಾನು ಹಳೇದೆಲ್ಲ ಮಾಡಿದ್ನಲ್ಲ ಅದ್ರದ್ದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, PDF ನೋಟ್ಸ್ ಇದೆ. ಈಗ ಏನ್ ಕ್ಲಾಸಸ್ ಮಾಡ್ತೀನಲ್ಲ ಇದ್ರದ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾವು ಈಗ ಎಕ್ಸಸೈಸ್ 7.10 ಕಾನ್ಸೆಪ್ಟ್ ಕಲಿಯೋಣ. ಇಲ್ಲಿ ಕಾನ್ಸೆಪ್ಟ್ ಅಂದ್ರೆ ಏನಿಲ್ಲ, ನಮಗೆ ಪ್ರಾಪರ್ಟೀಸ್ ಇದೆ, ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ಇದೆ. ಓಕೆ, ಸೊ ನಮಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಪರ್ಟಿ ಇಲ್ಲಿ ನೋಡಿ, ಇದು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಪಕ್ಕಾ ಕ್ವಶನ್ ಇದು. ಇಲ್ಲಿ 7 ಪ್ರಾಪರ್ಟಿಯಲ್ಲಿ ಒಂದು ಕ್ವಶನ್ 6 ಮಾರ್ಕ್ಸ್ ಒಂದು ಕೇಳ್ತಾನೆ, ಅದ್ರ ಜೊತೆ ಒಂದು ಸಬ್ ಕ್ವಶನ್ ಕೇಳ್ತಾನೆ. ಬೇಕಾದ್ರೆ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಯು ಹ್ಯಾವ್ ಮಾಡಲ್ ಕ್ವಶನ್ ಪೇಪರ್. ಓಕೆ, ಇಲ್ಲಿ ನೋಡಿ ಮಾಡಲ್ ಕ್ವಶನ್ ಪೇಪರ್ 2024-2025 ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರ್. ಓಕೆ, ಇಲ್ಲಿದೆ ನೋಡಿ. ಸೊ ಇದ್ರ ಪ್ರಕಾರ ನೋಡಿದಾಗ ಇಲ್ಲಿ ನೋಡಿ ಲಾಸ್ಟ್ ಪಾರ್ಟಿ ಐತಾ ಇಲ್ಲಿ ಪಾರ್ಟಿಯಲ್ಲಿ ಇಲ್ಲಿ ನೋಡಿ ಪ್ರೂವ್ ದಟ್. ಓಕೆ, ಇಲ್ಲಿ ಐತಾ ಪ್ರೂವ್ ದಟ್ f of x ಇಂಟಿಗ್ರೇಷನ್ ಆಫ್ f of x ಫ್ರಮ್ a to b ದಟ್ ಇಸ್ ಈಕ್ವಲ್ ಟು ಇದೈತಾ, ಆ ಪ್ರಾಪರ್ಟಿ ಐತಾ, ಆ ಪ್ರಾಪರ್ಟಿ ಇಲ್ಲಿದೆ ನೋಡಿ. ಓಕೆ, ಇದನ್ನ ಪ್ರೂವ್ ಮಾಡಿ ಒಂದು ಸಣ್ಣ ಅದ್ರ ಮೇಲೆ ಒಂದು ಸಬ್ ಕ್ವಶನ್ ಕೊಡ್ತಾನೆ, ಇದನ್ನ ಪ್ರೂವ್ ಮಾಡಬೇಕು. ಓಕೆ, ಇದನ್ನ ಎವಾಲ್ಯುಯೇಟ್ ಮಾಡಬೇಕು. ಇದು ಮಾಡಲ್ ಕ್ವಶನ್ ಪೇಪರ್. ಈಗ ಅದೇ ತರ ಮಾಡಲ್ ಕ್ವಶನ್ ಪೇಪರ್ ತಗೊಂಡು ಮಾಡಲ್ ಕ್ವಶನ್ ಪೇಪರ್ 2 ಇದೆ. ಓಕೆ, ಇಲ್ಲಿ ನೋಡಿ ಅದೇ ತರ ಪಾರ್ಟಿಯಲ್ಲಿ ಹೋಗ್ತೀನಿ ಲಾಸ್ಟ್ 6 ಮಾರ್ಕ್ಸ್ಗೆ. ಓಕೆ, ಇಲ್ಲಿದೆ ನೋಡಿ ಪಾರ್ಟಿ ನಿಮ್ಗೆ ಏನಿದೆ, ಸೊ ಪ್ರೂವ್ ದಟ್ ಅಂತ ಕೊಟ್ಟು ಇದು ಪ್ರಾಪರ್ಟಿನ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿ ಅದ್ರ ಜೊತೆ ಒಂದು ಸಬ್ ಕ್ವಶನ್ ಸಾಲ್ವ್ ಮಾಡ್ತಾರೆ 6 ಮಾರ್ಕ್ಸ್ ಬೇಕಾದ್ರೆ ನೋಡಿ, ಇದೆ 6 ಮಾರ್ಕ್ಸ್ ಕ್ವಶನ್ ಪಾರ್ಟಿ ಇದು. ಓಕೆ, ಇದೇ ತರ ಮಾಡಲ್ ಕ್ವಶನ್ ಪೇಪರ್ 3 ನೋಡಿ. ಮಾಡಲ್ ಕ್ವಶನ್ ಪೇಪರ್ 3 ನೋಡಿದಾಗ ಓಕೆ, ಇದು ಮಾಡಲ್ ಕ್ವಶನ್ ಪೇಪರ್ 3 ಇಲ್ಲಿ ನೋಡಿ, ಇಲ್ಲಿ ಪಾರ್ಟಿ ಯಾವ್ದಾ, ಪಾರ್ಟಿ ಅಂದ್ರೆ ಇಲ್ಲಿ ಪ್ರಾಪರ್ಟಿ ಪ್ರೂವ್ ಮಾಡಿ ಈ ಸಬ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ನಿಮ್ಗೆ 6 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ಸೊ ಈ ತರ ಕ್ವಶನ್ಸ್ ಬರ್ತವೆ. ನೀವು ಫಸ್ಟ್ ಎಲ್ಲ ಪ್ರಾಪರ್ಟೀಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಹೇಗ್ ಬರ್ತಾವ ಅಂತ ಹೇಳಿ. ಸೊ ನಾವು ಡೆರೈವ್ ಮಾಡೋಣ ಯಾವ್ಯಾವ ತರ ಬರ್ತಾವ ಅಂತ ಹೇಳಿ, ಪ್ರಾಪರ್ಟೀಸ್ ಪ್ರೂವ್ ಮಾಡೋಣ ಫಸ್ಟ್. ಓಕೆ, ನಾವು ಐ ವಿಲ್ ಗೋ ವಿತ್ ದ ಕ್ವಶನ್ಸ್. ನಾವು ಕ್ವಶನ್ಸ್ ಅನ್ನೋಕ್ಕಿಂತ ಮುಂಚೆ ಸೊ ಈ ಪ್ರಾಪರ್ಟಿನ ಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ ಟೋಟಲ್ ಆಗಿ 8 ಪ್ರಾಪರ್ಟೀಸ್ ಇದಾವೆ. ಬಟ್ ನಿಮ್ಗೆ ಝೀರೋ ಪ್ರಾಪರ್ಟಿ, ಫಸ್ಟ್ ಪ್ರಾಪರ್ಟಿ, 2 ಪ್ರಾಪರ್ಟಿ, 3rd ಪ್ರಾಪರ್ಟಿ ಈ ತರ ಕೊಟ್ಟಾಗ 0 ಇಂದ ಸ್ಟಾರ್ಟ್ ಮಾಡಿದ್ರೆ 7 ವರೆಗೆ ಆಗ್ತಾವ. ಬಟ್ 1 ಇಂದ ಸ್ಟಾರ್ಟ್ ಮಾಡಿದ್ರೆ 8 ಪ್ರಾಪರ್ಟಿ ಆಗ್ತಾವ ಟೋಟಲ್ ಆಗಿ ಇದು. ಸೊ ನಮ್ಗೆ 8 ಪ್ರಾಪರ್ಟೀಸ್ ಇದಾವೆ ಟೋಟಲ್ ಆಗಿ. ಬಟ್ P0 P1 ಅಂದ್ರೆ P7 ವರೆಗೆ ಆಗ್ತವೆ. ಬಟ್ ಟೋಟಲ್ ಆಗಿ 8 ಪ್ರಾಪರ್ಟಿ ಇದಾವೆ. ಸೊ ಒಂದೊಂದು ಪ್ರಾಪರ್ಟಿ ನಾವು ಪ್ರೂವ್ ಮಾಡೋಣ ನೋಡಿ. ಫಸ್ಟ್ ಪ್ರಾಪರ್ಟಿ ಏನಿದೆ ನಮಗೆ, ಫಸ್ಟ್ ಪ್ರಾಪರ್ಟಿ ಏನಿದೆ ನೋಡಿ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ f of x ಇದು ಇದೆ. ಓಕೆ, ಇದ್ರ ಪ್ರೂವ್ ಮಾಡಿ ಅಂತ ಹೇಳಿ. ಓಕೆ, ನಾವು ಇದು ಇದೆ P0 ಪ್ರಾಪರ್ಟಿ ಇದೆ, ಇದ್ರ ತಗೊಂಡು ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿ. ಸೊ ಫಸ್ಟ್ ನೋಡಿ, ನಾನು ಅದನ್ನ ಪ್ರೂವ್ ಮಾಡಕಂದ್ರೆ ಏನ್ ಮಾಡೋಣ ಅಂದ್ರೆ ಸೊ ನಾವು ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅದು ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಇಂಟಿಗ್ರೇಷನ್ ಆಫ್ a to b f of x dx. ಓಕೆ, ನಾವು ಇಲ್ಲೇನಿದೆ t ಐತಾ. ಓಕೆ, ಇಲ್ಲಿ t ಐತಾ, ದಟ್ ಈಸ್ ವೈ ಇಲ್ಲೇನು t ತಗೊಳ್ಳೋಣ. ಅದಕ್ಕೋಸ್ಕರ x ದಟ್ ಈಸ್ ಈಕ್ವಲ್ ಟು t ಅಂತ ತಗೊಳ್ಳೋಣ. ಓಕೆ, x ದಟ್ ಈಸ್ ಈಕ್ವಲ್ ಟು t ಅಂತ ತಗೊಂಡ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನೋಡಿ. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು
ಎಕ್ಸ್ ಮಾಡಿದಾಗ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಡಿ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಡಿ ಟಿ. ಓಕೆ, ನಾವು ಇಲ್ಲಿ ನೋಡಿ, ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ಟಿ ಇದೆ, ಟಿ ಬರ್ಕೊಡಿ ಎಫ್ ಆಫ್ ಟಿ ಡಿ ಎಕ್ಸ್ ದಟ್ ಈಸ್ ಆಲ್ಸೋ ವಿ ಕ್ಯಾನ್ ರೈಟ್ ಆಸ್ ಡಿ ಟಿ ಅಂತ ಬರೀಬಹುದು, ಡಿ ಟಿ ಅಂತ ಬರೀರಿ, ಡಿ ಎಕ್ಸ್ ನ ಡಿ ಟಿ. ಬಟ್ ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? ಲಿಮಿಟ್ಸ್ ನೋಡಿ ಎ ಟು ಬಿ. ಓಕೆ, ಎಕ್ಸ್ ಇಸ್ ಇಕ್ವಲ್ ಟು ಎ ಇದ್ದಾಗ, ಎಕ್ಸ್ ಇಸ್ ಇಕ್ವಲ್ ಟು ಎ ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ? ದಟ್ ಈಸ್ ಬೋತ್ ಆರ್ ಸೇಮ್ ಅಲ್ ರೈಟ್, ಇದನ್ನು ಇದು ಸೇಮ್, ದಟ್ ಈಸ್ ಟಿ ವ್ಯಾಲ್ಯೂನು ಏನ್ ಬರುತ್ತೆ? ಏನೇ ಬರುತ್ತೆ. ಅದೇ ತರ ಎಕ್ಸ್ ವ್ಯಾಲ್ಯೂ ಬಿ ಇದ್ದಾಗ, ಎಕ್ಸ್ ವ್ಯಾಲ್ಯೂ ಬಿ ಇದೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಬಿ ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ? ಸೊ ಇವೆರಡು ಸೇಮ್ ಯಾವ್ದಲ್ಲ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ? ಅದನ್ನು ಬಿ ಬರುತ್ತೆ. ಇಲ್ಲಿ ಬರ್ತೀವಿ, ದಟ್ ಈಸ್ ಎ ಟು, ಇಲ್ಲಿ ಎಕ್ಸ್ ವ್ಯಾಲ್ಯೂ ಎ ಇದ್ದಾಗ ಟಿ ವ್ಯಾಲ್ಯೂ ಎ ಬಂತು, ಎಕ್ಸ್ ವ್ಯಾಲ್ಯೂ ಬಿ ಇದ್ದಾಗ ಟಿ ವ್ಯಾಲ್ಯೂ ಏನ್ ಬಂತು? ಬಿ ಬಂತು. ಇಷ್ಟು ನೋಡಿ, ಇಷ್ಟು ಬಂತ. ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡೋಗಿ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದ್ವಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಪ್ರಾಪರ್ಟಿ P0 ಇದಿಷ್ಟೇ ನೋಡಿ. ಸೊ ಬೇಕಾದ್ರೆ ಇಲ್ಲಿ ಬರೀತೀನಿ ಇನ್ನೊಂದ್ಸಲ. ಸೊ ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಓಕೆ, ಇಷ್ಟು ಬರಿಬೋದು. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ ನಮಗೆ? ನೆಕ್ಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡೋಣ. ಫಸ್ಟ್ ಇದು ಪ್ರೂವ್ ಮಾಡೋಣ, ಆಮೇಲೆ ಇದು ಬಂದೇ ಬರುತ್ತೆ. ಓಕೆ, ಇದು ಪ್ರೂವ್ ಮಾಡೋಣ ನೋಡಿ ಫಸ್ಟ್. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ? ಸೊ ಫಸ್ಟ್ ಇದ್ರ ಸಾಲ್ವ್ ಮಾಡಕ್ಕೆ ನಾವು ಫಸ್ಟ್ ನಮ್ಗೆ ಇದ್ರ ಡೆಫಿನೆಟ್ ಇಂಟಿಗ್ರೇಷನ್ ಬಗ್ಗೆ ಗೊತ್ತಿರಬೇಕು. ಡೆಫಿನೆಟ್ ಇಂಟಿಗ್ರೇಷನ್, ಸೊ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಫ್ರಮ್ ಎ ಟು ಬಿ ದಟ್ ಇಸ್ ಈಕ್ವಲ್ ಟು, ಇದನ್ನ ಹೆಂಗ್ ಬರಿ ಬಂದ್ರೆ ಇದು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ಈಗ ಇಂಟಿಗ್ರೇಷನ್ ಮಾಡಿದ್ರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರುತ್ತೆ. ಆಮೇಲೆ ಲಿಮಿಟ್ ಸಬ್ಸ್ಟಿಟ್ಯೂಟ್, ಲಿಮಿಟ್ ಇಲ್ಲಿಂದ ಎಲ್ಲವರೆಗೆ ಎ ಇಂದ ಬಿ. ಸೊ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಏನ್ ಎಲ್ ಎಲ್ ಎಕ್ಸ್ ಇದೆ ಎಲ್ ಎನ್ ಸಬ್ಸ್ಟಿಟ್ಯೂಟ್ ಬಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಮೈನಸ್ ಆಫ್ ಎಲ್ ಎಲ್ ಎಕ್ಸ್ ಇದೆ ಎಲ್ ಎನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಎ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಇದೇನಾಗುತ್ತೆ? ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಇದು ಡೆಫಿನೆಟ್ ಇಂಟಿಗ್ರೇಷನ್ ಈ ತರ ಸಾಲ್ವ್ ಮಾಡ್ತೀವಿ ನಾವು. ಓಕೆ, ಅದರ ಪ್ರಕಾರ ಇಲ್ಲಿ ಬರಿತೀನಿ ನೋಡಿ. ಓಕೆ, ನಾವು ಯಾವ್ದು ಮಾಡೋಣ ಕ್ವಶನ್? ಸೊ ದಟ್ ಈಸ್ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡೋಣ ನೋಡಿ. ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೊ ದಟ್ ಈಸ್ ಇದು ಏನ್ ಬರುತ್ತೆ ನಮಗೆ? ಇಂಟಿಗ್ರೇಷನ್ ಆಫ್ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಎಫ್ ಆಫ್ ಎಕ್ಸ್ ಫ್ರಮ್ ಎ ಟು ವೇರ್? ದಟ್ ಈಸ್ ಫ್ರಮ್ ಎ ಟು ಬಿ. ಸೊ ದಿಸ್ ವಿಲ್ ಬಿಕಮ್ ವಾಟ್? ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಬಾಯ್ತಾ? ಹೌದಾ? ಈಗ ಇಷ್ಟು ಬಂತು. ಓಕೆ, ಅದೇ ತರ ಈಗ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಏನಿದೆ ನಮಗೆ? ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಫ್ರಮ್ ಎ ಟು ವೇರ್? ಬಿ ಟು ಎ. ಓಕೆ, ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರುತ್ತೆ. ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಲಿಮಿಟ್ ಸಬ್ಸ್ಟಿಟ್ಯೂಟ್, ಲಿಮಿಟ್ ಎಲ್ಲಿಂದ ಎಲ್ಲವರೆಗೆ? ಬಿ ಇಂದ ಎ. ಲಿಮಿಟ್ ಎಲ್ಲಿಂದ ಎಲ್ಲವರೆಗೆ? ಬಿ ಇಂದ ಎ. ಓಕೆ, ಎಲ್ ಎಲ್ ಎಕ್ಸ್ ಇದೆ ಎಲ್ ಎನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಎ ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟ್, ಆಮೇಲೆ ಬಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಆಫ್ ಎಫ್ ಆಫ್ ಎ ಮೈನಸ್ ಆಫ್ ಎಫ್ ಆಫ್ ಬಿ. ಓಕೆ, ಇಷ್ಟಿದೆ. ಸೊ ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ ನೋಡಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ? ದಟ್ ಈಸ್ ಇದು ಮೈನಸ್ ಇದು ಪ್ಲಸ್ ಆಗುತ್ತೆ, ದಟ್ ಈಸ್ ಎಫ್ ಆಫ್ ಬಿ ಆಗುತ್ತೆ ಇದು. ಸೊ ಇದು ಪ್ಲಸ್ ಇದು ಏನಾಗುತ್ತೆ? ಮೈನಸ್ ಎಫ್ ಆಫ್ ಎ ಆಗುತ್ತೆ. ಓಕೆ, ಈಗ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಲ್ ಇದಾವೆ. ಸೊ ದೇರ್ಫೋರ್ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆ, ನಾವು ಏನ್ ಹೇಳ್ಬೋದು ಇದರಿಂದ? ಸೊ ದಿಸ್ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದು ಬರ್ಬೇಕು, ಇಷ್ಟು ಪ್ರೂವ್ ಆಯ್ತು ಅಂತ ಅರ್ಥ. ಓಕೆ, ಅದೇ ತರ ಇಲ್ಲಿ ಇದೇನೆ, ಇದು ಏನ್ ಬರುತ್ತೆ ನಮಗೆ? ಇದು 0 ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ ಬೇಕಾದ್ರೆ ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡಿ. ಇದು ಮುಗೀತು, ಇಷ್ಟಕ್ಕೆ ಸಾಲ್ವ್ ಮಾಡಿದ್ರೆ ಮುಗೀತು. ಇದೇನ್ ಬರುತ್ತೆ? 0 ಬರುತ್ತೆ. ಸೊ ಇಂಟಿಗ್ರೇಷನ್ ಫ್ರಮ್ ಎ ಟು ಎ ಎಫ್ ಆಫ್ ಎಕ್ಸ್ ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇದು 0 ಬರ್ಬೇಕಂದ್ರೆ ನೋಡಿ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಅಂದ್ರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರ್ತದೆ. ಹೌದಾ? ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ಓಕೆ, ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? ಎ ಇಂದ ಎ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? ಎ ಇಂದ ಎ ಲಿಮಿಟ್ಸ್ ಇದ್ದಾಗ ಸೊ ನಮ್ಗೆ ಏನ್ ಬರುತ್ತೆ? ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಎನೇ ಆಗುತ್ತೆ. ಇದು ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಎ ಅಂದ್ರೆ 0 ಅನ್ನು ಬರ್ತದೆ. ಓಕೆ, ಇದನ್ನು ಪ್ರೂವ್ ಆಯ್ತು. ಸೊ ಈ ತರ ಮಾಡಿದ್ರೆ ಸೊ ನಮಗೆ ಕಂಪ್ಲೀಟ್ ನಮಗೆ ಪ್ರೂವ್ ಆಗಿದೆ ಅಂತ ಅರ್ಥ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಪ್ರೂವ್ ನೆಕ್ಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡೋಣ ಅಂತ.
ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ನೋಡಿ. ಸೊ ನಮಗೆ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಏನು ಇದು ನೋಡಿ. ಸೊ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಮೇಲೆ ಸಾಲ್ವ್ ಮಾಡೋಂತೆ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂತ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಹಂಗೆ ಇರಲಿ, ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ನೋಡಿ. ಇಲ್ಲಿ ಕೆಲವೊಂದು ಪ್ರೂವ್ ಮಾಡುವಾಗ ಕೆಲವೊಂದ್ಸಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡಬೇಕು, ಕೆಲವೊಂದ್ಸಲ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಿಮಗೆ ಈಕ್ವೇಷನ್ ಈಸಿಯಾಗಿ ಬರುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ತಿದ್ದೀನಿ ನಾನು. ರೈಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಏನಿದೆ ಇಂಟಿಗ್ರೇಷನ್ ಆಫ್ a to c f of x that is plus integration of c to b f of x. ಓಕೆ, ಈಗ ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ ನೋಡಿ. ಏನ್ ಬರುತ್ತೆ ಅಂದ್ರೆ, ಸೊ ಇಂಟಿಗ್ರೇಟ್ ಮಾಡೋಣ. ಇದು ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರುತ್ತೆ. ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರುತ್ತೆ. ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ, ಲಿಮಿಟ್ಸ್ ಎ ಇಂದ ಸಿ ವರೆಗೆ, ಎ ಇಂದ ಸಿ ವರೆಗೆ. ಅದೇ ತರ ಪ್ಲಸ್ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಅಂದ್ರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರುತ್ತೆ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ, ಲಿಮಿಟ್ಸ್ ಸಿ ಇಂದ ಬಿ ವರೆಗೆ, ಸಿ ಇಂದ ಬಿ ವರೆಗೆ. ಓಕೆ, ನಾವು ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ಏನ್ ಬರುತ್ತೆ ನಮಗೆ, ಎಫ್ ಆಫ್ ಸಿ ಮೈನಸ್ ಆಫ್ ಎಫ್ ಆಫ್ ಎ. ಓಕೆ, ಪ್ಲಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಲೈನ್ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಬಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಎಫ್ ಆಫ್ ಬಿ ಮೈನಸ್ ಆಫ್ ಎಫ್ ಆಫ್ ಸಿ. ಓಕೆ, ದಿಸ್ ಇಲ್ಲಿ ನೋಡಿ, ನಾವು ಜಸ್ಟ್ ಸಿ ಹಿಯರ್ ಜಸ್ಟ್ ಸಿ, ಇಲ್ಲಿ ಕೆಲವೊಂದು ಕ್ಯಾನ್ಸಲ್ ಆಗಿದೆ. ಇದು ಪ್ಲಸ್ ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಸಿ ಕ್ಯಾನ್ಸಲ್ ಮಾಡೋಣ. ನಮ್ಗೆ ಏನ್ ಬರುತ್ತೆ, ಕ್ಯಾಪಿಟಲ್ ಎಫ್ ಆಫ್ ಬಿ ಮೈನಸ್ ಆಫ್ capital F of E. ಇದನ್ನ ಹೆಂಗ್ ಬರಿಬಹುದು? ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇದು f of b minus f of a we can test integration of f of x integration of f of x from a to b ಅಂತ ಬರಿ. ನಾವೇನ್ ತಗೊಂಡಿದೀವಿ, ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂತಿದ್ದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಬಂತ ನಮ್ಗೆ. ಓಕೆ, ಸೊ therefore ನಾವೇನ್ ಬರಿಬಹುದು, ಸೊ therefore now integration of a to b f of x dx we can write it as integration of a to c f of x dx plus integration of c to b f of x dx. ಓಕೆ, ಈ ತರ ಬರೀಬಹುದು. ಓಕೆ, P2 ಪ್ರಾಪರ್ಟಿ ಇಷ್ಟಿದೆ ನೋಡಿ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಡಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ P3 ಪ್ರಾಪರ್ಟಿನ ಸಾಲ್ವ್ ಮಾಡೋಣಂತೆ. ಓಕೆ, ಓಕೆ, ಈ ಪ್ರಾಪರ್ಟಿ ಬಹಳ ಇಂಪಾರ್ಟೆಂಟ್ ನೋಡಿ. ಈ ಪ್ರಾಪರ್ಟಿ ಕೇಳಿದ್ದಾರೆ ಬಹಳ ಕಡೆ. ಓಕೆ, ಸೊ ನಮ್ಗೆ ಈಗ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ತೋರಿಸಿದೆ, ಅಲ್ಲಿನೂ ಕೇಳಿದ್ದಾರೆ ಈ ಪ್ರಾಪರ್ಟಿ. ಅದಕ್ಕೋಸ್ಕರ ಈ ಪ್ರಾಪರ್ಟಿ ಬಹಳ ಇಂಪಾರ್ಟೆಂಟ್. ಈಗ ನಾನು ಏನ್ ಮಾಡೋಣ ಅಂದ್ರೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ರೈಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ರೆ, ಸೊ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಫ್ರಮ್ ವೇರ್ ಟು ವೇರ್, ಎ ಟು ಬಿ. ಓಕೆ, ಇದ್ರ ಇಂಟಿಗ್ರೇಟ್ ಮಾಡ್ಕೊಂಡು ತಗೋಬೇಕು. Okay, let us consider this a plus b minus x that is equal to t ಅಂತ ತಗೋಣ. a plus b minus x that is equal to t ಅಂತ ತಗೋಣ. Okay, now so ಇದನ್ನ t ಅಂತ ತಗೊಂಡ್ರೆ ಅವಾಗ ಏನಾಗುತ್ತೆ, this f of t ಆಗುತ್ತೆ, f of t. Okay, dx also we should write in terms of dt. ಹೌದಾ? ಅದಕ್ಕೋಸ್ಕರ ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಓಕೆ, a ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, b ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, ಮೈನಸ್ x ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, -1 ಬರುತ್ತೆ. -1 that is equal to dt divided by dx. Okay, so now dx na ಇಲ್ಲಿ ಮಲ್ಟಿಪ್ಲೈ ಮಾಡಿ, dx that is equal to ಓಕೆ, ಇಲ್ಲಿ ಮೈನಸ್ ಇದು ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ dt ಆಗುತ್ತೆ. ಸೊ dx ನ ಏನಂತ ಬರಿಬಹುದು, ನಾವು ಮೈನಸ್ dt ಅಂತ ಬರಿ. ಓಕೆ, ಈಗ ಲಿಮಿಟ್ಸ್ ಚೇಂಜ್ ಆಗ್ತಾವ. x is equal to a ಇದ್ದಾಗ, ಓಕೆ, x is equal to ಇಲ್ಲಿ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ಇಲ್ಲಿ a ವ್ಯಾಲ್ಯೂಸ್, ಇಲ್ಲಿ x ವ್ಯಾಲ್ಯೂಸ್ ಇಲ್ಲಿ ವ್ಯಾಲ್ಯೂಸ್ ಏನಿರುತ್ತೆ, x ವ್ಯಾಲ್ಯೂಸ್ ಇದು. ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು t ಮಾಡುವಾಗ ಇಲ್ಲಿ ವ್ಯಾಲ್ಯೂಸ್ ಯಾವ ಇರಬೇಕು, ನಮ್ಗೆ t ವ್ಯಾಲ್ಯೂಸ್ ಇರಬೇಕು. ಅದಕ್ಕೋಸ್ಕರ x is equal to a ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ t that is equal to a plus b minus of x plus ಅಲ್ಲಿ ಏನು a ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ a minus a ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ b. ಓಕೆ, ಅದೇ ತರ x ವ್ಯಾಲ್ಯೂ b ಇದ್ದಾಗ x that is equal to b ಇದ್ದಾಗ t that is equal to a plus b minus of a plus x plus ಅಲ್ಲಿ ಇದೆ, ನಮಗೆ b ಇದೆ, b ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ b minus b ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ a. ಓಕೆ, ಎಕ್ಸ್ ವ್ಯಾಲ್ಯೂ ಎ ಇದ್ದಾಗ ಟಿ ವ್ಯಾಲ್ಯೂ ಏನಿದೆ, ಬಿ ಇದೆ, ಬಿ ಬರ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಬಿ ಇದ್ದಾಗ ಟಿ ವ್ಯಾಲ್ಯೂ ಏನಿದೆ, ಎ ಇದೆ, ಬಿ ಬರ್ಕೊಳ್ಳಿ. ಓಕೆ, ಈಗ ನೋಡಿ ಜಸ್ಟ್ ಒಂದು ಪ್ರಾಪರ್ಟಿ ಸಾಲ್ವ್ ಮಾಡಿದ್ವಿ. ಪಿ ಅದು ಯಾವ್ದು, ಪಿ ಒನ್ ಪ್ರಾಪರ್ಟಿ ಅಂತ ಮೋಸ್ಟ್ಲಿ P1 ಪ್ರಾಪರ್ಟಿ ಸಾಲ್ವ್ ಮಾಡಿದೀವಿ. ಅಂದ್ರೆ ನಮ್ಗೆ ಏನಂದ್ರೆ ಇಂಟಿಗ್ರೇಷನ್ ಆಫ್ a to b f of x that is also equal to integration of
ಮೈನಸ್ ಆಫ್ ಇದು ಲಿಮಿಟ್ಸ್ ಚೇಂಜ್ ಮಾಡೋದು, ಲಿಮಿಟ್ಸ್ ಇಂಟರ್ಚೇಂಜ್ ಮಾಡಿದ್ರೆ ಮೈನಸ್ ಬರುತ್ತೆ, ಅವಾಗ ದಿಸ್ ವಿಲ್ ಬಿಕಮ್ ಬಿ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈ ತರ ಬರೀಬೋದು. ಓಕೆ, ಡಿ ಎಕ್ಸ್ ಅದು ಈ ತರ ಬರಿಬೋದು. ಸೊ ಅದೇ ತರ ಇಲ್ಲಿ ಬರೀತೀವಿ ನೋಡಿ, ಮೈನಸ್ ಎಲಿಮೆಂಟ್ ಮಾಡ್ಕೊಂಡು ಇಲ್ಲಿ ಬಿ ಟು ಎ ಇದ್ದಿದ್ದು ಅಂದ್ಬಿಟ್ಟು ಎ ಟು ಬಿ ಬರೀತೀವಿ. ಓಕೆ, ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಫ್ರಮ್ ಇದೇನು ಯಾವ ಪ್ರಾಪರ್ಟಿ ಇದು P1 ಪ್ರಾಪರ್ಟಿ ಐತಿ, P1 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಈ ತರ ಬರ್ಕೊಂಡು. ಸೊ ವಿಚ್ ಮೀನ್ಸ್ ಅದೇ ತರ ಇದ್ರೆ ಹೆಂಗ್ ಬರಿಬೋದು ಅಂದ್ರೆ, ಓಕೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಓಕೆ, ಸೊ ಇದು ಇಷ್ಟ ಆಯ್ತಾ. ನಮ್ಗೆ ಅದೇ ತರ P0 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬೈ P0 ಪ್ರಾಪರ್ಟಿ, P0 ಅಂದ್ರೆ ಎಲ್ಲೆಲ್ಲಿ ಟಿ ಇದೆ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಹೌದಾ, ಡೈರೆಕ್ಟ್ ಆಗಿ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ಎಕ್ಸ್ ಡಿ ಟಿ ಇದ್ದಿದ್ದೆ ಡಿ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಇದನ್ನ ಇನ್ನು ಬರ್ದು ಬಿಡ್ತೀನಿ ಏನಿದೆ ನಮಗೆ, ಇಂಟಿಗ್ರೇಷನ್ ಆಫ್ ಎ ಟು ಬಿ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಡಿ ಎಕ್ಸ್. ಓಕೆ, ಇಷ್ಟು ಬರಿಬೋದು. ಓಕೆ, ಜಸ್ಟ್ ವಿಡಿಯೋ ಇದನ್ನ ನೋಡಿ, ಇದು ಕೇಳ್ತಾರೆ ಇದು. ಓಕೆ, ಸೊ ನಾವು ಯೂಸಿಂಗ್ ಇದನ್ನ ಬೇಕಾದ್ರೆ ಬರ್ಕೊಡಿ, ಇದೆಲ್ಲ ಸೈಡಿಗೆ ಬರಿಬೇಕು ನೀವು. ಸೊ ಬರೆದ್ರೇನೆ ಮಾರ್ಕ್ಸ್ ಬರ್ತಾವೆ, ಇಲ್ಲಾಂದ್ರೆ ಮಾರ್ಕ್ಸ್ ನೀವು ಡೈರೆಕ್ಟ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಅವ್ರು. ಓಕೆ, ನಾವು ಇಷ್ಟ ಆಯ್ತಾ, ನಮಗೆ P3 ಪ್ರಾಪರ್ಟಿ ಆಯ್ತು. ಈಗ ನೆಕ್ಸ್ಟ್ P4 ಪ್ರಾಪರ್ಟಿ ಹೋಗೋಣ. P4 ಪ್ರಾಪರ್ಟಿ ನೋಡಿ ಏನಿದೆ ನಮಗೆ, ಇದನ್ನು ಕೇಳಿದಾರೆ ನೋಡಿ, ಈ P4 ಪ್ರಾಪರ್ಟಿನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಓಕೆ, ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, P4 ಪ್ರಾಪರ್ಟಿ ಕೇಳಿದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು. ಓಕೆ, ಬೇಕಾದ್ರೆ ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ನೋಡಿ, ಈಗ ತೋರಿಸಿದ್ನಲ್ಲ ಅದರಲ್ಲಿ ಕೇಳಿದಾರೆ ಇದು. ಓಕೆ, ನಾವು ಸಜೆಸ್ಸಿ ಇದನ್ನು ಒಂದು P3 ಪ್ರಾಪರ್ಟಿದು ಒಂದು ಸ್ಪೆಷಲ್ ಕೇಸ್ ಅಂತ ಹೇಳ್ತಿದ್ದಾರೆ ಇದನ್ನ. ಓಕೆ, ಬಟ್ ಇದನ್ನ ಹಂಗೆ ಸಾಲ್ವ್ ಮಾಡೋದು, P3 ಹೆಂಗ್ ಸಾಲ್ವ್ ಮಾಡೋದು ಎಕ್ಸಾಕ್ಟ್ಲಿ ಅದೇ ತರ ಸಾಲ್ವ್ ಮಾಡೋಣ. ಸೊ ನಾವು ವಿ ವಿಲ್ ಯೂಸ್ ರೈಟ್ ಹ್ಯಾಂಡ್ ಸೈಡ್ ಓನ್ಲಿ, ರೈಟ್ ಹ್ಯಾಂಡ್ ಸೈಡ್ that is equal to right hand side in the integration of 0 to a f of a minus x dx. Okay, now here ಅಲ್ಲಿ ಏನು ತಗೊಂಡಿದ್ವಿ, t ಅಂತ ತಗೊಂಡಿದ್ವಾ, ಇಲ್ಲಿನೂ ಏನು ತಗೊಂಡ a plus b minus x ನಾವು t ಅಂತ ತಗೊಂಡಿದ್ವಿ. ಅದೇ ತರ ಇಲ್ಲಿ a minus x that is equal to t ಅಂತ ತಗೊಂಡ. ಓಕೆ, ನಾವು ಅಂದ್ರೆ ಏನಾಗುತ್ತೆ, ಇದು f of t ಆಗುತ್ತೆ, f of t. Okay, dx also you should write in terms of dt. Why? Because every function in the form of t ಇದೆ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಎ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಮೈನಸ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ, ಹೌದಾ. ಓಕೆ, dx ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ dx ದಟ್ ಈಸ್ ಈಕ್ವಲ್ ಟು ಮೈನಸ್ dt ಬರುತ್ತೆ ನೋಡಿ, ಮೈನಸ್ dt ಅಂದ್ರೆ ದಿಸ್ ಯು ಕ್ಯಾನ್ ಇಟ್ ಆಸ್ ಮೈನಸ್ dt ಅಂತ ಬರೀಬಹುದು. ಓಕೆ, ನಾವು ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ, ಲಿಮಿಟ್ಸ್ ನಮಗೆ 0 to a ಇಷ್ಟ ಆಯ್ತಾ. ಓಕೆ, ಇಷ್ಟ ಆದ್ಮೇಲೆ ನಾವೇನ್ ಮಾಡೋಣ ಅಂದ್ರೆ, ಸೊ ನಾವು ಸೊ ಹಿಯರ್ ವಾಟ್ ಯು ಕ್ಯಾನ್ ಡಿಟ್ ಆಸ್ ಇಷ್ಟ ಆದ್ಮೇಲೆ ನಾವೇನ್ ಮಾಡಂದ್ರೆ, ಸೊ ಹಿಯರ್ ಇಟ್ ಈಸ್ ಲಿಮಿಟ್ 0 to a ಆಗಲ್ಲ. ವೈ? ಬಿಕಾಸ್ ಇಲ್ಲಿ ನಮಗೆ ಟಿ ದಟ್ ಈಸ್ ಈಕ್ವಲ್ ಟು, ವೈ? ಬಿಕಾಸ್ ಹಿಯರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಹಿಯರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ, ಹೌದಾ. ಓಕೆ, ಅದಕ್ಕೋಸ್ಕರ ಇದು ಏನಾಗುತ್ತೆ ಅಂದ್ರೆ ಲಿಮಿಟ್ಸ್ ಚೇಂಜ್ ಆಗ್ತವೆ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 0, ಇಲ್ಲಿ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ, ಎಕ್ಸ್ ಇಸ್ ಈಕ್ವಲ್ ಟು 0 ಟಿ ವ್ಯಾಲ್ಯೂ ಏನ್ ಬರುತ್ತೆ, ದಟ್ ಯು ಕ್ಯಾನ್ ರಸ್ ಟಿ ದಟ್ ಈಸ್ ಈಕ್ವಲ್ ಟು a minus x, a minus 0, ಹೌದಾ. ಸೊ ದಟ್ ಈಸ್ ನಥಿಂಗ್ ಬಟ್ a ಬರುತ್ತೆ. ಓಕೆ, ನಾವು ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, ನಮಗೆ 0 ಬರುತ್ತೆ, ಸಾರಿ a ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಟಿ ವ್ಯಾಲ್ಯೂ a ಬರುತ್ತೆ, a ಬರುತ್ತೆ. ಅದೇ ತರ ಎಕ್ಸ್ ವ್ಯಾಲ್ಯೂ a ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, ಎಕ್ಸ್ ವ್ಯಾಲ್ಯೂ a ಇದ್ದಾಗ ಟಿ ದಟ್ ಈಸ್ ಈಕ್ವಲ್ ಟು a ಮೈನಸ್ ಎಕ್ಸ್ ವ್ಯಾಲ್ಯೂ a ಇದ್ದಾಗ a ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಈಕ್ವಲ್ ಟು a ಮೈನಸ್ a ಅಂದ್ರೆ 0 ಆಗುತ್ತೆ, ಅವಾಗ ಏನ್ ಬರುತ್ತೆ 0 ಬರುತ್ತೆ, ಹೌದಾ. ಓಕೆ, ಈಗ ನೋಡಿ ಈ ಲಿಮಿಟ್ಸ್ ಇಂಟರ್ಚೇಂಜ್ ಮಾಡ್ತೀನಿ, ಇದನ್ನ ಬೈ ಯೂಸಿಂಗ್ ವಾಟ್ ಪ್ರಾಪರ್ಟಿ 1 ಬೈ ಪ್ರಾಪರ್ಟಿ 1. ಓಕೆ, ಬೈ ಪ್ರಾಪರ್ಟಿ 1 P1 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ಮೈನಸ್ ತೆಗೆದು ಲಿಮಿಟ್ಸ್ ಇಂಟರ್ಚೇಂಜ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಎಲ್ಲಿಂದ ಎಲ್ಲರಿಗೆ 0 to a f of t dt. ಓಕೆ, ಈ ತರ ಬರೀಬಹುದು. ಓಕೆ, ನಾವು ಅದೇ ತರ ನಾವು ಎಲ್ ಎಲ್ ಟಿ ದಲ್ಲಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. ದಿಸ್ ಯು ಕ್ಯಾನ್ ಆಸ್ f of x dx integration from a 0 to a. Okay, by using what? By property by P0 ಪ್ರಾಪರ್ಟಿ. ಓಕೆ, ಇದು ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಅಂದ್ರೆ ಮೀನಿಂಗ್ ಏನಂದ್ರೆ, ದೇರ್ ಫೋರ್ ಇಂಟಿಗ್ರೇಷನ್ ಆಫ್ 0 to a f of x dx that is equal to, we can write as integration from 0 to a f of a minus x dx. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್
ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ, ಅಥವಾ ಕಂಪ್ಲೀಟ್ ನಾವು P4 ಪ್ರಾಪರ್ಟಿನ ಪ್ರೂವ್ ಮಾಡಿದೀವಿ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಪರ್ಟಿನ ಪ್ರೂವ್ ಮಾಡೋಣಂತೆ. ಓಕೆ, ಈಗ ನೆಕ್ಸ್ಟ್ P5 ಪ್ರಾಪರ್ಟಿ ಸಾಲ್ವ್ ಮಾಡೋಣ. ನೋಡಿ ಏನಿದೆ ನಮಗೆ, ಇಂಟಿಗ್ರೇಷನ್ ಆಫ್ 0 to 2a f of x dx ದಟ್ ಇಸ್ ಈಕ್ವಲ್ ಟು, ಓಕೆ, ಇದು ರೈಟ್ ಹ್ಯಾಂಡ್ ಸೈಡ್ ಏನಿದೆ ಇದೇ ಇದೆ. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಈ ಪ್ರಾಪರ್ಟಿನ ಪ್ರೂವ್ ಮಾಡೋಕಂದ್ರೆ ಫಸ್ಟ್ ಏನ್ ಮಾಡೋಣ, ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತೊಗೊಂಡು. ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಟು, ರೈಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 to a f of x, ಓಕೆ, f of x ಪ್ಲಸ್ ಇಂಟಿಗ್ರೇಷನ್ ಆಫ್ 0 to a f of 2a minus x ಇದೆ, f of 2a minus x ಇದೆ. ಓಕೆ, ನಾವು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಾಲ್ವ್ ಮಾಡ್ತೀವಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದು ಒಂದೇ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತೊಗೊಂಡು. ಓಕೆ, ಇದು ಒಂದೇ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಸೊ ದಿಸ್ ಹಿಯರ್ ಬೇಕಾದ್ರೆ ಇಲ್ಲಿ ಸೈಡ್ ಇದೆ, ಸೈಡ್ ಸಾಲ್ವ್ ಮಾಡ್ತೀನಿ. ಓಕೆ, ನಾವು ಇಂಟಿಗ್ರೇಷನ್ ಆಫ್ 0 to a f of 2a minus x. ಓಕೆ, ಸೊ ದಟ್ ಈಸ್ ನಮ್ಗೆ ಏನು ತೊಗೊಳ್ತೀನಿ, ಸೊ ಹಿಯರ್ ಇಟ್ ಈಸ್ 2a minus x ನ ಏನು ತೊಗೊಳ್ಳೋಣ, t ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ 2a minus x ದಟ್ ಈಸ್ ಈಕ್ವಲ್ ಟು t ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. 2a minus x ನ t ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ, ದಿಸ್ ಈಸ್ f of t ಆಗುತ್ತೆ. ಓಕೆ, f of t ಆಗುತ್ತೆ. ಸೊ dx ಆಲ್ಸೋ ವಿ ಶುಡ್ ರಿಪ್ಲೇಸ್ ಇನ್ ಟರ್ಮ್ಸ್ ಆಫ್ dt. ಹೌದಾ, ಅದಕ್ಕೋಸ್ಕರ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. 2a ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಈ ಮೈನಸ್ ಹೆಂಗಿದೆ ಹಂಗೆ ಬರುತ್ತೆ, ದಿಸ್ ಇಸ್ -1 ಬರುತ್ತೆ. -1 ದಟ್ ಇಸ್ ಈಕ್ವಲ್ ಟು t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ dt ಡಿವೈಡೆಡ್ ಬೈ dx ಬರುತ್ತೆ. ಓಕೆ, ನಾವು ಇದರಿಂದ ಮಲ್ಟಿಪ್ಲೈ ಮಾಡಿ ಯಾವಾಗ ಏನಾಗುತ್ತೆ, ಸೊ dx ದಟ್ ಇಸ್ ಈಕ್ವಲ್ ಟು -dt ಬರೀಬಹುದು. ಸೊ ಅಂದ್ರೆ ನಾವು dx ವಿ ಕ್ಯಾನ್ ಆಸ್ -dt ಅಂತ ಬರೀಬಹುದು. ಓಕೆ, ಇಷ್ಟ ಆಯ್ತಾ. ಓಕೆ, ನೆಕ್ಸ್ಟ್ ಈಗ ಲಿಮಿಟ್ಸ್ ಚೇಂಜ್ ಮಾಡಬೇಕು. ಸೊ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಇತ್ತು, ಬಟ್ ಹಿಯರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಇತ್ತು, ಬರೀ ಹಿಯರ್ ಇಟ್ ಈಸ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು t ಇದೆ. ಅವಾಗ ಲಿಮಿಟ್ಸ್ ಚೇಂಜ್ ಆಗುತ್ತೆ. ಏನಾಗ್ತಾವ ಅಂದ್ರೆ x ಈಸ್ ಈಕ್ವಲ್ ಟು 0 ಇದ್ದಾಗ, x ಈಸ್ ಈಕ್ವಲ್ ಟು 0 ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯಬೇಕು. t ದಟ್ ಈಸ್ ಈಕ್ವಲ್ ಟು 2a minus 0 ದಟ್ ಈಸ್ ಈಕ್ವಲ್ 2a minus 0 ಅಂದ್ರೆ ಏನಾಗುತ್ತೆ, 2a ಆಗುತ್ತೆ. 2a ಬರೀರಿ. ಓಕೆ, x ಈಸ್ ಈಕ್ವಲ್ ಟು 0 ಇದ್ದಾಗ, ಸೊ ಇದನ್ನ ಸ್ವಲ್ಪ ಮೇಲೆ ತಗೊಳ್ತೀನಿ, ಬೇಡ ಕರೆಕ್ಟ್ ಇದೆ ನೋಡಿ. ಸೊ x ಈಸ್ ಈಕ್ವಲ್ ಟು 0 ಇದ್ದಾಗ t ವ್ಯಾಲ್ಯೂ ಏನಿದೆ 2a ಬರುತ್ತೆ, 2a ಬರ್ಕೊಳ್ಳಿ. ಇದು 2a ನೋಡಿ, 2a. ಅದೇ x ಈಸ್ ಈಕ್ವಲ್ ಟು 0 ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ, 2a ಬರುತ್ತೆ, 2a ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ x ಈಸ್ ಈಕ್ವಲ್ ಟು a ಇದ್ದಾಗ, x ಈಸ್ ಈಕ್ವಲ್ ಟು a ಇದ್ದಾಗ, x ಈಸ್ ಈಕ್ವಲ್ ಟು a ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ, t ದಟ್ ಈಸ್ ಈಕ್ವಲ್ ಟು 2a minus a ದಟ್ ಈಸ್ ಈಕ್ವಲ್ ಅಂದ್ರೆ a ಬರುತ್ತೆ ನೋಡಿ. 2a ಅಲ್ಲಿ a ಕಳೆದ್ರೆ ಏನಾಗುತ್ತೆ, ಇದನ್ನ ಅದರ್ವೈಸ್ ಇದನ್ನೇ ಡಿಲೀಟ್ ಮಾಡ್ಬೇಕು, ಈ ಲೋಗೋನೇ ಡಿಲೀಟ್ ಮಾಡಿ. ಒಂದು ಸೆಕೆಂಡ್. ಓಕೆ, ನಾವು ಈಗ ಸೊ ದಟ್ ಈಸ್ x ಈಸ್ ಈಕ್ವಲ್ ಟು 0 ಇದ್ದಾಗ a ವ್ಯಾಲ್ಯೂ ಏನು, t ವ್ಯಾಲ್ಯೂ ಏನು ಬಂತು, 2a ಬರುತ್ತೆ, 2a ಬರುತ್ತೆ. x ಈಸ್ ಈಕ್ವಲ್ ಟು a ಇದ್ದಾಗ, x ಈಸ್ ಈಕ್ವಲ್ ಟು t ವ್ಯಾಲ್ಯೂ ಏನು ಬಂತು ನಮಗೆ, a ಬಂದಿದೆ, a ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್ ನಾವು ಇದನ್ನು ಇಂಟರ್ಚೇಂಜ್ ಮಾಡ್ಬೋದು. ಹೌದಾ, ಸೊ ನಮ್ಗೆ ಇಲ್ಲಿ ಮೈನಸ್ ಇದ್ರೆ ನಾವು ಇದು ಇಂಟರ್ಚೇಂಜ್ ಮಾಡ್ಬೋದು. ಓಕೆ, ಸೊ ಮೈನಸ್ ಅಲ್ಲಿ ಮಾಡಿ ಇಂಟರ್ಚೇಂಜ್ ಮಾಡ್ತೀವಿ ನೋಡಿ. ಇದು ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ a to 2a, ಓಕೆ, a to 2a f of t dt ಅಂತ ಬರೀಬಹುದು. ಓಕೆ, ಸೊ ಪ್ರಾಪರ್ಟಿ 0 ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಪ್ರಾಪರ್ಟಿ ಬೈ ಯೂಸಿಂಗ್ p0 ಪ್ರಾಪರ್ಟಿ ಎಲ್ಲೆಲ್ಲಿ t ಇದೆ ಅಲ್ಲಿ x ರಿಪ್ಲೇಸ್ ಮಾಡ್ಬೋದು. ಹೌದಾ, ಸೊ ನಾವಾಗ ಏನಾಗುತ್ತೆ, ಇದು f of x dx ಇಂಟಿಗ್ರೇಷನ್ ಫ್ರಮ್ a to 2a. ಓಕೆ, ಇಷ್ಟು ಬರೀಬಹುದು. ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ಸೊ ದಟ್ ಈಸ್ ನಾವು ಇದೇನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ 0 to a f of x dx. ಓಕೆ, ಪ್ಲಸ್ ಇಂಟಿಗ್ರೇಷನ್ ಫ್ರಮ್ a to 2a. ಸೊ ದಿಸ್ ಇಸ್ f of x dx ಬರೀಬಹುದು. ಓಕೆ, ಈ ತರ ಇದೆ, ಇದು ಈ ತರ ಬರ್ಕೋಬಹುದು ನಾವು. ಬಟ್ ಇದು ಯಾವ ಫಾರ್ಮೆಟ್ ಇದೆ ನೋಡಿ, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ಸೊ ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಮಾಡ್ತೀನಿ ನೋಡಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬೈ ಪ್ರಾಪರ್ಟಿ. ಬೈ ಯಾವ ಪ್ರಾಪರ್ಟಿ, ಬೈ P3 ಪ್ರಾಪರ್ಟಿ, P3 ಅಲ್ಲ P2 ಪ್ರಾಪರ್ಟಿ. ಓಕೆ, P2 ಪ್ರಾಪರ್ಟಿ ಇಲ್ಲಿ ನೋಡಿ. ಸೊ ನಮ್ಮ P2 ಪ್ರಾಪರ್ಟಿ ಇಲ್ಲಿ ಏನಿರುತ್ತೆ ಅಂದ್ರೆ, ಇಂಟಿಗ್ರೇಷನ್ ಆಫ್ a to b f of x ಇದೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ a to c f of x. ಓಕೆ, ಪ್ಲಸ್ ಇಂಟಿಗ್ರೇಷನ್ ಆಫ್ c to b f of x. ಓಕೆ, ಇಷ್ಟು ಬರಿಬಹುದು. ಓಕೆ, ಇಷ್ಟು ಬರಿಬಹುದು ನಾವು. ಸೊ ಇಷ್ಟು ಬರಿಬೇಕಂದ್ರೆ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ದಟ್ ಈಸ್ ವಿ ಕ್ಯಾನ್ ಇಟ್ ಆಸ್ ಇದು ಹೆಂಗ್ ಬರಿಬಹುದು, ಯಾವ ಪ್ರಾಪರ್ಟಿ ಯೂಸ್ ಮಾಡಿ, P2 ಪ್ರಾಪರ್ಟಿ ಯೂಸ್ ಮಾಡಿ. P2 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇದು ಹೆಂಗ್ ಬರಿಬಹುದು ಅಂದ್ರೆ, ಇಂಟಿಗ್ರೇಷನ್ ಆಫ್ 0 to 2a. ವೈ ಬಿಕಾಸ್ ಇಲ್ಲಿ a ಇದೆ, ಇಲ್ಲಿ a ಇದೆ, ಅದು ಏನ್ ತೆಗೆದುಬಿಡಿ, ಇಲ್ಲಿ ಏನಿದೆ 2a ಇದೆ, 2a ಬರ್ಕೊಳ್ಳಿ. ಓಕೆ, 2a f of x dx ಯು ರೈಟ್. ಓಕೆ, ಬಂತಾ ಇದು. ಓಕೆ, ನಾವು ನೋಡಿ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದೀವಿ. ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್
ಸೊ ನಮಗೆ ಪ್ರಾಪರ್ಟಿ ಪ್ರೂವ್ ಮಾಡಿದೀವಿ ಅಂತ ಅರ್ಥ. ಸೊ ನಿಮ್ಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು, P0 ಪ್ರಾಪರ್ಟಿ ಗೊತ್ತಿರಬೇಕು, P2 ಪ್ರಾಪರ್ಟಿ ಗೊತ್ತಿರಬೇಕು. ಸೊ ಅದ್ರ ಪ್ರಕಾರ ಬರ್ದಿ ನೋಡಿ, ಇಲ್ಲಿ ಸಿ ಇತ್ತು, ಇಲ್ಲಿ ಸಿ ಇತ್ತು, ಅದಕ್ಕೇನು ಅದನ್ನ ರಿಪ್ಲೇಸ್ ಮಾಡಿ ನಾವೇನ್ ಮಾಡಿದ್ವಿ, ಎ ಇದೆ, ಅದನ್ನ ತೆಗೆದ್ಬಿಟ್ಟಿವಿ. ತೆಗೆದೇನೋ 0 to 2a ಹಾಗೂ A to B ಹೆಂಗ್ ಬರ್ತಿದ್ವಿ ಇಲ್ಲಿ, ಅದೇ ತರ 0 to 2a ಬರ್ತಿದ್ವಿ. ಓಕೆ, ಇಷ್ಟೇ ನೋಡಿ, ಇಷ್ಟು ನೀವು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ನಮಗೆ ಪ್ರಾಪರ್ಟಿನ ಪ್ರೂವ್ ಮಾಡಿದೆ ಅಂತ ಅರ್ಥ. ಲಾಸ್ಟಿಗೆ ಬರ್ದು ಬಿಡಿಬೇಕಾದ್ರೆ ದೇರ್ ಫೋರ್ ಇಂಟಿಗ್ರೇಷನ್ ಫ್ರಮ್ A to 0 to 2a f of x dx that is equal to integration from 0 to a f of x dx, okay, plus integration from 0 to a f of 2a minus x. okay, ಇಷ್ಟು ಬರಿಬೋದು. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ನೆಕ್ಸ್ಟ್ ಪ್ರಾಪರ್ಟಿ ಅಂದ್ರೆ P6 ಪ್ರಾಪರ್ಟಿ. ಓಕೆ, P6 ಪ್ರಾಪರ್ಟಿ ಏನಿದೆ ಅಂದ್ರೆ ನಮಗೆ, ಓಕೆ, ಸೊ P6 ಪ್ರಾಪರ್ಟಿ ಸಾಲ್ವ್ ಮಾಡೋಣ ನೋಡಿ. P6 ಪ್ರಾಪರ್ಟಿ ಏನಿದೆ ಅಂದ್ರೆ ನಮಗೆ, ಸೊ ಈ ತರ ಇದೆ, ಇಂಟಿಗ್ರೇಷನ್ ಫ್ರಮ್ 0 to 2a f of x dx. ಓಕೆ, ಇದನ್ನ ಈ ಫಾರ್ಮಾಟ್ ಅಲ್ಲಿ ಬರಿಬೇಕು. ಓಕೆ, ಈ ಫಾರ್ಮಾಟ್ ಅಲ್ಲಿ ಹೆಂಗ್ ಬರಿಬೋದಂದ್ರೆ, ಯಾವಾಗ ಅಂದ್ರೆ ಇಫ್ f of 2a minus x f of x ಅಂತ ಬಂದ್ರೆ ದೆನ್ ಇದು ಬರುತ್ತೆ. ಆದ್ರೆ ಇದು f of 2a minus x minus f of x ಅಂದ್ರೆ 0 ಬರುತ್ತೆ. ಓಕೆ, ಅದ್ರ ಮೀನಿಂಗು ಇದು ಯಾವಾಗಲೂ P5 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡ್ಬೇಕು ನೋಡಿ. ಇದನ್ನ ದಿಸ್ ವಿ ಹ್ಯಾವ್ ಟು ಯೂಸ್ ಬೈ ಯೂಸಿಂಗ್ P5 ಪ್ರಾಪರ್ಟಿ ನೋಡಿ. ಸೊ ಹಿಯರ್ ನಮಗೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅದ್ರ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಯಾವ್ದು, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to 2a f of x ದಟ್ ಈಸ್ ಈಕ್ವಲ್ ಟು ಇಷ್ಟು ಇದನ್ನ. ಇದು ಈ ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬರೀಬೋದಾ, P5 ಪ್ರಾಪರ್ಟಿ ಬೈ ಯೂಸಿಂಗ್ P5 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬರೀಬೋದು. ಇಲ್ಲ ಇದೆ ನೋಡಿ, ಇದನ್ನ ಈ ತರ ಬರೀ f of ಇಂಟಿಗ್ರೇಷನ್ ಫ್ರಮ್ 0 to 2a f of x dx ಈ ತರ ಬರೀಬಹುದು ನಾವು. ಓಕೆ, ಅದೇ ತರ ಬರ್ಕೊಳ್ತೀನಿ ನೋಡಿ, ಇಂಟಿಗ್ರೇಷನ್ ಫ್ರಮ್ 0 to a f of x dx ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a f of 2a minus x. ಓಕೆ, ಈ ತರ ಬರುತ್ತೆ. ಓಕೆ, ಅವ್ರ ಏನ್ ಕಂಡೀಷನ್ ಇದು. ಓಕೆ, ಏನ್ ಕಂಡೀಷನ್, ಫಸ್ಟ್ ಕಂಡೀಷನ್ ನೋಡಿ, ಏನ್ ಕಂಡೀಷನ್ ಅಂದ್ರೆ if f of 2a minus x that is equal to f of x ಇದ್ದಾಗ f of x ಇದು ಈಕ್ವೇಷನ್ ಅವನ್ನ ತಗೊಳ್ಳಿ, ಈಕ್ವೇಷನ್ ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಿ. they have substitute in equation 1. ಈಕ್ವೇಷನ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ 0 to a, ಓಕೆ, f of x dx ಪ್ಲಸ್ ಇದು ಏನಾಗುತ್ತೆ ನಮಗೆ, ಇದರಲ್ಲಿ f of 2a minus x ಅಂದ್ರೆ ಏನಾಗುತ್ತೆ ನಮಗೆ, f of x ಆದಾಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟಿಗ್ರೇಷನ್ ಆಫ್ 0 to a f of 2a minus x as f of x, ಓಕೆ, f of x dx. ಓಕೆ, ಇದನ್ನ ಏನ್ ಬರಿಬೋದು ನಾವೀಗ, ಸೊ ಇದನ್ನ ಏನ್ ಬರಿಬೋದು ಅಂದ್ರೆ, ಸೊ ನಾವು ದಿಸ್ ಯು ಕ್ಯಾನ್ ಇಟ್ ಆಸ್ ಇದನ್ನು ಸೇಮ್ ಇದನ್ನು ಸರ್. ಓಕೆ, ಇಲ್ಲಿ ಇದನ್ನು x ಇದೆ, ಇಲ್ಲಿಂದ x ಇದ್ರೆ x plus x ಅಂದ್ರೆ 2x ಆಗುತ್ತೆ, ಹೌದಾ? ಅದೇ ತರ ಇದನ್ನೇ ಇದೆ, ಇದನ್ನು ಸೇಮ್ ಇದೆ, ಇದನ್ನು ಸೇಮ್ ಇದೆ, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 2 times ಆಫ್ ಇಂಟಿಗ್ರೇಷನ್ ಫ್ರಮ್ 0 to a, ಓಕೆ, 0 to a f of x dx ಆಯ್ತು. ಓಕೆ, ಇದು ಒಂದು ಕಂಡೀಷನ್ ಇದು. ಓಕೆ, ಒಂದು ಕಂಡೀಷನ್ ಇದಾಯ್ತು ಆದ್ಮೇಲೆ ನೆಕ್ಸ್ಟ್ ಕಂಡೀಷನ್ ಏನಿದೆ ನಮಗೆ, ನೆಕ್ಸ್ಟ್ ಕಂಡೀಷನ್ ಇದರ ಪ್ರಕಾರ ಸಾಲ್ವ್ ಮಾಡ್ತೀನಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಕಂಡೀಷನ್ ಏನಿದೆ, ಕೇಸ್ 2 ಕೊಂಡ್ರೆ f of 2a minus x that is equal to minus f of x ಇದೆ ಅಂತ ಅನ್ಕೊಳ್ಳಿ. f of 2a minus x that is equal to minus f of x ಅಂತ ಬಂದ್ರೆ ಅವಾಗ ನಾವು ಏನ್ ಮಾಡೋಣ ಅಂದ್ರೆ ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡೋಣ. ಓಕೆ, ನಾವು f of 2a minus x that is equal to minus f of x ಅಂದ್ರೆ ಅದನ್ನ ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಓಕೆ, ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ 0 to a f of x dx. ಓಕೆ, ಸೊ ನಾವು ಇಲ್ಲೇನಿದೆ ನಮಗೆ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a f of 2a minus x ಇದೆ, ಮೈನಸ್ f of x ಇದೆ, ದಿಸ್ ಇಸ್ ಮೈನಸ್ f of x dx ಬರ್ಕೊಳ್ಳಿ. ಓಕೆ, ಇದು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಫ್ರಮ್ 0 to a f of x ಆಗುತ್ತೆ, ಓಕೆ, dx. ಓಕೆ, ಅದೇ ತರ ಏನು ಇಂಟಿಗ್ರೇಷನ್ ಫ್ರಮ್ 0 to a ಇದು ಹೆಂಗೆ ಬರ್ಕೊಳ್ಳಿ, f of x dx.
ಓಕೆ, ಇದನ್ನು ಆಪಲ್, ಇದನ್ನು ಆಪಲ್. ಆಪಲ್ ಮೈನಸ್ ಆಪಲ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ, 0 ಬರುತ್ತೆ. ಓಕೆ, ಸೊ ನಮಗೆ ಇದು ಕಂಡೀಷನ್ 1 ಇದ್ದಾಗ ಈ ತರ ಇದ್ದಾಗ ನಮಗೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a f of x ಬಂದಿತ್ತು. ಅದೇ ತರ ಇಫ್ f of 2a minus x that is equal to minus f of x ಇದ್ದಾಗ ನಮಗೆ 0 ಬರುತ್ತೆ. ಅದನ್ನೇ ಅವ್ರು ಬರ್ತಿದ್ದಾರೆ. ಓಕೆ, ಸೊ ನಾವು therefore we can write as therefore okay integration from 0 to 2a f of x dx that is equal to okay ಯಾವ ತರ ಬರೀಬಹುದು ಅಂದ್ರೆ if f of 2a minus x f of 2a minus x that is equal to f of x ಅಂತ ಬಂದ್ರೆ so then it will become what integration 2 times of integration of 0 to a f of x dx. okay, ಅದೇ ತರ if f of 2a minus x f of 2a minus x that is equal to minus f of x ಬಂದ್ರೆ minus f of x ಅಂತ ಬಂದ್ರೆ so then this value will become this complete value will become 0. okay, ಇಷ್ಟೇ ನೋಡಿ. ಯಾಕಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಪರ್ಟಿನ ಸಾಲ್ವ್ ಮಾಡಂತೆ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟೇ ನೋಡಿ, ಈ ಪ್ರಾಪರ್ಟಿ ನೀಟಾಗಿ ಕೇಸ್ 1 ಕೇಸ್ 2 ಇದರ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಪ್ರಾಪರ್ಟಿ ಸಾಲ್ವ್ ಮಾಡೋಣ. ಓಕೆ, ಈ ಪ್ರಾಪರ್ಟಿ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಏನಂತ ಗೊತ್ತಿರ್ತದೆ. ಸೊ ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಅಂದ್ರೆ ಸೊ ಈವನ್ ಫಂಕ್ಷನ್ ಏನು, ಈವನ್ ಫಂಕ್ಷನ್ ಫಸ್ಟ್. ಸೊ ಈವನ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದ್ರೆ ಇಟ್ ಈಸ್ ಈವನ್ ಫಂಕ್ಷನ್. ಓಕೆ, ಎಫ್ ಆಫ್ ನಮಗೆ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಬಂದ್ರೆ ಇದು ಈವನ್ ಫಂಕ್ಷನ್. ಅದೇ ಆಡ್ ಫಂಕ್ಷನ್, ಆಡ್ ಫಂಕ್ಷನ್ ಏನಿದೆ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದ್ರೆ ಏನಾಗುತ್ತೆ, ಇದು ಆಡ್ ಫಂಕ್ಷನ್. f of minus x that is equal to f of x ಬಂದ್ರೆ ಇದು ಈವನ್ ಫಂಕ್ಷನ್, f of minus x that is equal to minus f of x ಬಂದ್ರೆ ಇದು ಆಡ್ ಫಂಕ್ಷನ್. ಓಕೆ, ಅದರ ಪ್ರಕಾರ ಸಾಲ್ವ್ ಮಾಡಿ. ಇದನ್ನ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ನಮಗೆ ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಅಂತ ನಾನು ಡೈರೆಕ್ಟ್ ಆಗಿ ನಾನು ಬರೀತೀನಿ ನೋಡಿ ಹೆಂಗ್ ಬರೋದು. ಇಫ್ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ ಓಕೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ f of x dx that is equal to ನನಗೆ if f of minus x that is equal to f of x ಅಂದ್ರೆ ಈವನ್ ಫಂಕ್ಷನ್ ಇದ್ದಾಗ, ಗೊತ್ತಿರೋ ಫಂಕ್ಷನ್ ಈವನ್ ಫಂಕ್ಷನ್ ಇದ್ದಾಗ ನಾವು ಇದನ್ನ ಹೆಂಗ್ ಬರಿಬಹುದು, ಇದು ಹೆಂಗ್ ಬರಿಬಹುದು ಅಂದ್ರೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a f of x ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ if f of minus x that is equal to f of minus x that is equal to minus f of x ಆದ್ರೆ ಓಕೆ ಸೊ ದೆನ್ ಇಟ್ ವಿಲ್ ಬಿಕಮ್ ಔಟ್ 0. ಇದನ್ನು ಪ್ರೂವ್ ಮಾಡ್ಬೇಕು ನಾವು. ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಳ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಏನಿದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಓಕೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಇದನ್ನ ಬೈ ಯೂಸಿಂಗ್ ಸೊ ನಾನು P2 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, P2 ಪ್ರಾಪರ್ಟಿ ಬೈ ಯೂಸಿಂಗ್ P2 ಪ್ರಾಪರ್ಟಿ ಗೊತ್ತಿರ್ಬೇಕು ನಾವು. P2 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡ್ಕೊಳ್ತೀನಿ ಅಂದ್ರೆ ಸೊ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಓಕೆ ಎಫ್ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಇಲ್ಲಿ 0 ಇದೆ, ಇಲ್ಲಿ 0 ಬರ್ಕೊಳ್ಳಿ. ಓಕೆ, 0 ಇಲ್ಲಿ ಎ ಇದೆ, ಇಲ್ಲೇ ಬರ್ಕೊಳ್ಳಿ ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ನಾನು P2 ಪ್ರಾಪರ್ಟಿ ಬೇಕಾದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ. P2 ಪ್ರಾಪರ್ಟಿ ಪ್ರಕಾರ ಬರ್ಕೊಂಡಿದ್ದೀನಿ. P2 ಪ್ರಾಪರ್ಟಿ ಬೇಕಾದ್ರೆ ಬರೀತೀನಿ ನೋಡಿ. P2 ಪ್ರಾಪರ್ಟಿ ಏನು, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಾವೇನು ಬರೀ ಅಂದ್ರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಸಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇಷ್ಟು ಇದು P2 ಪ್ರಾಪರ್ಟಿ. ನೀವು ಇಷ್ಟು P2 ಅಂತ ಬರೆದು ಸಾಕು, ಇದು ಪ್ರಾಪರ್ಟಿ ಬರೆದ್ರು ನಡೆಯುತ್ತೆ. ಓಕೆ, ನಾವು ಇಷ್ಟಿದೆ. ಓಕೆ, ನಾವು ಯು ಜಸ್ಟ್ ಎಫ್ ಆಫ್ ಮೈನಸ್ ಎಕ್ಸ್ ಬರ್ಬೇಕು. ಇಲ್ಲಿ ಎಲ್ಲಾದ್ರೂ ಯಾವ್ದಾರು ಒಂದ್ ಕಡೆ ಎಫ್ ಆಫ್ ಮೈನಸ್ ಎಕ್ಸ್ ಬರ್ಬೇಕು. ಎಫ್ ಆಫ್ ಮೈನಸ್ ಎಕ್ಸ್ ಬರ್ಬೇಕಂದ್ರೆ ಇದನ್ನ ತಗೊಂಡು ಇಲ್ಲಿ ಈ ಪೋರ್ಷನ್ ಇದೆ ಅಲ್ಲ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ಇದು ಒಂದು ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಇದನ್ನ ತಗೊಂಡು ನಾನು ಎಲ್ಲೆಲ್ಲಿ ಎಕ್ಸ್ ಇದೆ ಸಬ್ಸ್ಟಿಟ್ಯೂಟ್ ಮೈನಸ್ ಟಿ ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಇದನ್ನ ಸ್ವಲ್ಪ ಮೇಲೆ ತಗೊಂಡು ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ನಾವು ಎಲ್ಲೆಲ್ಲಿ ಎಕ್ಸ್ ಇದೆ ಸೊ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು 0 ಇದನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಇದನ್ನ ತಗೊಂಡು ಓಕೆ ಇದನ್ನ ಇಲ್ಲಿ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ದಟ್ ಈಸ್ ಡಿ ಎಫ್ ಆಫ್ ಎಕ್ಸ್
dx. ಓಕೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಮೈನಸ್ ಟಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಬಿಕಾಸ್ ವೈ ಐ ಆಮ್ ಟೇಕಿಂಗ್ ಮೈನಸ್ ಟಿ ಅಂತಂದ್ರೆ ಓಕೆ ಇಲ್ಲಿ ನೋಡಿ ಇಲ್ಲಿ ಎಫ್ ಆಫ್ ಮೈನಸ್ ಎಕ್ಸ್ ಇದೆ. ಓಕೆ ಆ ಫಾರ್ಮೆಟ್ ಅಲ್ಲಿ ತರಬೇಕು, ನಾವು ಇಲ್ಲಿ ಮೈನಸ್ ತರಬೇಕು, ನಾನು ಅದಕ್ಕೋಸ್ಕರ ಮೈನಸ್ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ ನಾವು ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದೇನಾಗುತ್ತೆ ಎಫ್ ಆಫ್ ಮೈನಸ್ ಟಿ ಈ ವರ್ಡ್ ಚೇಂಜ್ ಆಗ್ತಾವೆ. ಡಿ ಎಕ್ಸ್ ವಿ ಹ್ಯಾವ್ ಟು ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಓಕೆ ನಾವು ಸೊ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಯಾವಾಗ ಏನಾಗುತ್ತೆ 1 ಆಗುತ್ತೆ, ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಗುತ್ತೆ. ಓಕೆ ಈ ಡಿ ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಯಾವಾಗ ಏನಾಗುತ್ತೆ, ಸೊ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಆಗುತ್ತೆ, ಮೈನಸ್ ಡಿ ಟಿ ಬರ್ಕೊಳ್ಳಿ. ಅಂದ್ರೆ ಇಲ್ಲಿ ಸೊ ದಿಸ್ ಯು ಕ್ಯಾನ್ ಆಸ್ ಮೈನಸ್ ಡಿ ಟಿ ಅಂತ, ಡಿ ಎಕ್ಸ್ ಯು ಕ್ಯಾನ್ ಆಸ್ ಮೈನಸ್ ಡಿ ಟಿ ಅಂತ ಬರೀ. ಈಗ ಲಿಮಿಟ್ಸ್ ಚೇಂಜ್ ಆಗ್ತಾ ಹೌದಾ, ಲಿಮಿಟ್ಸ್ ಏನ್ ಚೇಂಜ್ ಆಗುತ್ತೆ, ನಾವು ಜಸ್ಟ್ ಸಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಇದ್ದಾಗ, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, ಟಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ ಇದು. ಓಕೆ ಟಿ ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಟಿ ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ. ಓಕೆ ಎಕ್ಸ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಮೈನಸ್ ಟಿ ಅಂತ ಅಂದ್ರೆ ಟಿ ದಟ್ ಈಸ್ ಈಕ್ವಲ್ ಮೈನಸ್ ಎಕ್ಸ್ ಬರುತ್ತೆ. ಅವಾಗ ಏನಾಗುತ್ತೆ ಎಲ್ಲೆಲ್ಲಿ ಎಕ್ಸ್ ಇದ್ರಲ್ಲಿ ಮೈನಸ್ ಎ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ, ದಟ್ ಈಸ್ ಮೈನಸ್ ಆಫ್ ಎ ಪ್ಲಸ್ ಇಲ್ಲ ಮೈನಸ್ ಎ. ಓಕೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ ಎ ಆಗುತ್ತೆ ನೋಡಿ, ದಟ್ ಈಸ್ ಸೊ ದಟ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, ಎ ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಅದೇ ತರ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ, ಎಕ್ಸ್ ವ್ಯಾಲ್ಯೂ 0 ಇದೆ, 0 ಇದ್ದಾಗ 0 ಸಬ್ಸ್ಟಿಟ್ಯೂಟ್, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, ಟಿ ಟೈಮ್ಸ್ ಆಫ್ ಮೈನಸ್ ಆಫ್ 0 ದಟ್ ಈಸ್ ಏನ್ ಬರುತ್ತೆ 0 ಬರುತ್ತೆ, ಅಂದ್ರೆ 0 ಬರುತ್ತೆ 0 ಬರುತ್ತೆ. ಓಕೆ ನಾವು ಯು ಜಸ್ಟ್ ಸಿ by using P1 property, so ನಾವು ಇದು ಮೈನಸ್ ಇದ್ದಿದ್ದು ಇದನ್ನ ಲಿಮಿಟ್ಸ್ ಇಂಟರ್ಚೇಂಜ್ ಮಾಡ್ಬಿಟ್ಟು ಅವಾಗ ಮೈನಸ್ ಎಲಿಮೆಂಟ್ ಆಗುತ್ತೆ ಹೌದಾ, ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಫ್ರಮ್ 0 to a f of minus t dt. ಓಕೆ ಸೊ ಇದಾಯ್ತಾ. ನೆಕ್ಸ್ಟ್ ಬೈ P0 ಪ್ರಾಪರ್ಟಿ, ಎಲ್ಲೆಲ್ಲಿ ಟಿ ಇದೆ ಅಲ್ಲಿ ಎಕ್ಸ್ ಅಂತ ರಿಪ್ಲೇಸ್ ಮಾಡ್ಬೋದು ಹೌದಾ. ಓಕೆ P0 ಪ್ರಾಪರ್ಟಿ ಯೂಸ್ ಮಾಡ್ಕೊ, ಇಂಟಿಗ್ರೇಷನ್ ಫ್ರಮ್ 0 to a ಎಲ್ಲ ಟಿ ಇದೆ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಅಂತ ರಿಪ್ಲೇಸ್ ಮಾಡ್ತೀನಿ ನೋಡಿ, ದಟ್ ಈಸ್ ಎಫ್ ಆಫ್ ಎಲ್ಲೆಲ್ಲಿ ಟಿ, ಟಿ ಪ್ಲಸ್ ಅಲ್ಲಿ ಎಕ್ಸ್ ರಿಪ್ಲೇಸ್ ಮಾಡ್ತೀನಿ, ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಡಿ ಎಕ್ಸ್ ಬರುತ್ತೆ ನೋಡಿ. ಓಕೆ ಇಷ್ಟು ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ ನಾವು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ವಿ ಕ್ಯಾನ್ ಡಾಸ್ ಈ ತರ ಬರೀಬಹುದು. ಸೊ ದಿಸ್ ವಿ ಕ್ಯಾನ್ ಡಾಸ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್. ಓಕೆ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ dx. Okay now we have two cases. Okay you have two cases ನಮಗೆ ಇಲ್ಲಿ ನೋಡಿ, ಇಲ್ಲಿ two cases ಇದಾವೆ, ಯಾವ ಇಲ್ಲಿ ನೋಡಿ. Okay now f of x, the f of minus x that is f of minus x that is equal to f of x ಅನ್ನೋದು ಒಂದು ಕಂಡೀಷನ್, f of minus x that is equal to minus f of x ಅನ್ನೋದು ಒಂದು ಕಂಡೀಷನ್. ಓಕೆ ಎರಡು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ ಹಿಯರ್. ಓಕೆ if first condition one f of minus x that is equal to f of x. Substitute in equation 1. Substitute in equation 1 ಇದನ್ನ equation 1 ಅಂತ ತಗೊಳ್ಳಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಫ್ರಮ್ 0 to a. ಓಕೆ ಇದು ಮೈನಸ್ ಎಫ್ ಆಫ್ ಎಕ್ಸ್ ಇದ್ರೆ ಪ್ಲಸ್ ಎಫ್ ಆಫ್ ಎಕ್ಸ್ ಆಗುತ್ತೆ. ವೈ ಬಿಕಾಸ್ ಇಲ್ಲಿದೆ ಕಂಡೀಷನ್. ಓಕೆ ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ ಇದನ್ನು ಸೇಮ್ ಇದೆ, ಇದನ್ನು ಸೇಮ್ ಇದೆ, ಆಪಲ್ ಪ್ಲಸ್ ಆಪಲ್ 2 ಆಪಲ್ ಆಗುತ್ತೆ. ಅದಕ್ಕೋಸ್ಕರ తీసుకుంటే 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ ಇಷ್ಟ ಆಯ್ತು. ಓಕೆ ಇದು ಯಾವಾಗ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ. ಇಫ್ ಸಪೋಸ್ ಕೇಸ್ 2 ನೋಡಿ, ಕೇಸ್ 2 ನಮಗೆ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಇದೆ ಅಂತ. ಓಕೆ ಮೈನಸ್ ಎಫ್ ಆಫ್ ಎಕ್ಸ್ ಇದೆ ಅಂತ ನೋಡಿ, ಇದರಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ದಿಸ್ ಆಲ್ಸೋ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಈಕ್ವೇಷನ್ ಅಲ್ಲಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ 0 to a. ಓಕೆ ಎಫ್ ಆಫ್ ಎಕ್ಸ್ ಯು ಕ್ಯಾನ್ ಡಾಸ್ ಎಫ್ ಆಫ್ ಮೈನಸ್ ಎಕ್ಸ್ ಯು ಕ್ಯಾನ್ ಡಾಸ್ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು, ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು. ಓಕೆ ನೆಕ್ಸ್ಟ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ ಇಷ್ಟ ಆಯ್ತಾ. ಓಕೆ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ, ಇದು ಮೈನಸ್ ನ ಹೊರಗೆ ತಗೊಳ್ತೀನಿ, ಅವಾಗ ಏನಾಗುತ್ತೆ ಮೈನಸ್ ಇಂಟಿಗ್ರೇಷನ್ ಫ್ರಮ್ 0 to a. ಓಕೆ ಎಫ್ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್. ಓಕೆ ಸೊ ಇದನ್ನು ಸೇಮ್ ಇದೆ, ಇದನ್ನು ಸೇಮ್ ಇದೆ. ಓಕೆ ಇದನ್ನೇ ಆಪಲ್ ಇದೆ, ಬಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅವಾಗ ಏನಾಗುತ್ತೆ ಇದು 0 ಆಗ್ತದೆ ಹೌದಾ. ಸೊ ವಿಚ್ ಮೀನ್ಸ್ ಈ ವರ್ಡ್ ಕಂಡೀಷನ್ ಇಂದ ಏನ್ ಹೇಳ್ಬೋದು ನಮಗೆ, ಸೊ ಇಫ್ ಇಟ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದ್ರೆ ನಮ್ಗೆ ಏನ್ ಬರುತ್ತೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಬರುತ್ತೆ.
ಅದೇ ತರ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದ್ರೆ ನಮ್ಗೆ ಏನ್ ಬರುತ್ತೆ 0 ಬರುತ್ತೆ. ಅದನ್ನೇ ಬರಿತೀನಿ ನೋಡಿ, ದೇರ್ ಫೋರ್ ಇಂಟಿಗ್ರೇಷನ್ ಫ್ರಮ್ minus a to a f of x dx that is equal to, we can write as integration if f of minus x that is equal to my f of x, then you can write it as 2 times of integration from 0 to a f of x. Okay, ಅದೇ ತರ if f of minus x that is equal to minus f of x ಬಂದ್ರೆ minus of f of x ಬಂದ್ರೆ ಇದು 0 ಬರುತ್ತೆ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಇಷ್ಟು ನಾವು ಸಾಲ್ವ್ ಮಾಡಿದ್ರೆ ಅಥವಾ ಇಷ್ಟು ಪ್ರೂವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ನೋಡಿ ಪ್ರತಿಯೊಂದು ಸ್ಟೆಪ್ ನೀಟಾಗಿ ಅರ್ಥ ಮಾಡಿಸಿದ್ದೀನಿ. ಸೊ ಫಸ್ಟ್ ಬೇಕಾದ್ರೆ ಹೇಳ್ತೀನಿ ನೋಡಿ, ಇದು ಈ ತರ ಬರಿಬೇಕು. ಫಸ್ಟ್ ಈ ತರ ನಮ್ಗೆ ಏನಿದೆ, ನಮಗೆ ಮೈನಸ್ ಎಫ್ ಆಫ್ ಎಕ್ಸ್ ಇದ್ದಾಗ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದ್ರೆ ಇದು ಬರುತ್ತೆ. ಓಕೆ, ಅದೇ ತರ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಇದ್ದಾಗ 0 ಬರುತ್ತೆ. ಓಕೆ, ನಾನು ಏನ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಹೌದಾ. ಓಕೆ, ಇದನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಇದನ್ನ ತಗೊಂಡು ಬರ್ಕೊಂಡಿದ್ದೀನಿ. ಇಲ್ಲಿ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೀನಿ, ಇದನ್ನ ಬೈ ಯೂಸಿಂಗ್ P2 ಪ್ರಾಪರ್ಟಿ ಇದು ನೋಡಿ. ಇಲ್ಲಿ ಬೇಕಾದ್ರೆ ಇಲ್ಲಿ ನಾನು ಬೇಕಾದ್ರೆ ಪೆನ್ನಿಂದ P2 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು, ಓಕೆ, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ಇದನ್ನ ಇಲ್ಲಿ 0 ಬರ್ಕೊಂಡು ಸ್ಪ್ಲಿಟ್ ಮಾಡಿ, ಅವಾಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಓಕೆ, ಇದನ್ನ ಈ ಫಾರ್ಮೆಟ್ ಬರ್ಕೊಂಡು ಯಾವ ತರ ಮಾಡ್ಕೊಂಡ್ರೆ ಇಲ್ಲಿ ಮಾಡಿದೀನಿ, ಇಲ್ಲಿ ಸೊಲ್ಯೂಷನ್ ಮಾಡಿದ್ರು. ಓಕೆ, ಇದನ್ನ ಈ ತರ ಬರ್ಕೊಂಡಿದೀನಿ, ಯಾವ ತರ ನಮ್ಗೆ ಇಲ್ಲಿ, ಓಕೆ, ಇಲ್ಲಿ ಮಾಡಿದೀನಿ, ಈ ತರ ಬರ್ಕೊಂಡು ಸಾಲ್ವ್ ಮಾಡಿದೀನಿ. ಅವಾಗ ಇದು ಈ ತರ ಬರುತ್ತೆ. ಅವಾಗ ನಮ್ ಕಂಡೀಷನ್ ಅಪ್ಲೈ ಮಾಡ್ಕೊಂಡಿದ್ರಿ, ಯಾವ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ದಾಗ ನಮ್ಗೆ ಏನ್ ಬರುತ್ತೆ, ಇದು ಬರುತ್ತೆ. ಅದೇ ತರ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಈ ಮೈನಸ್ ಎಫ್ ಆಫ್ ಎಕ್ಸ್ ಬಂದ್ರೆ ಅದು 0 ಬರುತ್ತೆ. ಓಕೆ, ಲಾಸ್ಟಿಗೆ ಇದು ಬರೆದ್ಬಿಟ್ರೆ ಮುಗಿತು. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಪ್ರಾಪರ್ಟಿ ಪ್ರೂವ್ ಮಾಡ್ದಂಗೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್ ಸಾಲ್ವ್ ಮಾಡೋಣಂತೆ. ಓಕೆ, ಈಗ ಟೆಕ್ಸ್ಟ್ ಬುಕ್ ಇಂದ ನೋಡಿದ್ರೆ ನಿಮ್ಗೆ ಜಾಸ್ತಿ ಅರ್ಥ ಆಗಲ್ಲ. ಓಕೆ, ಇದು ಹೆಂಗ್ ಬೇಕಾದ್ರೆ ಕೊಟ್ಟಿರ್ದೆ, ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನೀಟಾಗಿ ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಸೊ ಈಸಿಯಾಗಿ ಪ್ರೂವ್ ಮಾಡ್ಬೋದು ಪ್ರತಿಯೊಂದು ಪ್ರಾಪರ್ಟಿನು. ಓಕೆ, ಈಗ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಎಕ್ಸಾಂಪಲ್ ಕ್ವಶನ್ಸ್. ಓಕೆ, ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ಕ್ವಶನ್ ಏನಿದೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ -1 to 2, ಸೊ ಮಾಡ್ಲಸ್ ಆಫ್ x³ - x. ಓಕೆ, ನಾವು ಮಾಡ್ಲಸ್ ಇಂಟಿಗ್ರೇಷನ್ ಯಾವತ್ತೂ ಮಾಡಿಲ್ಲ. ಓಕೆ, ಹೌದಾ, ಮಾಡ್ಲಸ್ ಇಂಟಿಗ್ರೇಷನ್ ಯಾವತ್ತೂ ಮಾಡಿಲ್ಲ. ಬಟ್ ಇದನ್ನ ಏನ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಓಕೆ, ಇದ್ರ ಯಾವ್ದ್ರ ಸ್ಪ್ಲಿಟ್ ಮಾಡ್ಬೇಕಂದ್ರೆ, ಈಗ ಮಾಡ್ಲಸ್ ಆಫ್ x³ - x ಯಾವ್ಯಾವ ಇಂಟರ್ವಲ್ ಅಲ್ಲಿ ಏನೇನ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಓಕೆ, ಸಪೋಸ್ ಈಗ ನೋಡಿ, ಸೊ ದಟ್ ಈಸ್ integration from -2 to integration from -2 to, sorry, ಇದನ್ನ ತೆಗಿತಾರೆ. ಇಂಟಿಗ್ರೇಷನ್ ಫ್ರಮ್ -2 to 2 ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಇಲ್ಲಿ ಬರೀ x ಕೊಟ್ಟಿದ್ದಾನೆ, ಹೌದಾ, ಮಾಡ್ಲಸ್ ಆಫ್ x ಕೊಟ್ಟಿದ್ದಾನೆ. ಇದನ್ನ ಹೆಂಗ್ ಬರೀಬೇಕಂದ್ರೆ ಸ್ಪ್ಲಿಟ್ ಮಾಡ್ಬೇಕು. ಓಕೆ, ಇಲ್ಲಿ ಫಸ್ಟ್ x ವ್ಯಾಲ್ಯೂ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ. x = 0ಕ್ಕಿಂತ ಕಡಿಮೆ ಇದ್ದಾಗ ಇದೇನಾಗುತ್ತೆ, -x ಬರುತ್ತೆ, ಹೌದಾ. 0ಕ್ಕಿಂತ ಜಾಸ್ತಿ ಇದ್ದಾಗ +x ಬರುತ್ತೆ, ಹೌದಾ, ಮಾಡ್ಲಸ್ x ವ್ಯಾಲ್ಯೂ. ಅದೇ ತರ ನಮ್ಗೆ ಸೊ ಇಂಟಿಗ್ರಲ್ ವ್ಯಾಲ್ಯೂ ಇಲ್ಲಿ -2 ಇದೆ ಅಲ್ಲ ಅನ್ಕೊಳ್ಳಿ, ಇಲ್ಲಿ ಏನಿದೆ 2 ಇದೆ ಅನ್ಕೊಳ್ಳಿ. -2 ಇಂದ 2 ಇಂಟರ್ವಲ್ ಅಲ್ಲಿ ನಮ್ಗೆ ಮಾಡ್ಲಸ್ ಆಫ್ x ಏನ್ ಬರುತ್ತೆ, -x ಬರುತ್ತೆ. ಅದಕ್ಕೋಸ್ಕರ ಇದು ಲಿಮಿಟ್ಸ್ ಹೆಂಗ್ ಬರ್ಕೋಬೇಕಂತಂದ್ರೆ -2 to 0 ಮಾಡ್ಲಸ್ ಆಫ್ x ವ್ಯಾಲ್ಯೂ ಬರುತ್ತೆ, -x ಬರುತ್ತೆ, -x ಬರ್ಕೋಬೇಕು. ಇದನ್ನ ಇಂಟಿಗ್ರೇಟ್ ಮಾಡಿ. ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಆಮೇಲೆ 0 ಇಂದ 2 ಗೆ ನಮ್ಗೆ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನ್ ಬರುತ್ತೆ, x ಬರುತ್ತೆ. ಅವಾಗ 0 ಇಂದ 2 ಗೆ ನಮ್ಗೆ x ಬರುತ್ತೆ, x ಬರ್ಕೊಂಡು ಈ ತರ ಸಾಲ್ವ್ ಮಾಡ್ಬೇಕು ಇದನ್ನ. ಓಕೆ, ಈ ತರ ಸಾಲ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೋಡಿ, ಈ ತರ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಇದನ್ನ ಎರೇಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ ಅಂದ್ರೆ. ಓಕೆ, ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲಿ ಇರಲಿ ಸುಮ್ಮನೆ ನಿಮ್ಗೆ. ಓಕೆ, ನಾವು ಇದನ್ನ ಹೆಂಗ್ ಮಾಡಿದ್ರೆ x³ - x. ಓಕೆ, x³ - x ಯಾವ್ಯಾವ ಇಂಟರ್ವಲ್ ಅಲ್ಲಿ ಏನೇನಿರುತ್ತೆ ಅಂತ ಚೆಕ್ ಮಾಡಬೇಕಂದ್ರೆ ಫಸ್ಟ್ x³ - x ದಟ್ ಈಸ್ ಈಕ್ವಲ್ ಟು 0 ಮಾಡ್ಕೋಬೇಕು. ಇದು ಯಾವಾಗ 0 ಆಗುತ್ತೆ ಅಂದ್ರೆ ಫಸ್ಟ್ ಇಲ್ಲಿ ನೋಡಿ, ಈ ವ್ಯಾಲ್ಯೂಲ್ಲಿ ಏನ್ ಕಾಮನ್ ಇದೆ, ನಮ್ಗೆ x ಕಾಮನ್ ಇದೆ, x ಕಾಮನ್ ತಗೊಳ್ಳಿ.
ಓಕೆ, ನಮ್ಗೆ ಎಕ್ಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಒನ್ ಉಳಿತು, ಹೌದಾ? ಎಕ್ಸ್ ಸ್ಕ್ವಯರ್ ಮೈನಸ್ ಒನ್ ಉಳಿತು, ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದು ಯಾವ ಫಾರ್ಮೆಟ್ ಇದೆ ನಮಗೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಇದೆ. ಸೊ ದಟ್ ಈಸ್ ವೈ ದಿಸ್ ವಿ ಕ್ಯಾನ್ ಇಟ್ ಆಸ್ a plus b into a minus this, that is why this you can as x plus 1 into x minus 1 ಅಂತ ಬರೀಬಹುದು, that is equal to 0. ಓಕೆ ನೋಡಿ, ನಮಗೆ ಸೊ x ಕ್ಯೂಬ್ ಮೈನಸ್ x ಯಾವಾಗ 0 ಅಂದ್ರೆ x ವ್ಯಾಲ್ಯೂ 0 ಇದ್ದಾಗ 0 ಇರುತ್ತೆ. ಓಕೆ, x ವ್ಯಾಲ್ಯೂ ನಮಗೆ ಇದನ್ನ ನೋಡಿ, x ವ್ಯಾಲ್ಯೂ ಮೈನಸ್ 1 ಇದ್ದಾಗ 0 ಇರುತ್ತೆ, x ವ್ಯಾಲ್ಯೂ 1 ಇದ್ದಾಗ 0. ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ತೀವಿ. ಓಕೆ, ನಂಬರ್ ಲೈನ್ ಮೇಲೆ ಹಾಕೊಳ್ತೀವಿ. ಸೊ ನಮಗೆ ಇಂಟರ್ವಲ್ಸ್ ಎಲ್ಲಿ ಬಂದಿದೆ, ಫಸ್ಟ್ x is equal to 0. ಓಕೆ, x is equal to 0 ಅಂತಂದ್ರೆ 0 ಅಂದ್ರೆ ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ, x plus 1 ಈಕ್ವಲ್ ಟು 0 ಇದೆ, x ವ್ಯಾಲ್ಯೂ ಏನು ಬರುತ್ತೆ ಮೈನಸ್ 1 ಬರುತ್ತೆ, ಮೈನಸ್ 1 ಇಲ್ಲಿ ಬರುತ್ತೆ. ಅದೇ ತರ ಇದನ್ನ ಈಕ್ವಲ್ ಟು 0 ಇದೆ, x minus 1 ಈಕ್ವಲ್ ಟು 0 ಮಾಡಿದ್ರೆ x ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ. ನಮ್ಗೆ ಇಷ್ಟು ಇಂಟರ್ವಲ್ ಬಂದು ಮೈನಸ್ 1 ಇಂದ 2 ವರೆಗೆ, ಮೈನಸ್ 1 ಇಂದ 2 ವರೆಗೆ, ಇಲ್ಲಿ ನೋಡಿ ಮೈನಸ್ 1 ಇಂದ 2 ವರೆಗೆ, ಬಟ್ ಇಲ್ಲಿ 2 ಇಲ್ಲಿ ಮುಂದೆ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, 2 ಇಲ್ಲಿದೆ ಅಂತ ಅನ್ಕೊಳ್ಳಿ, 2. ಓಕೆ, ಇಷ್ಟು ಇಂಟರ್ವಲ್ ಬಂದು ನಮ್ಗೆ. ಓಕೆ, ನಾವು ಜಸ್ಟ್ ಮೈನಸ್ 1 ಇಂದ 0 ಅಂದ್ರೆ ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡಬಹುದು ಅಂದ್ರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ 1 to 2 we can write as modulus of x cube minus x we can write it as ಯಾವ ತರ ಬರೀಬಹುದು ಅಂದ್ರೆ ಈ ಸ್ಪ್ಲಿಟ್ ಮಾಡಬಹುದು ಇಂಟಿಗ್ರಲ್ಸ್ ಎಲ್ಲಿಂದ ಎಲ್ಲಿವರೆಗೆ, ಫಸ್ಟ್ ಮೈನಸ್ 1 ಇಂದ 0 ವರೆಗೆ. ಓಕೆ, ನೆಕ್ಸ್ಟ್ ಪ್ಲಸ್ x ಎಲ್ಲಿಂದ ಎಲ್ಲಿವರೆಗೆ 0 ಇಂದ 1 ವರೆಗೆ, ನೆಕ್ಸ್ಟ್ 0 ಇಂದ 1 ವರೆಗೆ, ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ 0 ಇಂದ 2 ವರೆಗೆ ಏನ್ ಬರ್ತಾವೆ ಚೆಕ್ ಮಾಡ್ಕೊಂಡು, ಫಸ್ಟ್ 0 ಇಂದ 1 ಆಯ್ತಾ, ನೆಕ್ಸ್ಟ್ 0 ಇಂದ 2 ವರೆಗೆ ಆಗ್ಬೋದು. ನೆಕ್ಸ್ಟ್ ಇಲ್ಲಿ ಫಂಕ್ಷನ್ ಅಲ್ಲಿ ಏನ್ ಬರುತ್ತೆ, ಇದರಲ್ಲಿ ಯಾವ್ದ್ರ ವ್ಯಾಲ್ಯೂ ತಗೊಳ್ಳಿ, ಯಾವ್ದ್ರ ವ್ಯಾಲ್ಯೂ ತಗೊಳ್ಳೋಣ ಅಂದ್ರೆ, ಸೊ ಮೈನಸ್ 1 ಮತ್ತೆ 0 ನೋಡಿ ಯಾವ್ದು ವ್ಯಾಲ್ಯೂ ತಗೊಳ್ಳೋಣ, ಸೊ ಮೈನಸ್ 1 ಮತ್ತೆ 0 ಅಂದ್ರೆ ಮೈನಸ್ 0.5 ತಗೊಳ್ಳೋಣ, ಮೈನಸ್ 0.5 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕೆ ಇದರಲ್ಲಿ ಓಕೆ ಅದು ಪ್ಲಸ್ ಬರುತ್ತಾ ನೆಗೆಟಿವ್ ಬರುತ್ತಾ ಚೆಕ್ ಮಾಡಿ. ಓಕೆ, ನೆಗೆಟಿವ್ ಬಂದ್ರೆ ನಾವು ಇದನ್ನ ಮೈನಸ್ ಇಂದ ಓಪನ್ ಮಾಡಬೇಕು. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮೈನಸ್ 0.5, ಇದ್ರಲ್ಲಿ ಮೈನಸ್ 0.5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ ಮೈನಸ್ 0.5. ಸೊ 1 ಮೈನಸ್ 0.5 ಅಂದ್ರೆ 0.5 ಬರುತ್ತೆ, 0.5. ನೆಕ್ಸ್ಟ್ ಅದೇ ತರ ಮೈನಸ್ 0.5 ಮೈನಸ್ 1 ಮಾಡಿದ್ರೆ ಮೈನಸ್ 1.5 ಬರುತ್ತೆ. ಓಕೆ, ನಾವು ಮೈನಸ್ ಇಂಟು ಮೈನಸ್ ಏನ್ ಬರುತ್ತೆ ನಮಗೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದು ಏನ್ ಬರುತ್ತೆ, ಇದು ಪ್ಲಸ್ ಇಂದ ಓಪನ್ ಆಗುತ್ತೆ, ಅಂದ್ರೆ ಇಯರ್ ಪ್ಲಸ್ ಇಂದ ಓಪನ್ ಆಗುತ್ತೆ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂದ ಓಪನ್ ಆಗುತ್ತೆ ನೋಡಿ. ಓಕೆ, ಈ ಇಂಟರ್ವಲ್ ಮೈನಸ್ 1 ಇಂದ 0 ಒಳಗೆ ನಮಗೆ, ಸೊ ನಮಗೆ ಕೊಟ್ಟಿರೋ ಫಂಕ್ಷನ್ ಯಾವ್ದ್ರಿಂದ ಓಪನ್ ಆಗುತ್ತೆ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂದ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂದ ಓಪನ್ ಆಗುತ್ತೆ. ಓಕೆ, ಇದನ್ನ ಇಂಟಿಗ್ರೇಷನ್ ಮಾಡಬೇಕು. ನೆಕ್ಸ್ಟ್ 0 ಇಂದ 1 ನೋಡಿ, 0 ಇಂದ 1 ನೋಡಿ ಯಾವ್ದ್ರ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ. 0 ಇಂದ 1 ನೋಡಿ ಯಾವ್ದ್ರ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್, ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡೋಣ, 0.5 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಿಸ್ ವಿಲ್ ಬಿಕಮ್ 0.5. ಓಕೆ, ನೆಕ್ಸ್ಟ್ ಸೊ 0.5 ಪ್ಲಸ್ 1 ಅಂದ್ರೆ ದಟ್ ಈಸ್ 1.5 ಆಗುತ್ತೆ. ನೆಕ್ಸ್ಟ್ 0.5 ಮೈನಸ್ ಅಂದ್ರೆ ಮೈನಸ್ 0.5 ಆಗುತ್ತೆ, ಮೈನಸ್ 0.5. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ನಮಗೆ ಮೈನಸ್ ಬರ್ತಾವ. ಸೊ ದಿಸ್ ಮೈನಸ್ ಅಂದ್ರೆ ಈ ಫಂಕ್ಷನ್ ಇಲ್ಲಿ ಫಂಕ್ಷನ್ ಮೈನಸ್ ಇಂದ ಓಪನ್ ಆಗುತ್ತೆ, ದಿಸ್ ವಿಲ್ ಬಿಕಮ್ ಅಟ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಬರುತ್ತೆ. ವೈ ಬಿಕಾಸ್ ಇಲ್ಲಿ ಫಂಕ್ಷನ್ ಮೈನಸ್ ಇಂದ ಓಪನ್ ಆಗುತ್ತೆ, ವೈ ಬಿಕಾಸ್ ಇಲ್ಲಿ ಮೈನಸ್ ಬರ್ತಿದೆ ನೋಡಿ, ಇಲ್ಲಿ ಮೈನಸ್ ಇಂದ ಓಪನ್ ಆಗುತ್ತೆ. ದಿಸ್ ವೈ ದಿಸ್ ವಿ ಕ್ಯಾನ್ ಆಸ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಬರೀಬೇಕು. ಓಕೆ, ಅದೇ ತರ 1 ರಿಂದ 2 ವರೆಗೆ. ಓಕೆ, 1 ರಿಂದ 2 ವರೆಗೆ. ಓಕೆ, ನಮ್ಗೆ ಏನ್ ಬರುತ್ತೆ ಅಂದ್ರೆ ಫಂಕ್ಷನ್ 1 ರಿಂದ 2 ವರೆಗೆ ನಮ್ಗೆ ಏನ್ ತರ ಬರುತ್ತೆ ಅಂದ್ರೆ ದಟ್ ಈಸ್ 1 ರಿಂದ 2 ವರೆಗೆ ನೋಡಿ, 1 ರಿಂದ 2 ನಮ್ಗೆ ಯಾವ್ದ್ರ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ 1.5 ಸಬ್ಸ್ಟಿಟ್ಯೂಟ್ ಮಾಡಿ. 1 ರಿಂದ 2 1.5 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1.5. ನೆಕ್ಸ್ಟ್ 1.5 ಪ್ಲಸ್ 1 ಅಂದ್ರೆ 2.5. ಓಕೆ, 1.5 ಮೈನಸ್ 1 ಅಂದ್ರೆ ಏನಾಗುತ್ತೆ 0.5 ಆಗುತ್ತೆ, ಎಲ್ಲ ಪ್ಲಸ್ 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 ಆಗುತ್ತೆ. ಅವಾಗ ಏನಾಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, ಇದು ಏನಾಗುತ್ತೆ ನೆಗೆಟಿವ್ ಆಯ್ತು, ಇದು ಏನಾಗುತ್ತೆ ಪಾಸಿಟಿವ್ ಆಯ್ತು, ಇದು ಪಾಸಿಟಿವ್ ಆಯ್ತು. ಅಂದ್ರೆ ಇಲ್ಲಿ ಫಂಕ್ಷನ್ ಅದರಿಂದ ಓಪನ್ ಆಗುತ್ತೆ ಅಂದ್ರೆ ಇದು ಪಾಸಿಟಿವ್ ಇಂದ ಆಗುತ್ತೆ, ಅಂದ್ರೆ ದಿಸ್ ಇಸ್ ವಾಟ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್. ಸೊ ದಿಸ್ ಯು ಕ್ಯಾನ್ ಆಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್. ಓಕೆ, ಇಲ್ಲಿ 1 ಇಂದ 2 ಸಾರಿ 1 ಇಂದ 2 ಇದು ಲಿಮಿಟ್. ಓಕೆ, ಈಗ ಇಂಟಿಗ್ರಲ್ ಕಂಡಿಡಿಯೋಣ ನೋಡಿ. ಇಷ್ಟು ನೋಡಿ, ಇಷ್ಟು ಬ್ರೇಕಪ್ ಮಾಡಿದಿವಾ, ಲಿಮಿಟ್ಸ್ ಬ್ರೇಕ್ ಮಾಡಿದಿವಾ. ಓಕೆ, ಲಿಮಿಟ್ಸ್ ಬ್ರೇಕ್ ಮಾಡಿದ್ರೆ ಈಗ ಲಿಮಿಟ್ಸ್ ನಾವು ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ ಸಬ್ಸ್ಟಿಟ್ಯೂಟ್ ಮಾಡೋದು. ಓಕೆ, ಈಗ ನೋಡಿ ಫಸ್ಟ್ ಒಂದೊಂದೇ ಇಂಟಿಗ್ರೇಟ್ ಮಾಡ್ತೀನಿ ನೋಡಿ. ಸೊ ನಾವು ದಿಸ್ ವಿಲ್ ಬಿಕಮ್ ವಾಟ್ ಎಕ್ಸ್ ಕ್ಯೂಬ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ, 2 ಬರ್ಕೊಳ್ಳಿ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ ನಮಗೆ ಲಿಮಿಟ್ಸ್ ದಟ್ ಈಸ್ ಮೈನಸ್ 1 to 0. ಓಕೆ, ಮೈನಸ್ 1 ಈಗ ನೋಡಿ ಈ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ ಬರ್ಕೊಳ್ಳಿ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ 0 ಇಂದ 1. ಸೊ ಲಿಮಿಟ್ಸ್ ಎಲ್ಲ 0 ಇಂದ 1. ಓಕೆ, ನೆಕ್ಸ್ಟ್ ಪ್ಲಸ್. ಸೊ ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡಿ, ಎಕ್ಸ್ ಕ್ಯೂಬ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ, 2 ಬರ್ಕೊಳ್ಳಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ ಲಿಮಿಟ್ಸ್ ದಟ್ ಈಸ್ 1 to 2.
ಓಕೆ, ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ, ನಮ್ಗೆ ಏನು ಬರ್ತದೆ ಅಂದ್ರೆ ಇದನ್ನ ಸ್ವಲ್ಪ ಮೇಲೆ ತೊಗೊಂಡೋಗಿ ಬರ್ಕೊಂಡು ಹೋಗ್ತೀನಿ. ಓಕೆ, ನಾವು ಫಸ್ಟ್ ಎಕ್ಸ್ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲೆಲ್ಲಿ ಎಕ್ಸ್ ಇದೆ 0 ಸಬ್ಸ್ಟಿಟ್ಯೂಟ್, 0 ಇಲ್ಲಿ 0 ಮಾಡಿದ್ರೆ 0 ಬರ್ತದೆ, 0 ಮೈನಸ್ ಆಫ್ ಈ 0 ಬಂದ್ಬಿಡ್ತದೆ. ಎಲ್ಲೆಲ್ಲಿ ಎಕ್ಸ್ ಇದೆ ನಮ್ಮ -1 ಸಬ್ಸ್ಟಿಟ್ಯೂಟ್ ಮಾಡೋಣ, -1 to the power 4 divided by 4. ಓಕೆ, ನೆಕ್ಸ್ಟ್ -1 ಸ್ಕ್ವೇರ್ ಡಿವೈಡೆಡ್ ಬೈ 2. ಇದಿಷ್ಟು ಬಂತು ಫಸ್ಟ್ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇಷ್ಟು ಬಂತು. ನೆಕ್ಸ್ಟ್ ಮೈನಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆ 1 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ವಾಟ್, ನಮಗೆ 1 to the power 4 divided by 4 ಮೈನಸ್ ಆಫ್ 1 to ಸ್ಕ್ವೇರ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಮೈನಸ್ ಆಫ್ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅವಾಗ 0ನೇ ಆಗುತ್ತೆ ಇದು. ಓಕೆ, ಇಷ್ಟು ಬಂತು ನೋಡಿ. ನೆಕ್ಸ್ಟ್ ಪ್ಲಸ್ ಇದೇನು ಎಲ್ಲೆಲ್ಲಿ ಎಕ್ಸ್ ಇದೆ ಸಬ್ಸ್ಟಿಟ್ಯೂಟ್ ಮಾಡೋಣ, 2 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ 2 to the power 4 divided by 2 to the power 4 divided by 4. ಓಕೆ, ನೆಕ್ಸ್ಟ್ ಮೈನಸ್ 2 to the power 4 divided by 4 minus of 2 to the power 2 to the power 2 divided by 2 to the power 2 divided by 2. Okay, next minus of LL x ಇದೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡೋಣ ಅವಾಗ ಏನಾಗುತ್ತೆ 1 to the power 4 divided by 4. ನೆಕ್ಸ್ಟ್ ಮೈನಸ್ ಆಫ್ 1 to the power 2 divided by 2. ಓಕೆ, ಇಷ್ಟು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ದಿಸ್ ವಿಲ್ ಬಿಕಮ್, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಆಫ್ ಆಲ್, ಸೊ ದಿಸ್ ಇಸ್ ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ 1 to the power 4 ಅಂದ್ರೆ 1 ಆಗುತ್ತೆ, 1/4 ಆಗುತ್ತೆ. ಓಕೆ, ನಾವು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ -1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, 1 divided by 2 ಆಯ್ತು. ನೆಕ್ಸ್ಟ್ ಓಕೆ, ಇದು ಇಷ್ಟ ಆಯ್ತು. ಓಕೆ, ಇದನ್ನ ಇಷ್ಟೇ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಇಸ್ ಹಿಯರ್. ಓಕೆ, ನಾವು ಹಿಯರ್ ಇದು ಏನು ಬರುತ್ತೆ ಅಂದ್ರೆ 1 to the power 4 ಅಂದ್ರೆ 1/1 ಬರುತ್ತೆ, 1/4 ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 1 to the power 2 ಅಂದ್ರೆ 1 ಆಗುತ್ತೆ, 1 divided by 2 ಆಗುತ್ತೆ. ಇದನ್ನ ಬರ್ಕೊಳ್ಳಿ. ಸೊ -0 ಅಂದ್ರೆ ವಾಪಸ್ ಇದು ಹೆಂಗೆ ಬರುತ್ತೆ, ಇದು ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್. ಓಕೆ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ ನೋಡಿ. ಸೊ ನಮಗೆ 2 to the power 4 ಅಂದ್ರೆ ಎಷ್ಟಾಗುತ್ತೆ, ನಮಗೆ 2 to the power 4 ಇಸ್ 16 divided by 4 ಆಗುತ್ತೆ ನೋಡಿ. ನೆಕ್ಸ್ಟ್ ಮೈನಸ್ 2 to the power 2 ಅಂದ್ರೆ, ಓಕೆ 2 to the power 2 ಅಂದ್ರೆ ನಮಗೆ ಇಲ್ಲ 1 to ಕ್ಯಾನ್ಸಲ್ ಮಾಡ್ಬಿಡಿ. ಸೊ ವಾಟ್ ಯು ಲೆಫ್ಟ್ ವಿತ್ 2 ಉಳಿತು ಅಷ್ಟೇ. ಓಕೆ, ಇದಿಷ್ಟು ಬಂತು. ನೆಕ್ಸ್ಟ್ ಮೈನಸ್ ಆಫ್, ಓಕೆ ನೆಕ್ಸ್ಟ್ 1 to the power 1/4 ಬರುತ್ತೆ, 1/4 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಮೈನಸ್ 1 divided by 2 ಬರುತ್ತೆ, 1 divided by 2 ಬರ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಕೆಲಸ ಮಾಡೋಣ, ಇಷ್ಟೇ ಇರಲಿ ತೋರಿ. ನೆಕ್ಸ್ಟ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ ನೋಡಿ. ದಿಸ್ ಇಸ್ -1/4 ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ +1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಸ್ -1/4 ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಆಗುತ್ತೆ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 16 4 1 ಜಾ 4 1 ಜಾ 4 4 ಜಾ. ಓಕೆ, ದಟ್ ಈಸ್ 4 - 2 ಆಗುತ್ತೆ. 4 - 2 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ 2 ಆಗುತ್ತೆ, 2 ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -1/4 ಆಗುತ್ತೆ. ಓಕೆ, ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಆಗುತ್ತೆ. ಓಕೆ, ನಾವು ಹಿಯರ್ 1/2 1/2 1/2 1/2 1/2 1/2 ಅಂದ್ರೆ ಏನಾಗುತ್ತೆ, ದಟ್ ಈಸ್ 3/2 ಆಗುತ್ತೆ, 3/2 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ತರ -1/4 -1/4 -1/4 ಮಾಡಿದ್ರೆ -3/4 ಆಗುತ್ತೆ, -3/4 ಬರ್ಕೊಳ್ಳಿ. ಈ +2 ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಏನ್ ಬರುತ್ತೆ ಅಂದ್ರೆ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ ಏನಂದ್ರೆ 1 ಇರುತ್ತೆ, LCM ತಗೊಳ್ಳಿ. 1 2 4 1 LCM ತಗೊಂಡ್ರೆ ಏನಾಗುತ್ತೆ, ನಮಗೆ 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 2 2 ಜಾ 4 4 1 ಜಾ 4 1 4 ಜಾ 4 2 3 ಜಾ ಎಷ್ಟಾಗುತ್ತೆ, 6 ಆಗುತ್ತೆ, 6 ಬರ್ಕೊಳ್ಳಿ. ಮೈನಸ್ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ಪ್ಲಸ್ 2 4 ಜಾ ಎಷ್ಟಾಗುತ್ತೆ, ನಮಗೆ 8 ಬರುತ್ತೆ, 8 ಬರುತ್ತೆ. ನೋ 6 ಪ್ಲಸ್ ನಮ್ಗೆ ಏನಾಗುತ್ತೆ, 6 ಅಲ್ಲಿ 3 ಹೋದಾಗ ಏನಾಗುತ್ತೆ, 3 ಬರುತ್ತೆ. ದಟ್ ಈಸ್ 8 ಮೈನಸ್ 6 ಅಲ್ಲಿ 3 ಹೋದಾಗ 3 ಬರುತ್ತೆ. 8 + 3 ಅಂದ್ರೆ ಏನು ಬರುತ್ತೆ, ನಮಗೆ 11 ಬರುತ್ತೆ. 11 divided by 4. ಓಕೆ, ಸೊ ನಮಗೆ 11 divided by 4 ನೋಡಿ. ಇಷ್ಟು ಸೊಲ್ಯೂಷನ್, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರ್ತಿದೆ ಅಂತ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. 11/4 ಬರುತ್ತೆ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಇಂದ ಬರ್ಸ್ತೀನಿ ನೋಡಿ. ಇಲ್ಲಿ ಸ್ಟಾರ್ಟಿಂಗ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಈ ತರ ಎಕ್ಸರ್ಸೈಸ್ ಅಲ್ಲಿ ಕ್ವಶನ್ಸ್ ಇದಾವೆ, ಅಲ್ಲಿನೂ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸದ್ಯಕ್ಕೆ ಇಲ್ಲಿ ಬರ್ಕೊಳ್ಳಿ ಈಗ. ಓಕೆ, ಇದು ನೋಡಿ, ಇಲ್ಲಿ ಎಕ್ಸರ್ಸೈಸ್ ಅಲ್ಲಿ ಈ ತರದ್ದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಅಂದ್ರೆ ಇದೆ ನಮಗೆ. ಓಕೆ, ಈ ತರ ಮಾಡ್ಯೂಲ್ಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಅಂದ್ರೆ ಇದೆ ನಮಗೆ. ಎಕ್ಸರ್ಸೈಸ್ ಅಲ್ಲಿ ನಮಗೆ ಈಸಿ ಕ್ವಶನ್ಸ್ ಇದಾವೆ, ಅಲ್ಲಿ ಸಾಲ್ವ್ ಮಾಡೋಣಂತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣಂತೆ. 11/4 ಆಯ್ತು ನೋಡಿ. 11/4. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದೆ.
evaluate, okay, evaluate ನಮ್ಗೆ ಏನು ಕೊಟ್ಟಿದ್ದಾರೆ ಇಂಟಿಗ್ರೇಷನ್ ಫ್ರಮ್, ಸೊ ನಮಗೆ -π/4 ಟು ಸೊ π/4 sin square x ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಓಕೆ, ಸೊ ನಾವು ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಇದು ಈವನ್ ಫಂಕ್ಷನ್ ಆಡ್ ಫಂಕ್ಷನ್ ಗೊತ್ತಿರಬೇಕು. ವೈ? ಬಿಕಾಸ್ ನಮಗೆ ಲಾಸ್ಟ್ P7 ಪ್ರಾಪರ್ಟಿ ನೆನ್ಪ್ ಮಾಡಿ, ದಟ್ ಈಸ್ -a to a f of x dx that is equal to if f of minus x that is equal to f of x ಇದ್ರೆ ನಮ್ಗೆ ಏನ್ ಬಂದಿತ್ತು 2 times of integration from 0 to a f of x ಈ ತರ ಇತ್ತು. ಅದೇ if f of minus x that is equal to minus f of x ಇದ್ರೆ ನಮ್ಗೆ ಏನ್ ಬಂದಿತ್ತು, ನಮ್ಗೆ 0 ಬಂದಿತ್ತು. ಓಕೆ, ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇದ್ದಿಲ್ಲ, -π/4 to π/4, ಇಲ್ಲೇನಿದೆ -a to a, ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇದೆ. ಫಸ್ಟ್ f of x ಪ್ಲಸ್ ಏನಿದೆ f of x that is equal to sin square x. ಓಕೆ, ನಾವು ಇದು ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಚೆಕ್ ಮಾಡೋಣ. f of minus x that is equal to LL x ಇದೆ, minus x ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, so that is sin square of minus x. Okay, so this we can write as sin x. Okay, so now sin square of minus x, and this we can write as sin of minus x. ಬೇಕಾದ್ರೆ instead of writing sin square x ನಾವೇನ್ ಮಾಡೋಣ ಅಂದ್ರೆ, so 1 second. So now this you can write as sin square x, you can also write it as sin x whole square ಅಂತ ಬರಿಬಹುದು. sin x whole square ಅಂತ ಬರಿಬಹುದು ಈ ತರ ನಾವು. ಓಕೆ, ನಾವು ಅದೇ ತರ ಅಲ್ಲಿ ಬರೀತೀವಿ, ದಟ್ ಈಸ್ sin x, ಎಲ್ಲೆಲ್ಲ x ಇದೆ -x ಸಬ್ಸ್ಟಿಟ್ಯೂಟ್, -x ಇದು ಹೋಲ್ ಸ್ಕ್ವೇರ್. ಓಕೆ, ನಾವು sin of -x ಇಸ್ ನಥಿಂಗ್ ಬಟ್ -sin x ನಮ್ಗೆ ಗೊತ್ತಿದೆ. ಓಕೆ, -sin x. ಓಕೆ, ದಟ್ ಈಸ್ ಈಕ್ವಲ್ ಏನ್ ಮಾಡುತ್ತೆ ನಮಗೆ, ದಟ್ ಈಸ್ ಇನ್ನ ಸ್ಕ್ವೇರ್ ಮಾಡಿದ್ರೆ ನಮಗೆ sin ಸ್ಕ್ವೇರ್ x ಬರುತ್ತೆ ವಾಪಸ್. ಓಕೆ, ಮೈನಸ್ ಇಂದ ಸ್ಕ್ವೇರ್ ಮಾಡಿದ್ರೆ +1 ಬರುತ್ತೆ, ದಟ್ ಈಸ್ f of -x ದಟ್ ಈಸ್ ಈಕ್ವಲ್ ಟು ವಾಪಸ್ sin ಸ್ಕ್ವೇರ್ x ಬಂದ್ರೆ ಅಂದ್ರೆ f of x ಬಂತು ವಾಪಸ್. ಓಕೆ, f of x ಬಂತ sin ಸ್ಕ್ವೇರ್ x. ಓಕೆ, f of -x that is equal to f of x ಬಂತು ಅಂದ್ರೆ ಈ ಪ್ರಾಪರ್ಟಿಯಲ್ಲಿ ಅಪ್ಲೈ ಮಾಡ್ಕೊಂಡು, ಈ ಪ್ರಾಪರ್ಟಿ ಅಪ್ಲೈ ಮಾಡ್ತೀವಿ ನೋಡಿ. ದಟ್ ಈಸ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ದಟ್ ಈಸ್ 2 times of integration from 0 to π/4 sin square x. ಓಕೆ, sin square x dx. ಓಕೆ, ಇಷ್ಟು ಇದನ್ನ ಇಂಟಿಗ್ರೇಟ್ ಮಾಡೋಣ. ಓಕೆ, ಬಟ್ sin square x ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿಲ್ಲ ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. cos 2x that is equal to 1 minus 2 sin square x. ಹೌದಾ? ಓಕೆ, 2 sin square x ಅಕ್ಕಡ್ತಾ ಮುಂದೆ ಯಾವಾಗ ಏನಾಗುತ್ತೆ ನಮಗೆ, ದಟ್ ಈಸ್ 2 sin square x that is equal to 1 minus cos 2x. ಓಕೆ, 2 ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ sin square x that is equal to 1 minus cos 2x divided by 2. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. So that is 2 you write as it is integration from 0 to π/4 sin square x you can write as 1 minus cos 2x divided by 2 dx. ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಇದು 2 ಅನ್ನೋದು ಹೊರಗೆ ಬರ್ಕೊಳಿದೆ, ದಿಸ್ ಇಸ್ 2 divided by 2 integration of 0 to π/4 1 minus cos 2x. ಓಕೆ, ಇದನ್ನ ಸೊ ದಿಸ್ 2 ಗೆಟ್ ಕ್ಯಾನ್ಸಲ್ ಮಾಡಿ, 2 ಕ್ಯಾನ್ಸಲ್ ಮಾಡಿ. ಸೊ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, x ಬರುತ್ತೆ, x ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ cos 2x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, cos 2x ನ ಇಂಟಿಗ್ರೇಟ್ ಮಾಡಿದ್ರೆ sin 2x ಬರುತ್ತೆ. ಆಮೇಲೆ ಈ 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ, ಅದು ಡಿವೈಡೆಡ್ ಬೈ 2 ಬರ್ಕೊಳ್ಳಿ. ಓಕೆ, ಈಗ ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ, ಲಿಮಿಟ್ಸ್ ದಟ್ ಈಸ್ 0 to π/4. ಓಕೆ, ಫಸ್ಟ್ ಎಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, π/4 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ದಟ್ ಈಸ್ π/4 ಮೈನಸ್ ಆಫ್ sin of 2 times of π/4 divided by 2. ಓಕೆ, ಇದಿಷ್ಟು ಬಂತು. ನೆಕ್ಸ್ಟ್ ಮೈನಸ್ ಆಫ್ ಎಲ್ಲಿ x ಇದೆ 0 ಸಬ್ಸ್ಟಿಟ್ಯೂಟ್ ಮಾಡೋಣ, ದಟ್ ಈಸ್ 0 ಮೈನಸ್ ಆಫ್ sin 2 times of 0 ಅಂದ್ರೆ ನಮ್ಗೆ ಏನಾಗುತ್ತೆ, sin 2 times of 0 ಅಂದ್ರೆ 0ನೇ ಆಗುತ್ತೆ, ಸುಮ್ಮನೆ ಬರ್ಕೊಳ್ಳೋದು ಬೇಡ. 0 2 times of 0ನೇ ಇರುತ್ತೆ. 2 times of 0 is nothing but 0 divided by ಏನಾರು ಇರಲಿ, ಇದು ಕಂಪ್ಲೀಟ್ ಆಗಿ 0ನೇ ಬರುತ್ತೆ. ನಮ್ಗೆ 0 minus 0 ಅಂದ್ರೆ 0ನೇ ಬರುತ್ತೆ. Now this π/4 you will write as it is. Okay, now this 2 1 ja 2 2 ja. Okay, next minus of ನಮಗೆ sin π/4 is nothing but 2 1 ja sin π/2 1. sin π/2 ವ್ಯಾಲ್ಯೂ ಎಷ್ಟು ನಮಗೆ 1 ಬರುತ್ತೆ. 1 divided by 2 1. ಓಕೆ, ನಾವು ಇದೇನಾಗುತ್ತೆ, ಮೈನಸ್ ಆಫ್ ಇದೇನಿದೆ, ಇದನ್ನ 0 minus 0 ಅಂದ್ರೆ ಇದು 0ನೇ ಬರುತ್ತೆ, ಬರ್ಕೊಳ್ಳಿ. ಓಕೆ, ಇನ್ನು ಎರಡರದ್ದು LCM ತಗೊಳ್ಳಿ, ನಮ್ಗೆ ಏನಿದೆ 4 and 2 LCM ಅಂದ್ರೆ 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 4 how much ja 4 1 ja 4 1 1 2 ja 2 2 ja 4. ಓಕೆ, ದಟ್ ಈಸ್ π into 1 ಮಾಡಿದ್ರೆ ನಮಗೆ π ಬರುತ್ತೆ, π minus 2 into 1 ಮಾಡಿದ್ರೆ 2 ಬರುತ್ತೆ, ಇಷ್ಟು ಬರುತ್ತೆ.
ದಟ್ ಈಸ್ ನಮ್ಗೆ ಏನು ಬರುತ್ತೆ ಪೈ ಮೈನಸ್ 2 ಡಿವೈಡ್ ಬೈ 4. ಓಕೆ, ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಅಥವಾ ನೀವು ಇಷ್ಟೇ ಬರ್ತಿದ್ರು ಸಾಕು, ನೀವು ಇಷ್ಟು ಬರ್ಕೊಳಕಿನ ದಟ್ ಈಸ್ ಪೈ ಬೈ 4 ಮೈನಸ್ 1/2 ಬರೆದ್ರೂ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲ ಇದು ನೋಡಿ ಪೈ ಬೈ 4 ಮೈನಸ್ 1/2. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಎಕ್ಸಾಂಪಲ್ 30. ಓಕೆ, ಇದು ಎಕ್ಸಾಂಪಲ್ 30 ಸಾಲ್ವ್ ಮಾಡೋಣ ನೋಡಿ. ಇದು ಹೆಂಗಿದೆ ಅಂದ್ರೆ, ಸೊ ಇದು ನಾರ್ಮಲ್ ಆಗಿ ನೋಡಿ, ಇವು ಎಕ್ಸೈಸ್ ಕ್ವಶನ್ಸ್ ಇದೆ, ಎಕ್ಸಾಂಪಲ್ ಕ್ವಶನ್ಸ್ ಎಲ್ಲ ಎಕ್ಸಾಂಪಲ್ ಕ್ವಶನ್ಸ್ ಸ್ವಲ್ಪ ಟಫ್ ಇದಾವೆ. ಎಕ್ಸೈಸ್ ಕ್ವಶನ್ ಕಂಪೇರ್ ಮಾಡಿದ್ರೆ ಎಕ್ಸಾಂಪಲ್ ಕ್ವಶನ್ಸ್ ಸ್ವಲ್ಪ ಟಫ್ ಇದಾವೆ. ಅದಕ್ಕೋಸ್ಕರ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 30 ನೋಡಿ, ಏನಿದೆ ನಮಗೆ ಇಂಟಿಗ್ರೇಷನ್ ಫ್ರಮ್ 0 to ಪೈ. ಓಕೆ, ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಈ ಫಾರ್ಮೆಟ್ ಇದೆ. ಸೊ ನಾವು ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್, ನಮಗೆ ಒಂದು ಪ್ರಾಪರ್ಟಿ ಇದೆ, ದಟ್ ಈಸ್ ಏನು ಇಂಟಿಗ್ರೇಷನ್ ಫ್ರಮ್ 0 to a. ಓಕೆ, 0 to a, integration from 0 to a f of x dx, that is equal to, okay, integration from 0 to a f of x dx equal to integration from 0 to a f of 2a minus x ಅಂತ ಬರಿಬಹುದು. ಓಕೆ, integration from 0 to a f of x dx you can write as integration from 0 to a f of 2a minus x ಅಂತ ಬರಿಬಹುದು. ಓಕೆ, ಈ ತರ ಬರಿಬಹುದು. ಅದೇ ತರ ಇದನ್ನ ಬರ್ಕೊಂಡು ಹೋಗ್ತೀನಿ ನೋಡಿ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ನಾವು ಇಂಟಿಗ್ರೇಷನ್ ಫಸ್ಟ್ ಇರೋದು ಹಂಗೆ ಬರ್ಕೊಂಡಿದ್ದೀನಿ, 0 to ಪೈ x sin x divided by 1 plus cos square x. ಓಕೆ, ಇಷ್ಟಿದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂತಾನೆ. ವೈ ಬಿಕಾಸ್ ನಮಗೆ ನೆಕ್ಸ್ಟ್ ಬೇರೆ ಬೇರೆ ಬರ್ತಾ, ಅದಕ್ಕೋಸ್ಕರ ಇದನ್ನ ಐ ಅಂತ ತಗೊಂಡು ಸಾಲ್ವ್ ಮಾಡೋಣ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ಈಸ್ ಪೈ ಮೈನಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಬಿಕಾಸ್ 0 to a, ಇದು 2a ಮೈನಸ್ ಎಕ್ಸ್ ಅಲ್ಲ, ಇದು ಬರೀ ಎಕ್ಸ್. ಇದು 2a minus x ಎಲ್ಲ ಬಡ್ಲಿ f a minus x ಇದೆ. ಸೊ ದಟ್ ಈಸ್ f of a minus x ಅಂತ ಬರೀಬಹುದು. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ x ಇದೆ, ಏನು ಮಾಡೋಣ, a minus x, a plus ಇದೆ, ಪೈ ಇದೆ. ದಿಸ್ ಯು ಕ್ಯಾನ್ ಆಸ್ ಇಂಟಿಗ್ರೇಷನ್ ಫ್ರಮ್ 0 to ಪೈ. ದಿಸ್ ಯು ಕ್ಯಾನ್ ಆಸ್ x, ಯು ಕ್ಯಾನ್ ಆಸ್ ಪೈ minus x sin of ಪೈ minus x divided by 1 plus cos of ಪೈ minus x whole square. ಇದನ್ನು ಸ್ಕ್ವೇರ್ ಇದ್ದಿದ್ದು ಹೋಲ್ ಸ್ಕ್ವೇರ್ ಅಂತ ಬರಿಬಹುದು ನಾವು. ಇದನ್ನ ಇಂಟಿಗ್ರೇಟ್ ಮಾಡೋಣ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಫ್ರಮ್ 0 to ಪೈ. ಓಕೆ, ಇಸ್ ಪೈ ಮೈನಸ್ ಎಕ್ಸ್, ಐ ವಿಲ್ ರೈಟ್ ಆಸ್ ಇಟ್ ಈಸ್. ಸದ್ಯಕ್ಕೆ ಪೈ ಮೈನಸ್ ಎಕ್ಸ್ ಹಿಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಅಂದ್ರೆ ಏನು, ಮಲ್ಟಿಪಲ್ ಆಫ್ ಪೈ. ಇದು ಮಲ್ಟಿಪಲ್ ಆಫ್ ಪೈ ಇದೆ, ಸೈನ್ ಇದೆ, ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ. ಸೊ ಪೈ ಮೈನಸ್ ಎಕ್ಸ್ ಅಂದ್ರೆ ಯಾವ ಕ್ವಾಡ್ರಂಟು, ಇಲ್ಲಿ ನೋಡಿ, ಮಲ್ಟಿಪಲ್ ಆಫ್ ಪೈ ಇದೆ, ಸೈನ್ ಇದೆ, ಸೈನ್ ಆಗುತ್ತೆ. ಪೈ ಮೈನಸ್ ಎಕ್ಸ್ ಅಂದ್ರೆ ಯಾವ ಕ್ವಾಡ್ರಂಟು, ನಮಗೆ ಪೈ ಮೈನಸ್ ಎಕ್ಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಪೈ ಮೈನಸ್ ಎಕ್ಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟ್, ಇದು ಥರ್ಡ್ ಕ್ವಾಡ್ರಂಟ್, ಇದು ಫೋರ್ತ್ ಕ್ವಾಡ್ರಂಟ್. ಓಕೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಯಾವತ್ತಿದ್ರು ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರ್ಕೊಂಡಿದೆ. ಓಕೆ, dx ರೈಟ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ 1 ಪ್ಲಸ್ ಇದು ಕಾಸ್ ಆಫ್ ಪೈ ಮೈನಸ್ ಎಕ್ಸ್. ಓಕೆ, ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಏನ್ ಬರ್ತಂದ್ರೆ, ಸೊ ನಾವು ದಟ್ ಈಸ್ ಕಾಸ್ ಆಫ್ ಪೈ ಮೈನಸ್ ಅಂದ್ರೆ ಮಲ್ಟಿಪಲ್ ಆಫ್ ಪೈ ಅಂದ್ರೆ ಕಾಸ್ ಇದು ಕಾಸ್ ಎ ಆಗುತ್ತೆ, ಕಾಸ್ ಎಕ್ಸ್ ಇದು ಕಾಸ್ ಎಕ್ಸ್ ಆಗುತ್ತೆ. ಪೈ ಮೈನಸ್ ಎಕ್ಸ್ ಅಂದ್ರೆ ಯಾವ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನಮಗೆ ಕಾಸ್ ವ್ಯಾಲ್ಯೂ ಏನಿರುತ್ತೆ, ನಮಗೆ ನೆಗೆಟಿವ್ ಇರುತ್ತೆ. ದಟ್ ಈಸ್ ವೈ ದಿಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಫ್ರಮ್ 0 to ಪೈ ಪೈ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ 1 ಪ್ಲಸ್ ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಿದೆ, ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಮೈನಸ್ ಇಂದ ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಅದಕ್ಕೋಸ್ಕರ ಇದು ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಓಕೆ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಎರಡು. ಓಕೆ, ಫಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಪೈ ಮೈನಸ್ ಪೈಗೆ ಫಸ್ಟ್ ಇದು ಕಂಪ್ಲೀಟ್ ಏನಿದೆ ಅಲ್ಲ, ಇದು ಫಸ್ಟ್ ಪೈಗೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಆಮೇಲೆ ಎಕ್ಸ್ಗೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಇಂಟಿಗ್ರೇಷನ್ ಫ್ರಮ್ 0 to ಪೈ. ಓಕೆ, ಪೈ ಟೈಮ್ಸ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ನೆಕ್ಸ್ಟ್ ಪ್ಲಸ್ ಮೈನಸ್ ಇದೆ, ಸೊ ಇಲ್ಲಿಂದ ಮೈನಸ್ ಇದೆ, ಮೈನಸ್ಗೆ ಮಲ್ಟಿಪ್ಲೈ ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್.
ಓಕೆ ಇಷ್ಟು ಬರಿ. ಸೊ ಈ ತರ ಬರಿಬೋದಾ? ಸೊ ಈ ತರ ಬರಿಬೋದು. ನೆಕ್ಸ್ಟ್ ಈಗ ನೋಡಿ, ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಸಪರೇಟ್ ಅಪ್ಲೈ ಮಾಡ್ಕೊಳ್ತೀವಿ. ಇಂಟಿಗ್ರೇಷನ್ ಇದಕ್ಕೆ ಸಪರೇಟ್ 0 to pi sin x divided by 1 plus cos square x dx. Next minus of integration of x sin x divided by 1 plus cos square x dx. ಓಕೆ ಇಷ್ಟ ಆಯ್ತಾ? ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಏನ್ ಬರುತ್ತೆ ಅಂದ್ರೆ, ಸೊ ನಾವು ಯು ಜಸ್ಟ್ ಸಿ ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ, ಸೊ ನಾವು ಬೇಕಾದ್ರೆ ಇದು ನೋಡಿ ಈ ಕಡೆ ಇರೋದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ, ಇದನ್ನೇಂತು ಇದೆಯಲ್ಲ ಇದು ಎಕ್ಸಾಕ್ಟ್ಲಿ ಐ ಫಾರ್ಮೆಟ್ಲಿ ಇದೆ. ಸೊ ನಾವು ಹಿಯರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ x sin x divided by 1 plus cos square x ಐ ಇದೆ. ಓಕೆ 0 to pi ಬರ್ದಿಲ್ಲ ಇಲ್ಲಿ, ಸೊ ಇಟ್ ಈಸ್ 0 to pi ಎಕ್ಸಾಕ್ಟ್ಲಿ ಇದೇ ಫಾರ್ಮೆಟ್ಲಿ ಇದೆ. ವಿಚ್ ಮೀನ್ಸ್ ದಿಸ್ ವಿ ಕ್ಯಾನ್ ಇಟ್ ಆಸ್ ಐ ಅಂತ ಬರಿಬೋದು ನಾವು, ದಿಸ್ ವಿ ಕ್ಯಾನ್ ಇಟ್ ಆಸ್ ಐ ಅಂತ ಬರಿಬೋದು. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳೋಣ. ಸೊ ನಾವು ದಿಸ್ ಈಸ್ ವಿ ಕ್ಯಾನ್ ಇಟ್ ಆಸ್ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗೋಣ. ಇಂಟಿಗ್ರೇಟ್ ಏನ್ ತಗೊಂಡು ನಾವು ಇದನ್ನ ನೋಡಿ ಇದನ್ನ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಕೊಂಡು ಹೋಗ್ಬೇಕು. ಏನ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ sin x ಬರುತ್ತೆ. ಓಕೆ ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ sin x ಬರ್ತಾ ಹೌದಾ? ಓಕೆ ಸೊ ದಟ್ ಈಸ್ ಕಾಸ್ ಎಕ್ಸ್ ನ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ sin x ಬರುತ್ತೆ. ಓಕೆ ನಾವು ಇದು ತಗೊಳ್ತೀನಿ ನೋಡಿ, ನಮ್ಗೆ ಏನಾಗುತ್ತೆ ಅಂದ್ರೆ ದಟ್ ಈಸ್ ಇಲ್ಲಿ ಬರೀತೀನಿ ನೋಡಿ, ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳೋಣ. ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳೋಣ. ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ sin x ಬರುತ್ತೆ, ಮೈನಸ್ sin x ಬರ್ಕೊಳ್ಳಿ. ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ, ಅದನ್ನ ಬರ್ಕೊಳ್ಳಿ. ಓಕೆ ಅಂದ್ರೆ ಇಲ್ಲಿ ನೋಡಿ sin x into dx. ಓಕೆ sin x into dx ಇಲ್ಲ ಐತಾ sin x into dx. ಓಕೆ ದಟ್ ಈಸ್ sin x into dx ದಟ್ ಯು ಕ್ಯಾನ್ ಇಟ್ ಆಸ್ ಮೈನಸ್ dt ಅಂತ ಬರೀಬಹುದು. ಓಕೆ ಇಲ್ಲಿ ಬರೀತೀನಿ ನೋಡಿ sin x into ದಿಸ್ ಪೈ ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ ಇಂಟಿಗ್ರೇಷನ್ ಫ್ರಮ್. ಓಕೆ sin x into dx ಕ್ಯಾನ್ ಇಟ್ ಆಸ್ ಮೈನಸ್ dt ಅಂತ ಬರೀಬಹುದು, ಮೈನಸ್ dt 1 divided by this sin x into dx ಮೈನಸ್ dt ಅಂತ ಬರೀಬಹುದು, ಮೈನಸ್ dt ಅಂತ ಬರೀ. ನೆಕ್ಸ್ಟ್ ಈಗ 1 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಏನ್ ತಗೊಂಡ್ವಿ, ಟಿ ತಗೊಂಡಿ ಹೌದಾ? ದಿಸ್ ವಿಲ್ ಬಿಕಮ್ ಟಿ ಸ್ಕ್ವೇರ್. ಓಕೆ ನೆಕ್ಸ್ಟ್ ಲಿಮಿಟ್ಸ್ ಚೇಂಜ್ ಆಗುತ್ತೆ. ವೈ? ಬಿಕಾಸ್ ನಾವು ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಹೌದಾ? ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದ್ರೆ ಲಿಮಿಟ್ ಚೇಂಜ್ ಆಗುತ್ತೆ. ಓಕೆ ಲಿಮಿಟ್ ಚೇಂಜ್ ಆಗ್ತಾ ಅಂದ್ರೆ ಯಾವ ತರ ಬರ್ತಾ ಅಂದ್ರೆ ಲಿಮಿಟ್ಸ್ ನೆಕ್ಸ್ಟ್ x is equal to 0 ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ, x is equal to 0 ಇದ್ದಾಗ ಟಿ ವ್ಯಾಲ್ಯೂ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಟಿ ದಟ್ ಈಸ್ ಈಕ್ವಲ್ ಟು ಕಾಸ್ 0. ಎಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 0 ಸಬ್ಸ್ಟಿಟ್ಯೂಟ್ 0, ಕಾಸ್ 0 ಅಂದ್ರೆ 1 ಬರುತ್ತೆ, 1 x is equal to 0 ಕಾಸ್ ವ್ಯಾಲ್ಯೂ 0, ಟಿ ವ್ಯಾಲ್ಯೂ ಏನ್ ಬರುತ್ತೆ 1 ಬರುತ್ತೆ. ಅದೇ ತರ x ವ್ಯಾಲ್ಯೂ ಪೈ ಇದ್ದಾಗ ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು ಪೈ, ಟಿ ದಟ್ ಈಸ್ ಈಕ್ವಲ್ ಟು ಕಾಸ್ ಪೈ ದಟ್ ಈಸ್ ಈಕ್ವಲ್ ಏನ್ ಬರುತ್ತೆ -1. x ವ್ಯಾಲ್ಯೂ ಪೈ ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ -1 ಬರುತ್ತೆ, -1 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಈಗ ನೆಕ್ಸ್ಟ್ ನೋಡಿ ಏನ್ ಮಾಡೋಣ, ಈ ಮೈನಸ್ ಐನ ಆ ಕಡೆ ತಗೊಂಡೋಣ. ಈ ಮೈನಸ್ ಐನ ಆ ಕಡೆ ತಗೊಂಡ್ರೆ ಏನಾಗುತ್ತೆ ಪ್ಲಸ್ ಐ ಆಗುತ್ತೆ. ದಿಸ್ ವಿಲ್ ಬಿಕಮ್ ಔಟ್ ಐ ಪ್ಲಸ್ ಐ ಆಗುತ್ತೆ. ಹಿಯರ್ ಐ ಪ್ಲಸ್ ಐ ದಟ್ ಈಸ್ ಈಕ್ವಲ್ ಟು ಇದು ಪೈ ಯು ರೈಟ್ ಆಸ್ ಇಟ್ ಈಸ್, ಪೈ ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಸೊ ನಾವು ಇಂಟಿಗ್ರೇಷನ್ ಆಫ್ ಇಲ್ಲಿ ಮೈನಸ್ ಇದೆ, ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಬರ್ಲಿ ಪೈ, ಓಕೆ ಈ ಮೈನಸ್ ಇದೆ ಮೈನಸ್ ಹೊರಗೆ ಹಾಕೊಳ್ಳಿ. ದಿಸ್ ವಿಲ್ ಬಿಕಮ್ ಔಟ್ ಮೈನಸ್ ಹೊರಗೆ ಹಾಕೊಂಡಿರಿ, ಅವಾಗ ಈಗಂತ ಮೈನಸ್ ಪೈ ಆಗುತ್ತೆ ನೋಡಿ. ಅವಾಗ ಇಂಟಿಗ್ರೇಷನ್ ಆಫ್ 1 divided by 1 plus t square. ಇಂಟಿಗ್ರೇಷನ್ ಆಫ್ 1 divided by 1 plus t square ಅಂದ್ರೆ ಏನು ನಮ್ಗೆ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1 divided by 1 plus s square x square ಅಂದ್ರೆ ಇಂಟಿಗ್ರೇಷನ್ ಏನ್ ಬರ್ತಿತ್ತು ನಮಗೆ, tan inverse of x ಬರ್ತಿತ್ತು ಹೌದಾ? ಸೊ tan inverse of x plus c ಇರ್ತದೆ, ಎಕ್ಸಾಕ್ಟ್ಲಿ ಅದೇ ತರ ಇದೆ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ನಾವು ಇನ್ಸ್ಟೆಡ್ ಆಫ್ x ನಮ್ಗೆ ಏನಿದೆ t ಇದೆ, ಸೊ ದಿಸ್ ಇಸ್ tan inverse of t ಅಂತ ಬರೀರಿ, tan inverse of t. ಓಕೆ ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ, ಲಿಮಿಟ್ಸ್ 1 ರಿಂದ -1 ವರೆಗೆ ನೋಡಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ 1 ರಿಂದ -1. ಸೊ ಐ ಪ್ಲಸ್ ಐ ಅಂದ್ರೆ ಏನಾಗುತ್ತೆ ದಟ್ ಈಸ್ 2i ಆಗುತ್ತೆ, 2i ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ಮೈನಸ್ ಪೈ ಯು ರೈಟ್ ಆಸ್ ಇಟ್ ಈಸ್. ಓಕೆ ಎಲ್ಲೆಲ್ಲಿ ನಮಗೆ ಟಿ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, -1 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ ನಮಗೆ ದಟ್ ಈಸ್ tan inverse of -1. ಓಕೆ ಮೈನಸ್ ಆಫ್, ಸೊ tan inverse ಆಫ್ ಏನ್ ಬರಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ನೆಕ್ಸ್ಟ್ tan inverse of 1. ಓಕೆ ಸೊ tan inverse of 1 ಬರುತ್ತೆ ನೋಡಿ, 1 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಇಷ್ಟ ಆಯ್ತು. ದಟ್ ಈಸ್ 2 ನ ಇಲ್ಲಿ ತನ್ನಿ, ಅವಾಗ i ದಟ್ ಈಸ್ ಈಕ್ವಲ್ ಟು ಮೈನಸ್ ಪೈ ಡಿವೈಡೆಡ್ ಬೈ 2. ಓಕೆ ಸೊ ದಿಸ್ ವಿಲ್ ಬಿಕಮ್ ಯು ನೋ ದ tan inverse of -x. tan inverse of -x ದಟ್ ಈಸ್ ಈಕ್ವಲ್ ಟು ಏನು, tan inverse of -x ದಟ್ ಈಸ್ ಈಕ್ವಲ್ ಟು ಮೈನಸ್ tan inverse of x ಅಂತ ಅರ್ಥ, ಮೈನಸ್ tan inverse, ಇದು ಗೊತ್ತಿರಬೇಕು ನಿಮ್ಗೆ. ಅದೇ ತರ ಇದು ಬರೀತೀನಿ ನೋಡಿ. ಸೊ ದಿಸ್ ಯು ಕ್ಯಾನ್ ಆಸ್ ಮೈನಸ್ tan inverse of 1. ಓಕೆ ನಾವು ದಿಸ್ tan inverse of 1 ಇಸ್ ನಥಿಂಗ್ ಬಟ್ ನಾವು π/4 ಬರುತ್ತೆ, π/4 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಸೊ ದಿಸ್ ಮೈನಸ್ π/2 ಯು ರೈಟ್ ಆಸ್ ಇಟ್ ಈಸ್. ದಿಸ್ ವಿಲ್ ಬಿಕಮ್ ಔಟ್ ಮೈನಸ್ tan inverse of 1 ಅಂದ್ರೆ ಏನ್ ಬರುತ್ತೆ π/4 ಬರುತ್ತೆ, π/4 ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ ನಾವು ಸೊ ಮೈನಸ್ π/4 ಏನ್ ಬರುತ್ತೆ ನಮಗೆ, ದಟ್ ಈಸ್ ಮೈನಸ್ π/4 ಏನ್ ಬರುತ್ತೆ ನಮಗೆ, ದಟ್ ಈಸ್ -π/2 ಬರುತ್ತೆ. ಓಕೆ ಇದು ಮತ್ತೆ ಮೈನಸ್ ಮಾಡಬೇಡ್ರಿ, ಮಲ್ಟಿಪ್ಲಿಕೇಶನ್ ಇದು
ಓಕೆ -π/4 -π/4 -π/2 ಆಗುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ π ಇಂಟು π ಮಾಡಿದ್ರೆ π² ಆಗುತ್ತೆ. 2 ಇಂಟು 2 ಮಾಡಿದ್ರೆ 4 ಆಗುತ್ತೆ ನೋಡಿ. ಸೊ ದಟ್ ಈಸ್ I ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಜಸ್ಟ್ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಪಾಸ್ ಮಾಡ್ಕೊಳ್ಳಿ, ಇಲ್ಲಿಂದ ತೋರಿಸಿ ನೋಡಿ. ಸೊ ಹಿಯರ್ ಯು ಹ್ಯಾವ್ ಇಲ್ಲಿಂದ ಬರ್ಕೊಳ್ಳಿ. ಓಕೆ, ಇಲ್ಲಿ ಪಾಸ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಇಲ್ಲಿಂದ ಬರ್ಕೊಳ್ಳಿ. ಓಕೆ, ಇಷ್ಟು. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಎಕ್ಸಾಂಪಲ್ 31 ನೋಡಿ ಏನಿದೆ. ಓಕೆ, ಸೊ ಎಕ್ಸಾಂಪಲ್ 31 ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಂಟಿಗ್ರೇಷನ್ ಆಫ್, ಇದು ಯಾವ ಫಾರ್ಮೆಟ್ ಇದೆ? ಪ್ರಾಪರ್ಟಿ 7 ಫಾರ್ಮೆಟ್, P7 ಪ್ರಾಪರ್ಟಿ ಫಾರ್ಮೆಟ್ ಇದೆ. ಸೊ ನಮಗೆ ಇಂಟಿಗ್ರೇಷನ್ ಆಫ್ -a to a ಇಂಟಿಗ್ರೇಷನ್ ಆಫ್ -a to f of x dx ಅದೇ ಫಾರ್ಮೆಟ್ ಇದೆ ನೋಡಿ. ಬೇಕಾದ್ರೆ ನೋಡಿ, ಇಲ್ಲಿ -a ಇಂದ a, ಇಲ್ಲಿ -1 to 1, ಹೌದಾ? ಅದೇ ತರ. ಸೊ ನಮಗೆ ಇಫ್ f of -x that is equal to f of -x that is equal to ನಮಗೆ f of x ಅಂತ ಬಂದ್ರೆ ಸೊ ನಮ್ಗೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a f of x ಬರುತ್ತೆ. ಓಕೆ, ಇದ್ರದ್ದು ಇಂಟಿಗ್ರೇಷನ್. ಓಕೆ, ನೆಕ್ಸ್ಟ್ ಅದೇ ತರ ಇಫ್ f of -x that is equal to -f of x ಬಂದ್ರೆ ಇದು ಬಂದ್ರೆ ಸೊ ದಟ್ ಈಸ್ 0 ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ. ಓಕೆ, ಫಸ್ಟ್ ಇದು ಇವನ್ ಫಂಕ್ಷನ್ ಆಡ್ ಫಂಕ್ಷನ್ ಚೆಕ್ ಮಾಡೋಣ. ಸೊ ದಟ್ ಈಸ್ f of x that is equal to ಓಕೆ f of x that is equal to ಏನ್ ಕೊಟ್ಟಿದ್ದಾರೆ ನಮಗೆ sin to the power 5x ಓಕೆ into cos to the power 4x. ಓಕೆ, ನಾವು ಸೊ f of -x ಎಲ್ಲೆಲ್ಲಿ x ಇದೆ ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, -x ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಈ ಪವರ್ ಇದೆ ಹೋಲ್ ಪವರ್ ಆಗಿ ಬರ್ಕೊಳ್ಳಿ. ದಿಸ್ ಯು ಕ್ಯಾನ್ ರೈಟ್ sin of ಎಲ್ಲೆಲ್ಲಿ x ಇದೆ -x ಸಬ್ಸ್ಟಿಟ್ಯೂಟ್ ಮಾಡಿ -x ಹೋಲ್ ಪವರ್ 5. ಓಕೆ, ದಿಸ್ ಯು ಕ್ಯಾನ್ ರೈಟ್ cos of -x ಹೋಲ್ ಪವರ್ 4. ಓಕೆ, ನಾವು sin of -x ಅಂದ್ರೆ ಏನ್ ಬರುತ್ತೆ ನಮಗೆ -sin x ಆಗುತ್ತೆ, -sin x to the power 5. ಓಕೆ, ನೆಕ್ಸ್ಟ್ ಅದೇ ತರ cos of -x ಅಂದ್ರೆ cos x ಆಗುತ್ತೆ, cos x to the power 4. ಓಕೆ, ನೌ ಸೊ ದಿಸ್ ಇಸ್ -1 to the power 5 ಮಾಡಿದ್ರೆ ಏನ್ ಬರುತ್ತೆ -1 ಬರುತ್ತೆ, ಹೌದಾ? ಸೊ ದಿಸ್ ಯು ಕ್ಯಾನ್ -1 to the power 5 ಮಾಡಿದ್ರೆ -1 ಬರುತ್ತೆ. ಅದೇ sin x to the power 5 ಮಾಡಿದ್ರೆ ಏನ್ ಬರುತ್ತೆ sin to the power 5x. ಓಕೆ, ದಿಸ್ ವಿಲ್ ಬಿಕಮ್ cos to the power 4x. ಓಕೆ, ನೌ ದಿಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಇದು ಯಾವ ಫಾರ್ಮೆಟ್ ಇದೆ? ಇದು f of x ಫಾರ್ಮೆಟ್ ಐತೆ, sin to the power 5x into cos to the power 4x. ಸೊ ದಿಸ್ f of x ಅಂತ ಬರೀಬಹುದು. ಅಂದ್ರೆ ಯು ಜಸ್ಟ್ ಸಿ ಹಿಯರ್ f of -x that is equal to -f of x ಅಂತ, ಹೌದಾ? ಓಕೆ, ದೇರ್ ಫಾರ್ ಈ ತರ ಬಂದಾಗ ನಾವ್ ಏನ್ ಹೇಳ್ಬೋದು, ಇಟ್ ಈಸ್ f of x is a odd function. ಓಕೆ, ಸೊ ನಮ್ಗೆ ಏನ್ ಬರುತ್ತೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ -1 to 1 ಓಕೆ sin to the power 5x into cos to the power 4x. ಓಕೆ, ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ 0 ಬರುತ್ತೆ. ವೈ? ಬಿಕಾಸ್ f of x is odd function. Okay, by using P7 property. Okay, P7 property ಯೂಸ್ ಮಾಡ್ಕೊಂಡ್ರೆ ಸಾಲ್ವ್ ಮಾಡಿದ್ರೆ ಇಷ್ಟು ಬರುತ್ತೆ, ಅದು 0 ಬರುತ್ತೆ ಡೈರೆಕ್ಟ್ ಆಗಿ. ಬಿಕಾಸ್ ಇಲ್ಲಿ ನೋಡಿ, ಸೊ f of -x that is equal to -f of x ಬಂದ್ರೆ 0 ಬರುತ್ತೆ. ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣಂತೆ. ಇವು ಡೈರೆಕ್ಟ್ ಕ್ವಶನ್ ಕೇಳಲ್ಲ ನಿಮ್ಗೆ. 6 ಮಾರ್ಕ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, 6 ಮಾರ್ಕ್ಸ್ ಅಲ್ಲಿ ಪ್ರಾಪರ್ಟಿ ಪ್ರೂವ್ ಮಾಡಿ ಅಂತ ಕೇಳ್ತಾರೆ, ಆಮೇಲೆ ಅದರಲ್ಲಿ ಒಂದು ಸಬ್ ಕ್ವಶನ್ ಕೇಳ್ತಾರೆ ಇದರ್ತ. ಓಕೆ, ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗ್ತವೆ ಕ್ವಶನ್ಸ್. ಮತ್ತೆ ಕಾಂಪಿಟೇಟಿವ್ ಅಲ್ಲಿ ಬಹಳ ಸಲ ಕೇಳ್ತಾರೆ ನಿಮ್ಗೆ. ಕಾಂಪಿಟೇಟಿವ್ ಈ ತರ ಕ್ವಶನ್ ಕೇಳ್ತಾರೆ ನೋಡಿ, ಈ ತರದ್ದು. ಓಕೆ, ನಾವು ಸೊ ಇದು ಯಾವ ಪ್ರಾಪರ್ಟಿ ಫಾರ್ಮೆಟ್ ಇದೆ ಅಂದ್ರೆ, ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್, ಇದು ಯಾವ ಪ್ರಾಪರ್ಟಿ ಫಾರ್ಮೆಟ್ ಇದೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಟಿಗ್ರೇಷನ್. ಬೇರೆ ಪೆನ್ ಇಂದ ಬರೀತಾರೆ ಅವಲ್ಲಿ, ಸುಮ್ಮನೆ ಡಿಫ್ರೆಂಟ್ ಪೆನ್ ಯೂಸ್ ಮಾಡ್ಕೊಂಡು ಸರ್. ಓಕೆ, ಇಂಟಿಗ್ರೇಷನ್ ಆಫ್ 0 to a f of x
Okay, f of x dx that is equal to, you can do integration from 0 to a f of a minus x dx. ಈ ತರ ಬರೀಬಹುದು ನಾವು. ಓಕೆ, ಇದು ಎಷ್ಟನೇ ಪ್ರಾಪರ್ಟಿ ಅಂದ್ರೆ, ಸೊ ದಿಸ್ ಇಸ್ ಫೋರ್ತ್ ಪ್ರಾಪರ್ಟಿ ಐ ಥಿಂಕ್, P4 ಪ್ರಾಪರ್ಟಿ ಐ ಥಿಂಕ್, ಸಾರಿ P5 ಫಿಫ್ತ್ ಪ್ರಾಪರ್ಟಿ, P5th ಪ್ರಾಪರ್ಟಿ ಇದೆ. ಓಕೆ, ಇದ್ರ ಪ್ರಕಾರ ನಾವು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ಈಗ ನಾನು ವಾಪಸ್ ಅದೇ ಅಂತ ತೋರ್ತೀನಿ. ಓಕೆ, ನಾವು ಇದ್ರ ಪ್ರಕಾರ ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲೇನಿದೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಪೈ ಬೈ 2 ಮೈನಸ್ ಎಕ್ಸ್, ಅದೇ ಎ ಮೈನಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದೆ, ಅದೇ ತರ ಇಲ್ಲಿ. ದಟ್ ಈಸ್, ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಇದು ಐ ಅಂತ ತಗೊಳ್ಳೋಣ. ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to pi by 2. Okay, that is sin to the power 4x, okay, divided by sin to the power 4x plus cos to the power 4x dx. Okay, ಇಷ್ಟಿದೆ. ಓಕೆ, ನೆಕ್ಸ್ಟ್ ಇದೇನ್ ಮಾಡೋಣ, ಎಲ್ಲೆಲ್ಲಿ ಎಕ್ಸ್ ಇದೆ ಸಬ್ಸ್ಟಿಟ್ಯೂಟ್ ಮಾಡೋಣ. pi by 2 minus x ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಬಿಕಾಸ್ ಇಲ್ಲಿ a ಇದ್ರೆ a minus x ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇ ತರ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ by what, this is by using by P5 property. Okay, now ಇದರಲ್ಲಿ integration from 0 to pi by 2. Okay, sin of x plus ಇಲ್ಲಿ pi by 2 minus x substitute pi by 2 minus x. So ಇದು whole power ಬರ್ಕೊಳ್ತೀವಿ, whole power 4 ಅಂತ ಬರ್ಕೊಳ್ತೀವಿ. ಅದೇ ತರ ನಾವು sin of pi by 2 minus x whole power 4 plus okay cos of pi by 2 minus x whole power 4. Okay, ಇಷ್ಟ ಆಯ್ತಾ? ಸೊ ಇದನ್ನ ನೋಡಿ, ಯು ನೋ ದಟ್ sin pi by 2 minus x ಅಂದ್ರೆ ಏನು? ಸೊ ದಟ್ ಈಸ್ ನಮಗೆ cos x ಬರುತ್ತೆ. ಅದೇ ತರ cos pi by 2 minus x ಅಂದ್ರೆ ಏನು? ನಮಗೆ sin x, ಅದು ಗೊತ್ತಿರಬೇಕು ನಿಮಗೆ, ಅದು ಬರೀತೀನಿ ನೋಡಿ ಅದರ ಪ್ರಕಾರ. ಸೊ ಇಂಟಿಗ್ರೇಷನ್ ಫ್ರಮ್ 0 to pi by 2. So now this sin pi by 2 minus x is nothing but cos x to the power of 4x divided by, okay, ಅದೇ ತರ sin pi by 2 minus x is nothing but cos x ಆಗುತ್ತೆ. So this will become what, cos to the power 4x. Okay, plus ಅದೇ ತರ cos pi by 2 minus x is nothing but sin x ಬರುತ್ತೆ. ಅದಕ್ಕೆ ಏನಾಗುತ್ತೆ, that is sin to the power 4x ಆಗುತ್ತೆ. ಅದು ಬರ್ಕೊಳ್ಳಿ, ಇದು dx you write as it is. Okay, now you just consider this as equation 1 ಅಂತ assume ಮಾಡ್ಕೊಳ್ಳಿ, ಇದು equation 2 ಅಂತ assume ಮಾಡ್ಕೊಳ್ಳಿ. Okay, now add equation 1 and 2. Add equation 1 and 2. Equation 1 ಹೇಳಿದ್ರೆ ಇದನ್ನು i plus i ಅಂದ್ರೆ i plus i that is equal to integration of 0 to pi by 2 sin to the power 4x divided by sin to the power, sorry cos ಬರುತ್ತೆ, sin to the power 4x plus cos to the power 4x. Okay, plus integration from 0 to pi by 2. So ಇಲ್ಲಿ ಏನಿದೆ, equation 2 ಅಲ್ಲಿ cos to the power 4x divided by cos to the power 4x divided by cos to the power 4x plus sin to the power 4x. Okay, ಇದ್ರದ್ದು ಇಂಟಿಗ್ರೇಷನ್ ಸಪರೇಟ್. ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಹಿಯರ್, ಇಲ್ಲಿ ಲಿಮಿಟ್ಸ್ ಸೇಮ್ ಇದೆ, ಇಲ್ಲಿ ಲಿಮಿಟ್ಸ್ ಸೇಮ್ ಇದ್ದಾಗ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡ್ಬಿಡಕ್ ನಾವು. 0 ಲಿಮಿಟ್ಸ್ ಹೆಂಗಿದೆ ಹಂಗೆ ಹೊರಟು, 0 to pi by 2 ಹೆಂಗಿದೆ ಹಂಗೆ ಹೊರಟು. ಇಲ್ಲಿ ಡಿನಾಮಿನೇಟರ್ ಸೇಮ್ ಆಯ್ತು, ಹೌದು. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ಓಕೆ, ನಾವ್ ಏನ್ ಮಾಡ್ಬೇಕಂದ್ರೆ, ಡಿನಾಮಿನೇಟರ್ ಸೇಮ್ ಅಂತ ಡಿನಾಮಿನೇಟರ್ ಹೆಂಗಿದೆ ಹಂಗೆ ಬರ್ಕೊಡಿ. ಓಕೆ, sin square x sin to the power x plus cos to the power 4x. ಇದು ಹೆಂಗಿದೆ ಹಂಗೆ ಇದೆ ಡಿನಾಮಿನೇಟರ್, ಅದು ಹೆಂಗಿದೆ ಹಂಗೆ ಬರ್ಕೊಡಿ. ನೀವು ಮರೇಟರ್ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್. ಇಲ್ಲೇನಿದೆ sin to the power 4x ಪ್ಲಸ್ ಇಲ್ಲೇನಿದೆ cos to the power 4x. ಓಕೆ, ಇದು dx you write as it is. ಓಕೆ, ಇದನ್ನು ನೋಡಿ, ಇದನ್ನು ಸೇಮ್ ಇದೆ. ಸೊ ಇದು ಎರಡು ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಸೊ ಇದನ್ನು ಏನ್ ಮಾಡಿ, ಇದನ್ನು ಕ್ಯಾನ್ಸಲ್ ಮಾಡಿ. ಓಕೆ, ಇದನ್ನು ಕ್ಯಾನ್ಸಲ್ ಮಾಡಿ, ಇದನ್ನು 1 ಬರುತ್ತೆ. ಏನ್ ಬರುತ್ತೆ ನಮಗೆ, ದಟ್ ಈಸ್ i plus i ಅಂದ್ರೆ ಏನಾಗುತ್ತೆ, 2y ಆಗುತ್ತೆ, 2y. ಓಕೆ, i ದಟ್ ಈಸ್ ಈಕ್ವಲ್ ಟು 1 divided by 2. ಇಲ್ಲಿ ಏನ್ ಬರುತ್ತೆ ನಮಗೆ 1 ಬರುತ್ತೆ ನೋಡಿ. ಓಕೆ, ಇಲ್ಲಿ 1 ಬರುತ್ತೆ. ಇಂಟಿಗ್ರೇಷನ್ ಫ್ರಮ್ ಎಲ್ಲಿ 0 ಇಂದ pi by 2. ಓಕೆ, dx. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ದಿಸ್ 1 divided by 2 we will write as it is. 1 ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, x ಬರ್ಕೊಳ್ಳಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ ನಮಗೆ 0 ಇಂದ pi by 2. ಲಿಮಿಟ್ಸ್ ಎಲ್ಲಿಂದ್ರೆ 0 ಇಂದ pi by 2. ದಿಸ್ 1 by 2 you write as it is. ಎಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ pi by 2 ಸಬ್ಸ್ಟಿಟ್ಯೂಟ್ ಮಾಡಿ pi by 2 ಮೈನಸ್ ಆಫ್ ಎಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿ 0. ಓಕೆ, 1 by 2 ಇಂಟು pi by 2 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 ಇಂಟು pi ಮಾಡಿದ್ರೆ pi ಬರುತ್ತೆ. 2 ಇಂಟು 2 ಮಾಡಿದ್ರೆ 4 ಬರುತ್ತೆ.
ಓಕೆ ಐ ಇಸ್ ದಟ್ ಈಸ್ ನಥಿಂಗ್ ಬಟ್ ಐ ದಟ್ ಈಸ್ ಈಕ್ವಲ್ ಏನು ಬಂತು ಪೈ ಬೈ 4 ಬಂತು. ಅಂದ್ರೆ ಮೀನಿಂಗ್ ಏನು, ಇಂಟಿಗ್ರೇಷನ್ ಆಫ್ ಇಲ್ಲಿ ಏನ್ ಕೊಟ್ಟಿದ್ರೆ ಅದ್ರ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಇದು ಪೈ ಬೈ 4 ಬರುತ್ತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಜಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ ನೋಡಿ. ಓಕೆ ಇಲ್ಲಿಂದ ಪ್ರಾಪರ್ಟೀಸ್ ನಮ್ಗೆ ನೀಟಾಗಿ ನೆನಪಿದ್ರೆ ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಾಪರ್ಟೀಸ್ ನೀವು ಒಂದ್ಸಲ ಅರ್ಥ ಮಾಡ್ಕೊಂಡು ನೀಟಾಗಿ ಒಂದ್ಸಲ ಡೆರೈವ್ ಮಾಡ್ಬಿಡಿ, ಅಥವಾ ಪ್ರೂಫ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬಿಡಿ ಈಸಿಯಾಗಿ ನೀಟಾಗಿ. ಓಕೆ ಅವಾಗ ನಮ್ಗೆ ಎಲ್ಲಾ ಕ್ವಶನ್ಸ್ ಈಸಿಯಾಗಿ ಮಾಡ್ಬೋದು. ಓಕೆ ಜಸ್ಟ್ ಓಕೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಈಗ ಕ್ವಶನ್ ನಂಬರ್ 32 ಆಯ್ತು. ಈಗ ಕ್ವಶನ್ ನಂಬರ್ 33. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 33 ನೋಡಿ ಏನಿದೆ ಅಂದ್ರೆ, ಸೊ ನಮ್ಗೆ ಇದು ಈಸಿ ಇದೆ, ಬಟ್ ಇದು ಯಾವ ಪ್ರಾಪರ್ಟಿ, ಅದು ಪ್ರಾಪರ್ಟಿ ನೆನ್ಪು ಮಾಡ್ಕೋಬೇಕು ನಾವು. ಪ್ರಾಪರ್ಟಿ ಯಾವ್ದು ಪ್ರಾಪರ್ಟಿ ಮೇಲೆ ಓಕೆ ನಮ್ಗೆ ಯಾವ ತರ ಇದೆ ಅಂದ್ರೆ ಇದು, ಸೊ ನಮ್ಗೆ ಪೇರೆ ಅಂತ ನೋಡಿ ನಮ್ಗೆ ಯಾವ ತರ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ a to b f of x dx that is equal to integration of a to b f of a plus b minus x dx. ಈ ಫಾರ್ಮೆಟ್ ಇದೆ ಇದು. ಓಕೆ ಇದು ಎಕ್ಸಾಕ್ಟ್ಲಿ ಈ ಫಾರ್ಮೆಟ್ ಇದೆ, ಅದರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ತಗೊಂಡು. ಓಕೆ ಬೇಕಾದ್ರೆ ನೋಡಿ ಇಲ್ಲಿ ಎ ಇದು ಬಿ. ಓಕೆ ಆ ಫಾರ್ಮೆಟ್ ಇದೆ, ಬಟ್ ಇದು ಡೈರೆಕ್ಟ್ ಆಗಿ ಇದ್ರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸೊಲ್ಯೂಷನ್ ಬರಲ್ಲ. ಓಕೆ ಇದನ್ನ ಡೈರೆಕ್ಟ್ ಆಗಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸೊಲ್ಯೂಷನ್ ಬರಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮೆಟ್ ಬರೀಬೇಕು. ಸೊ tan x ಹೆಂಗ್ ಬರೀಬಹುದು ನಾವು, ಸೊ ದಿಸ್ tan x is nothing but sin x by cos x ಹೌದಾ. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡಿ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 1 divided by 1 plus root tan x. I can write as 1 divided by 1 plus root sin x divided by root cos x. ಓಕೆ ಇಲ್ಲಿ ಅಂದ್ರೆ ಏನಿರುತ್ತೆ 1 ಇರುತ್ತೆ, LCM ತಗೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ 1 divided by LCM ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ರೂಟ್ ಕಾಸ್ ಎಕ್ಸ್ ಆಗುತ್ತೆ. ರೂಟ್ ಕಾಸ್ ಎಕ್ಸ್ ಬರೀರಿ, ರೂಟ್ ಕಾಸ್ ಎಕ್ಸ್. ನಾವು 1 ಹೌ ಮಚ್ ರೂಟ್ ಕಾಸ್ ಎಕ್ಸ್ ಅಂದ್ರೆ ರೂಟ್ ಕಾಸ್ ಎಕ್ಸ್. ಓಕೆ ರೂಟ್ ಕಾಸ್ ಎಕ್ಸ್ ಹೌ ಮಚ್ 1 ಅಂದ್ರೆ ರೂಟ್ ಕಾಸ್ ಎಕ್ಸ್ ಹೌ ಮಚ್ LCM ಅಂದ್ರೆ 1 ಸೊ ದಟ್ ಈಸ್ ರೂಟ್ ಕಾಸ್ ಎಕ್ಸ್ ಇಂಟು 1 ಮಾಡಿದ್ರೆ ದಟ್ ಈಸ್ ರೂಟ್ ಕಾಸ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಇಂಟು 1 ಮಾಡಿದ್ರೆ ದಟ್ ಈಸ್ ರೂಟ್ ಸೈನ್ ಎಕ್ಸ್ ಬರುತ್ತೆ, ರೂಟ್ ಸೈನ್ ಎಕ್ಸ್. ಓಕೆ ಇದನ್ನ ಮೇಲ್ ತಗೊಂಡೋಗಿ. ಓಕೆ ಇದನ್ನ ಮೇಲ್ ತಗೊಂಡು ಯಾವಾಗ ಏನಾಗುತ್ತೆ, ಇಟ್ ಈಸ್ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್. ಅಂದ್ರೆ ಈ ತರ ಇದ್ದಿದ್ದು ಈ ತರ ಬರೀಬಹುದು ನಾನು. ಓಕೆ ಈ ತರ ಇದ್ದಿದ್ದು ಈ ತರ ಬರೀಬಹುದು, ಅಲ್ಲೇ ಇಲ್ಲಿ ಬರೀತೀನಿ ನೋಡಿ. ಇಂಟಿಗ್ರೇಷನ್ ಫ್ರಮ್ ವೇರ್ ಟು ವೇರ್ ದಟ್ ಈಸ್ ಪೈ ಬೈ 6 to ಪೈ ಬೈ 3. ಓಕೆ ಇಲ್ಲಿ ಸೈಡಿಗೆ ಮಾಡಿ, ಇಲ್ಲಿ ಬೇಕಾದ್ರೆ ಮಾಡಿ ನೀವು ಹಿಂಗೆ ಡೈರೆಕ್ಟ್ ಆಗಿ ಮಾಡ್ಬೋದು ಇಲ್ಲೇ, ಬಟ್ ಇಲ್ಲಿ ಸಪರೇಟ್ ಆಗಿ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಅಂದ್ರೆ ಇಲ್ಲಿ ಮಾಡಿದೀನಿ ನಾನು. ಓಕೆ ನಾವು ದಿಸ್ ಯು ಕ್ಯಾನ್ ಡ್ಯಾಸ್ ಡೈರೆಕ್ಟ್ ಆಗಿ ದಟ್ ಈಸ್ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್. ಓಕೆ ಡಿ ಎಕ್ಸ್. ಓಕೆ ಬಟ್ ಈ ತರ ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ ನೋಡಿ. ಓಕೆ ಈ ಇದೇನಿದೆಲ್ಲ ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬರ್ಕೊಳ್ಳೋಣ. ಈ ಪ್ರಾಪರ್ಟಿ ಏನು P4 ಪ್ರಾಪರ್ಟಿ ಇದು, P4 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಳ್ತೀನಿ ನೋಡಿ. ಸೊ ನಾವು ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ನಾವು ಇಂಟಿಗ್ರೇಷನ್ ಆಫ್ ಪೈ ಬೈ 6 to ಪೈ ಬೈ 3. ಓಕೆ ದಟ್ ಈಸ್ ರೂಟ್ ಆಫ್ ಕಾಸ್ ಆಫ್ ಪೈ ಬೈ 3 ಪ್ಲಸ್ ಪೈ ಬೈ 6 ಮೈನಸ್ ಆಫ್ ಎಕ್ಸ್ ಎಷ್ಟು ಬರುತ್ತೆ ಡಿವೈಡೆಡ್ ಬೈ ರೂಟ್ ಆಫ್ ಏನು ಬರುತ್ತೆ ನಮಗೆ, ಕಾಸ್ ಆಫ್ ಪೈ ಬೈ 3 ಪ್ಲಸ್ ಪೈ ಬೈ 6 ಮೈನಸ್ ಎಕ್ಸ್. ಓಕೆ ನೆಕ್ಸ್ಟ್ ಪ್ಲಸ್ ರೂಟ್ ಆಫ್ ಸೈನ್ ಆಫ್ ಪೈ ಬೈ 3 ಪ್ಲಸ್ ಪೈ ಬೈ 6 ಮೈನಸ್ ಎಕ್ಸ್. ಓಕೆ ಇಲ್ಲಿ ಡಿ ಎಕ್ಸ್ ಹೆಂಗಿದ್ದಂಗೆ ಬರುತ್ತೆ. ನಾವು ಯು ನೋ ವಾಟ್ ಈಸ್ ಪೈ ಬೈ 3 ಪ್ಲಸ್ ಪೈ ಬೈ 6. ಓಕೆ ಪೈ ಬೈ 3 ಪ್ಲಸ್ ಪೈ ಬೈ 6 ಇಸ್ ನಥಿಂಗ್ ಬಟ್ ಪೈ ಬೈ 2 ಅಂತ ಅರ್ಥ.
Okay, pi by 2 ಅಂತಾರೆ. Why? Because pi by 3 is nothing but pi by 3 is 60 degree plus pi by 6 is 30 degree. So that is 60 plus 30 ಅಂದ್ರೆ 90 degree. Okay, 90 degree is nothing pi by 2 ಅಂತಾರೆ. ಇಲ್ಲಿ ಬರೀತೀನಿ ನೋಡಿ. That is integration from pi by 6 to pi by 6 to pi by 3. Okay, this will become cos of, let us consider this as I ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು I ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು this is cos of, so pi by 2 minus 6, pi by 2 minus 6 divided by root of cos of pi by 2 minus x plus root of sin of pi by 2 minus 6. Okay, ಇಷ್ಟಿದೆ ನೋಡಿ. ಓಕೆ, ಇದನ್ನ ಏನು ಮಾಡೋಣ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಯು ನೋ ದಟ್ ಕಾಸ್ ಆಫ್ pi by 2 minus x ಅಂದ್ರೆ ಏನಂದ್ರೆ ನಮಗೆ ಅದು ಗೊತ್ತಿದೆ, ನಮಗೆ sin x ಅಂತ. ಓಕೆ, ದಿಸ್ ಸೆಕೆಂಡ್ ಇಟ್ ಆಸ್ ಇಂಟಿಗ್ರೇಷನ್ ಫ್ರಮ್ pi by 6 to pi by 3. ಓಕೆ, ಸೊ ನಮಗೆ ರೂಟ್ ಆಫ್ ಕಾಸ್ ಆಫ್ pi by 2 minus x ಅಂದ್ರೆ ದಟ್ ಈಸ್ ರೂಟ್ sin x ಬರ್ತದೆ. ದಿಸ್ ಸೆಕೆಂಡ್ ಇಟ್ ಆಸ್ ರೂಟ್ sin x divided by this also we can write as root sin x ಅಂತ ಬರೆಯಬಹುದು. This you can write root sin x plus this sin of pi by 2 minus x ಅಂದ್ರೆ ಏನು ಬರೆಯಬಹುದು ನಾನು, that is cos x ಅಂತ ಬರೆಯಬಹುದು. root cos x ಬರೀತೀನಿ. Okay, this dx you write as it is. Okay, now this I, okay, now ಇದು ನೋಡಿ, let us consider, okay, this as equation 1, ಇದನ್ನ equation 2 ಅಂತ ತಗೊಳ್ಳಿ. Okay, so ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, you have to add ಮಾಡಿ. Okay, so this is add equation 1 and 2, add equation 1 and 2. Okay, ಅವಾಗ ಇದನ್ನ ಆಡ್ ಮಾಡೋಣ. I plus I ಮಾಡಿದ್ರೆ ಏನಾಗುತ್ತೆ, I plus I. Okay, I plus I that is equal to integration from a to where, ಇದನ್ನ ಸ್ವಲ್ಪ ಮೇಲೆ ತಗೊಂಡು, ಇಲ್ಲ ಬ್ಯಾಡ್ ತಡಿ, ಇದನ್ನ ಬರ್ಕೊಂಡು ಆಮೇಲೆ ಮೇಲೆ ತಗೊಂಡು, integration from pi by 6 to pi by 3, ಎಲ್ಲಿಂದ that is root cos x divided ಇದು ಬರ್ಕೊಡ್ತೀನಿ ಫಸ್ಟ್, root cos x divided by root cos x plus root sin x. Okay, next plus integration of ಎಲ್ಲಿಂದ ಎಲ್ಲರಿಗೆ ಇದು pi by 6 ಇಂದ pi by 3. Okay, ಇದು ಏನಿದೆ ನಮಗೆ ಒಳಗೆ ಫಂಕ್ಷನ್, that is root sin x divided by root sin x plus cos x, root sin x plus root cos x. ಓಕೆ, ಇಷ್ಟ ಆಯ್ತಾ, ಇದನ್ನ ಇಂಟಿಗ್ರೇಷನ್. ಓಕೆ, ಇಷ್ಟು ಬಂದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ದಿಸ್ ಯು ಕ್ಯಾನ್ ನೋಟ್ ಆಸ್, ಸೊ ನೋಡಿ ಇದ್ರದ್ದು ಲಿಮಿಟ್ ಫಸ್ಟ್ I plus I ಅಂದ್ರೆ 2i ಆಗುತ್ತೆ, 2i ಬರ್ಕೊಳ್ಳಿ. ಇದ್ರದ್ದು ಲಿಮಿಟ್ ಸೇಮ್ ಇದೆ, ಇದ್ರ ಲಿಮಿಟ್ ಸೇಮ್ ಇದೆ. ಸೊ ದಿಸ್ ಯು ಕ್ಯಾನ್ ಆಸ್ ಲಿಮಿಟ್ ಎಲ್ಲಿಂದ ಎಲ್ಲವರೆಗೆ pi by 6 ಇಂದ pi by 3. ಓಕೆ, ಇಷ್ಟ ಆಯ್ತಾ. ನಾನು ಡಿನಾಮಿನೇಟರ್ ಇಲ್ಲಿಂದ ಅದೇ ಬರ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ನಮಗೆ, ಡಿನಾಮಿನೇಟರ್ ಅಲ್ಲಿ ದಟ್ ಈಸ್ ರೂಟ್ ಆಫ್ ಕಾಸ್ ಎಕ್ಸ್, ಓಕೆ, ಪ್ಲಸ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್. ಡಿನಾಮಿನೇಟರ್ ಸೇಮ್ ಐತೆ, ಅದೆರಡಕ್ಕೂ ಡಿನಾಮಿನೇಟರ್ ಸೇಮ್ ಐತೆ, ಅದು ಬರ್ಕೊಳ್ಳಿ. ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡಿ, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್, ಇದು ಯಾರ್ದು ಎಡಿಷನ್ ಮಾಡ್ಬಿಡಿ. ಸೊ ದಟ್ ಈಸ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್. ಓಕೆ, ದಿಸ್ ಡಿ ಎಕ್ಸ್ ಯು ರೈಟ್ ಆಸ್ ದಿಸ್. ನೋ ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಸೊ ನಮ್ಗೆ ಏನು ಬರುತ್ತೆ, ದಟ್ ಈಸ್ 2i that is equal to integration of pi by 6 to pi by 3. ಇಲ್ಲಿ ಏನಂದ್ರೆ 1 ಇರುತ್ತೆ, 1 ಇಂಟಿಗ್ರೇಷನ್ ಮಾಡಿ. ಓಕೆ, 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ x ಬರುತ್ತೆ, x ಬರ್ಕೊಳ್ಳಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ pi by 6 ಇಂದ pi by 3 ವರೆಗೆ. ಓಕೆ, ಹಿಂಗೆ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ದಟ್ ಈಸ್ 2i you write as it is. ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನು ಮಾಡೋಣ, pi by 3 ಸಬ್ಸ್ಟಿಟ್ಯೂಟ್ ಮಾಡೋಣ. pi by 3 ಮೈನಸ್ ಆಫ್ pi by 6, ಹೌದಾ. ಸೊ pi by 3 ಅಂದ್ರೆ 60 ಡಿಗ್ರಿಯಲ್ಲಿ 30 ಡಿಗ್ರಿ, pi by 6 ಅಂದ್ರೆ 30 ಡಿಗ್ರಿ. ಸೊ pi by 3 ಅಲ್ಲಿ pi by 6 ಅಂದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ pi by 6 ಅಂದ್ರೆ ಇಲ್ಲಿ 2i ಇದೆ, 2i ಬರ್ಕೊಳ್ಳಿ. pi by 3 ಅಲ್ಲಿ pi by 6 ಹೋದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ pi by 6 ಬರುತ್ತೆ ವಾಪಸ್. ಓಕೆ, ಇಲ್ಲಿರೋ 2 ನ ಇಲ್ಲಿ ತರ್ತೀನಿ ನೋಡಿ. ಸೊ ದಟ್ ಈಸ್ 1 divided by 2. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ i ದಟ್ ಈಸ್ ಈಕ್ವಲ್ ಟು, ಸೊ pi divided by 2 6 ಎಷ್ಟಾಗುತ್ತೆ, 12 ಆಗುತ್ತೆ, 12 ಮಾರ್ಕ್. ಓಕೆ, ಇಷ್ಟು ನೋಡಿ, ಇಷ್ಟೇ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಇಲ್ಲಿಂದ ಇದೆ ಕ್ವಶನ್. ಓಕೆ, ಇಲ್ಲಿಂದ ಇದೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್.
ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಐ ಥಿಂಕ್ ಎಸ್, ಇದು ಲಾಸ್ಟ್ ಕ್ವಶನ್ ಸ್ವಲ್ಪ ಲೆಂತ್ ಇದೆ. ಸೊ ನೀವು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಇದನ್ನು. ಬಟ್ ಸಜೆಸ್ಟ್ ವಿ ವಿಲ್ ಸಾಲ್ವ್ ದಿಸ್ ಲಾಸ್ಟ್ ಕ್ವಶನ್. ನೋಡಿ, ಇವು ಎಕ್ಸಾಂಪಲ್ ಕ್ವಶನ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಎಕ್ಸಸೈಸ್ ಕ್ವಶನ್ ಈಸಿಯಾಗಿ ನೀವೇ ಮಾಡ್ತೀರಾ. ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡಿ. ವೈ ಬಿಕಾಸ್ ಈ ಎಕ್ಸಾಂಪಲ್ ಕ್ವಶನ್ಸ್ ಸ್ವಲ್ಪ ಟಫ್ ಕೊಟ್ಟಿದ್ದಾನೆ ಅವನು. ಓಕೆ, ಅದಕ್ಕೋಸ್ಕರ ನೀವು ಎಕ್ಸಾಂಪಲ್ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿದ್ರೆ ಎಕ್ಸಸೈಸ್ ಕ್ವಶನ್ ನೀಟಾಗಿ ಈಸಿಯಾಗಿ ಬರ್ತಾವ ಅಂತ ಅರ್ಥ. ಓಕೆ, ಅದಕ್ಕೋಸ್ಕರ ಎಕ್ಸಾಂಪಲ್ ಕ್ವಶನ್ ಚೆನ್ನಾಗಿ ಸಾಲ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಂಟಿಗ್ರೇಷನ್ ಆಫ್. ಓಕೆ, ಸೊ ನಮ್ಗೆ ಏನು ಕೊಟ್ಟಿದ್ದಾರೆ? ಇಂಟಿಗ್ರೇಷನ್ ಆಫ್ ಸೊ ಲಾಗ್ ಆಫ್ ಸೈನ್ ಎಕ್ಸ್ ಫ್ರಮ್ 0 to π/2. ಓಕೆ, ಇದು ಎಲ್ಲಿಂದ ಇಂಟಿಗ್ರೇಟ್ ಮಾಡಬೇಕು? 0 to π/2. ಓಕೆ, ಲಾಗ್ ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಬೇಕು. ಓಕೆ, ಸೊ ಜಸ್ಟ್ ಸಿ ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ದಟ್ ಈಸ್ ಐ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎಲ್ಲಿ 0 ಇಂದ π/2 ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಇಷ್ಟಿದೆ. ಇದ್ರದ್ದು ಇಷ್ಟಿದೆ. ಓಕೆ, ನಾವು ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ಸೊ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ it is in the form of integration of 0 to a f of x. Okay, f of x that is equal to integration of 0 to a f of a minus x ಫಾರ್ಮೆಟ್ ಇದೆ. ಓಕೆ, ಈ ಫಾರ್ಮೆಟ್ ಇದೆ, ಈ ಪ್ರಾಪರ್ಟಿ ಫಾರ್ಮೆಟ್ ಇದೆ. ಅದ್ರ ಪ್ರಕಾರ ಬರ್ಕೊಳ್ತೀನಿ. that is I that is equal to, we can write it as, I that is equal to, we can write as integration of 0 to π/2. Okay, 0 to π/2 log of sin of π/2 minus x. Okay, now ಇಷ್ಟ ಆಯ್ತಾ? ನಾವು ಜಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ. ಇಂಟಿಗ್ರೇಷನ್ ಆಫ್ 0 to π/2. ಓಕೆ, ಲಾಗ್ ಆಫ್ ಸೈನ್ ಆಫ್ π/2 minus x. ಲಾಗ್ ಆಫ್ ಸೈನ್ ಆಫ್ π/2 minus x ಅಂದ್ರೆ ಏನು ಬರುತ್ತೆ ನಮಗೆ? ದಟ್ ಈಸ್ cos x. ಹೌದಾ? cos x ಬರೀರಿ, dx ಯು ರೈಟ್ ಆಸ್ ಇಟ್ ಈಸ್. ನಾವು ದಿಸ್ I ಯು ರೈಟ್ ಆಸ್ ಇಟ್ ಈಸ್. ನಾವು ಇದನ್ನ ಇಕ್ವೇಶನ್ 1 ಅಂತ ತಗೊಳ್ಳೋಣ, ಇದನ್ನ ಇಕ್ವೇಶನ್ 2 ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಓಕೆ, ಈ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಆಡ್ ಮಾಡ್ಕೊಳ್ಳಿ. ಓಕೆ, ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಆಡ್ ಮಾಡಿ. ಆಡ್ ಇಕ್ವೇಶನ್ 1 and 2. ಓಕೆ, I ಪ್ಲಸ್ ಐ ಅಂದ್ರೆ ಏನಾಗುತ್ತೆ? ದಟ್ ಈಸ್ 2y ಆಗುತ್ತೆ. 2y ಬರ್ಕೊಳ್ಳಿ. 2y ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್, ಓಕೆ, ಇಂಟಿಗ್ರೇಷನ್ ಫ್ರಮ್ 0 to π/2. ಓಕೆ, ಸೊ ದಟ್ ಈಸ್ 0 to π/2 ಇಂಟು ಲಾಗ್ ಆಫ್ ಇದು ಏನು ಫಸ್ಟ್ ಇಕ್ವೇಶನ್, ದಟ್ ಇಸ್ ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to π/2 ಇದನ್ನು. ಓಕೆ, ದಟ್ ಈಸ್ ಲಾಗ್ ಆಫ್ ಕಾಸ್ ಎಕ್ಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಿದೆ ನಮಗೆ? ಇಲ್ಲಿ ನಮಗೆ ಲಿಮಿಟಿಂಗ್ ವ್ಯಾಲ್ಯೂ ಇಂಟಿಗ್ರೇಷನ್ ಸೇಮ್ ಇದೆ, ಮತ್ತೆ ಲಿಮಿಟಿಂಗ್ ವ್ಯಾಲ್ಯೂ ಲಿಮಿಟ್ಸ್ ಸೇಮ್ ಇದೆ. ದಟ್ ಈಸ್ ವೈ ಇದು ಡೈರೆಕ್ಟ್ ಆಗಿ ನಾವು ಒಂದೇ ಲಿಮಿಟ್ ಆಗಿ ಬರ್ಕೋಬಹುದು, ಒಂದೇ ಇಂಟಿಗ್ರೇಷನ್ ಆಗಿ ಬರ್ಕೊಳ್ಳಿ. 0 ಇಂದ π/2 ರೈಟ್ ಆಸ್ ಇಟ್ ಈಸ್. ಲಾಗ್ ಅವಾಗ ಏನು ಬರುತ್ತೆ? ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಆಫ್ cos x. ಓಕೆ, ನಿಮಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು. ನಿಮ್ಗೆ ಪ್ರಾಪರ್ಟಿ ಅಂದ್ರೆ ಏನು? ಪ್ರಾಪರ್ಟಿ ಅಂದ್ರೆ, ಸೊ ಯು ಶುಡ್ ನೋ ಲಾಗ್ ಆಫ್, ಓಕೆ, ಸೊ ದಟ್ ಈಸ್ ಲಾಗ್ ಆಫ್ a ಇಂಟು ಲಾಗ್ ಆಫ್ a ಪ್ಲಸ್ ಲಾಗ್ ಆಫ್ b. ಲಾಗ್ ಆಫ್ a ಪ್ಲಸ್ ಲಾಗ್ ಆಫ್ b ಕ್ಯಾನ್ ಇಟ್ ಆಸ್ ಲಾಗ್ ಆಫ್ a ಇಂಟು b ಅಂತ ಬರಿಬಹುದು. ಓಕೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಲಾಗ್ ಆಫ್ a ಪ್ಲಸ್ ಲಾಗ್ ಆಫ್ b ಕ್ಯಾನ್ ಇಟ್ ಆಸ್ ಲಾಗ್ ಆಫ್ a ಇಂಟು b ಅಂತ ಬರಿಬಹುದು. ಅದರ ಪ್ರಕಾರ ಇದನ್ನು ಸಾಲ್ವ್ ಮಾಡ್ತೀನಿ ನೋಡಿ. ಅದರ ಪ್ರಕಾರ ಇದನ್ನು ಬರಿತೀನಿ ನೋಡಿ. ಸೊ ದಟ್ ಈಸ್ ದಿಸ್ ವಿ ಕ್ಯಾನ್ ಇಟ್ ಆಸ್ is the integration from 0 to π/2. This you can as log of sin x plus sin x into log of a plus b, log of a plus log of b ಇದೆ ಹೌದಾ? that you can get log of a into b. ಓಕೆ, ಇಲ್ಲಿ log of ಏನಿದೆ ನಮಗೆ? log of a plus log of b. a plus ಅಲ್ಲಿ ಏನಿದೆ? sin x ಇದೆ. b plus ಅಲ್ಲಿ cos x ಇದೆ. log of sin x into cos x ಆಗುತ್ತೆ ಬರ್ರಿ. ಓಕೆ, ಇಷ್ಟ ಆಯ್ತು ನೋಡಿ. ಓಕೆ, ಬಟ್ ಇದನ್ನ ನಾವು ಸಿಂಗಲ್ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಸಿಂಗಲ್ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂದ್ರೆ, ಸೊ ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಸೊ ನಾವು ಇದು sin x cos x ನಾವು ಇಂಟಿಗ್ರೇಷನ್ ಮಾಡಕ್ ಬರಲ್ಲ ಡೈರೆಕ್ಟ್ ಆಗಿ. ಓಕೆ, sin x cos x ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ? ಇಂಟಿಗ್ರೇಷನ್ ಫ್ರಮ್ 0 to π/2 ಇಟ್ ಈಸ್ ಲಾಗ್ ಆಫ್ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡ್ತೀನಿ. sin x ಇಂಟು cos x ಅಂತ ಬರೀತೀನಿ. dx ಯು ರೈಟ್ ಆಸ್ ಇಟ್ ಈಸ್. ಈ ತರ ಬರ್ದಿದ್ದು. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಹೆಂಗ್ ಮಾಡ್ಬೋದು ಅಂದ್ರೆ, ಸೊ ದಟ್ಸ್ ವಿ ಕ್ಯಾನ್ ರೈಟ್ ಆಸ್. ಓಕೆ, ಇದನ್ನ ಹೆಂಗ್ ಫರ್ದರ್ ಸಿಂಪ್ಲಿಫೈ ಹೆಂಗ್ ಮಾಡ್ಬೋದು ಅಂದ್ರೆ, ಸೊ ನಾವು ಜಸ್ಟ್ ಸಿ ದಿಸ್ ವಿ ಕ್ಯಾನ್ ರೈಟ್ ಆಸ್. ಸೊ ದಟ್ ಈಸ್ 2 sin x into cos x ಏನು ಬರಿಬೋದು ನಾನು? 2 sin x into cos x sin 2x ಹೌದಾ? ಈ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ 2 sin x into cos x ದಟ್ ಈಸ್ ಈಕ್ವಲ್ ಟು sin 2x ಅಂತ ಗೊತ್ತಿರಬೇಕು.
ಓಕೆ, ಅದನ್ನೇ ಇಲ್ಲಿ ಬರೀತೀನಿ ನೋಡಿ. ದಿಸ್ ಕಡೆ ಇಸ್ ಇಂಟಿಗ್ರೇಷನ್ 0 to pi by 2 is log of sin 2x divided by 2 ಇರೋದನ್ನ ಏನು ಬರ್ತೀನಿ, minus of log 2 ಅಂತ ಬರೀತೀನಿ. ಓಕೆ, divided by 2 ಇರೋದು minus of log. Why? Because you know that log a minus log b, log a minus log b, log a minus log b, that is equal to log of a by b. ಓಕೆ, log of a by b, log of a by b ಇದೆ, a by b ಫಾರ್ಮೆಟ್ ಇದೆ ಇದು. ಓಕೆ, ದಟ್ ಇಸ್ log a minus log b, log a minus log b ಅಂತ ಬರ್ತೀನಿ. ಓಕೆ, ಸೊ ಇಷ್ಟ ಆಯ್ತಾ? ಸೊ ಇದು ಒಂದ್ ಕಡೆ ಬರ್ಕೊಂಡಿದ್ದೀನಿ, ಇದು ಡಿವೈಡೆಡ್ ಬೈ 2 ಇದೆ, ಈ ಕಡೆ ಬರ್ತಿದ್ವಿ. ಓಕೆ, ನಾವು ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಓಕೆ, ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ದಟ್ ಈಸ್ ಇಯರ್ 2y ಐತೆ, 2y ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಇಯರ್ 2y ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್, ಇಲ್ಲಿ ನೋಡಿ ಮ್ಯಾಥ್ಸ್ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಪೇಷನ್ಸ್ ಬೇಕು. ಅದರೊಳಗೆ ಇಂಟಿಗ್ರಲ್ಸ್ ಕ್ವಶನ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಬಹಳಷ್ಟು ಪೇಷನ್ಸ್ ಬೇಕು ನಿಮ್ಗೆ. ಚೆನ್ನಾಗಿ ಪೇಷನ್ಸ್ ಇದ್ರೆ ಮಾತ್ರ ಮ್ಯಾಥ್ಸ್ ಯಾವ್ದಾರ ಕ್ವಶನ್ ಇರಲಿ, ಪೇಷನ್ಸ್ ಇದ್ರೆ ಮಾತ್ರ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಿ. ಈ ಲೆಂತ್ ಇದೆ ಅಂತೇಳಿ ನೀವು ಬಹಳ ಟೆನ್ಷನ್ ತಗೋಬಾರ್ದು. ಬಟ್ ಸ್ಟೆಪ್ ವೈಸ್ ಮಾಡ್ಕೊಂಡು ಹೋದ್ರೆ ಈಸಿ ಇರ್ತಾವೆ, ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಸ್ಟೆಪ್ ವೈಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಸೊ ನಾವು ದಿಸ್ ನೆಕ್ಸ್ಟ್ ಏನಿದೆ, ಇದು ಎರಡಕ್ಕೆ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಅಪ್ಲೈ ಮಾಡ್ತೀವಿ ನೋಡಿ. ಇಂಟಿಗ್ರೇಷನ್ ಫ್ರಮ್ 0 to pi by 2 log of sin 2x, okay, minus of integration of 0 to pi by 2 log 2. ಓಕೆ, ಇದಿಷ್ಟು ಬರ್ತೀನಿ. ಓಕೆ, ನಾವು ಸರಿ ಇದನ್ನ ಏನು ಮಾಡ್ತೀನಿ ಅಂದರೆ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ದಿಸ್ 2y we will write as it is, that is equal to ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇಲ್ಲಿ 2x ಪ್ಲೇಸ್ ಅಲ್ಲಿ 2x you can write as 2x ಏನು ಬರೋಣ, ಓಕೆ, ಸೊ 2x ಇದೆಲ್ಲ 2x will take it as t. ಓಕೆ, 2x that is equal to t ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು 2x ನ t ಅಂತ ತಗೊಂಡು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದಾಗ x ಮಾಡಿದಾಗ 2x ನ ಡಿಫರೆನ್ಶಿಯೇಟ್ 2 ಬರುತ್ತೆ, t ನ ಡಿಫರೆನ್ಶಿಯೇಟ್ ಮಾಡಿದಾಗ dt divided by dx ಬರುತ್ತೆ. ಹೌದಾ? ವಿಚ್ ಮೀನ್ಸ್ dx ನ ಕಟ್ ತಗೊಂಡು dx that is equal to dt divided by 2. ಓಕೆ, ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ, dx you can write as dt divided by 2. ಸೊ ಇಂಟಿಗ್ರೇಷನ್ ಫ್ರಮ್ ಇದು ಚೇಂಜ್ ಮಾಡೋಕೆ ಈಗ. ಓಕೆ, ಬಿಕಾಸ್ ಲಾಗ್ ಆಫ್ ಸೈನ್ 2x ನ ತಗೊಂಡು t ಅಂತ ತಗೊಂಡು. ವೈ? ಬಿಕಾಸ್ ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿಲ್ಲ ನಮ್ಗೆ. ಓಕೆ, ಡೈರೆಕ್ಟ್ ಇಂಟಿಗ್ರೇಷನ್ ಲಾಗ್ ಆಫ್ ಸೈನ್ 2x ಇಂಟಿಗ್ರೇಷನ್ ಗೊತ್ತಿಲ್ಲ. ನಾವು ಎದ್ರ ಫಾರ್ಮೆಟ್ ಕನ್ವರ್ಟ್ ಮಾಡೋಕಂದ್ರೆ ಫಸ್ಟ್ ಇತ್ತಲ್ಲ ನಮಗೆ ಲಾಗ್ ಆಫ್ ಸೈನ್ x, ಆ ಫಾರ್ಮೆಟ್ ಕನ್ವರ್ಟ್ ಮಾಡೋಕಿದ್ರೆ ಅದಕ್ಕೋಸ್ಕರ 2x we have taken as t ಅಂತ ತಗೊಂಡಿನಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದ್ರ ಬೇಕಾದ್ರೆ ಇಲ್ಲಿ ಲೈನ್ ಹಾಕೊಳ್ತೀನಿ. ಓಕೆ, ನೆಕ್ಸ್ಟ್ dx ಏನು ಬರೀಬಹುದು ಅಂದ್ರೆ dt divided by 2 ಅಂತ ಬರೀಬಹುದು, dt divided by 2. ಈಗ ಲಿಮಿಟ್ಸ್ ಚೇಂಜ್ ಮಾಡಕ್ಕೆ ಹೋದಾ, ಲಿಮಿಟ್ಸ್ ಚೇಂಜ್ ಮಾಡಕ್ಕೆ ನೋಡಿ, x is equal to 0 ಇದ್ದಾಗ t that is equal to ಏನು ಬರುತ್ತೆ, t that is equal to 2 times of 0 that is equal to ಎಷ್ಟು 0. ಹೌದಾ? x is equal to 0 ಇದ್ದಾಗ t ವ್ಯಾಲ್ಯೂನು 0 ಬರುತ್ತೆ. ಹೌದಾ? ನೆಕ್ಸ್ಟ್ ಅದಾಯ್ತು. x is equal to pi by 2 ಇದ್ದಾಗ pi by 2 ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ, t that is equal to 2 times of pi by 2. ಈ 2 ಕ್ಯಾನ್ಸಲ್ ಮಾಡಿ, what is left with is pi. ಓಕೆ, what is left with is pi, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ದಟ್ ಈಸ್ log 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ತೀನಿ. ಇಂಟಿಗ್ರೇಷನ್ ಆಫ್ ಏನಿಲ್ಲ 1 ಇರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ 1 ಫ್ರಮ್ ವೇ ಟು ವೇ 0 to pi by 2. ಓಕೆ, ನಾವು ಈ ಜಸ್ಟ್ ಸಿ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ಸೊ ನಾವು ಇದು 1/2 ನ ಹೊರಗೆ ಬರ್ಕೊಳ್ತೀನಿ. ಅವಾಗ ಏನು ಬರ್ತದೆ ದಟ್ ಈಸ್ 1 divided by 2 ಇಂಟಿಗ್ರೇಷನ್ ಆಫ್ 0 to pi, ಓಕೆ, ಲಾಗ್ ಆಫ್ ಸೈನ್ t dt. ಓಕೆ, ಇಷ್ಟ ಇದೆನಾ? ಸೊ ಇದನ್ನ ಹೆಂಗ್ ಬರ್ಕೋಬಹುದು ಅಂದ್ರೆ, ಸೊ ನಮಗೆ ಒಂದು ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿದೆ. ಓಕೆ, ಒಂದು ಇಂಟಿಗ್ರೇಷನ್ ಫಾರ್ಮುಲಾ ಏನಂದ್ರೆ, ಸೊ ನಾವು ಇದನ್ನ ಒಂದು ಸ್ವಲ್ಪ ಬರ್ಕೊಂಡ್ಬಿಡ್ತೀವಿ ನೋಡಿ. ಸೊ ಫಸ್ಟ್ ಆಮೇಲೆ ನೆಕ್ಸ್ಟ್ ಬರೋಣಂತೆ. ಮೈನಸ್ ಆಫ್ log 2 you write as it is, ಇಂಟಿಗ್ರೇಷನ್ ಆಫ್ 1 ಅಂದ್ರೆ x ಬರುತ್ತೆ, x ಬರ್ಕೊಳ್ಳಿ, ಲಿಮಿಟ್ ಸಪ್ರೇಟ್ ಮಾಡಿ, ಎಲ್ಲಿಂದ 0 ಇಂದ pi by 2. ಓಕೆ, ಇದನ್ನ ಡಿಲೀಟ್ ಮಾಡ್ಬಿಡೋಣ, ಸ್ವಲ್ಪ ಇದು ಅಡ್ಡ ಬರ್ತಿದೆ. ಓಕೆ, ಇಷ್ಟ ಆಯ್ತಾ? ನಾವು ಇಷ್ಟ ಆದ್ಮೇಲೆ ಇದು ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ, ಸೊ ನಮ್ಗೆ f of 2a minus x, ಇಫ್ ನಮ್ಗೆ ಒಂದು ಟ್ರಿಗ್ನೋಮೆಟ್ರಿಸ್ ಫಾರ್ಮುಲಾ ಇದೆ, ಇಲ್ಲಿ ಬರೀತೀನಿ ನೋಡಿ. ದಟ್ ಈಸ್ ಇಲ್ಲಿ ಸ್ವಲ್ಪ ಇದು ಮೇಲೆ ತಗೊಂಡೋಗಿ ಬರೀತೀನಿ. ಇದು ಜಾಸ್ತಿ ಮೇಲೇನು ಹೋಗ್ಬಾರ್ದು, ಜಾಸ್ತಿ ಸ್ವಲ್ಪ ಈ ಕಡೆ ಬರೀಬೇಕಿತ್ತು, ನಾನು ಫುಲ್ ಈ ಕಡೆ ಬಂದ್ಬಿಟ್ಟೆ. ಸೊ ನಮ್ಗೆ ನಮ್ಮ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದೆ. ಇಂಟಿಗ್ರೇಷನ್ ಫ್ರಮ್ 0 to 2a, ಓಕೆ, f of x dx that is equal to
ಇದು ಇದಕ್ಕೆ ಈಕ್ವಲ್ ಇರ್ತಂದ್ರೆ ಇಫ್, ಓಕೆ ಇದು ಬೇರೆ ಪೆನ್ನಿಂದನೂ ಬರಿಬೋದಿತ್ತು. ಓಕೆ, ಆ್ಯಂಡ್ ಇಫ್ ಇಲ್ಲಿ ನೋಡಿ ಇದು ಏನು ಬರ್ತಾ ಇದ್ರದ್ದು ಆನ್ಸರು, ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಇದನ್ನ ಸ್ವಲ್ಪ ಬೇರ್ತಡ್ರಿ, ನೀಟಾಗಿ ಬರೆದ್ಬಿಡ ಸುಮ್ಮನೆ. Okay, so now you just see here f of, if f of 2a minus x, f of 2a minus x that is equal to f of x ಬಂದ್ರೆ ಇದೇನ್ ಬರ್ತಂದ್ರೆ that is 2 times of integration from 0 to a f of x dx ಬರ್ತಿತ್ತು. ಓಕೆ, ಅದೇ ತರ if f of 2a minus x that is equal to minus f of x ಬಂದ್ರೆ ಅದು 0 ಬರ್ತದೆ. ಓಕೆ, f of 2a minus x that is equal to f of x ಬಂದ್ರೆ ನಮಗೆ ಏನ್ ಬರ್ತದೆ, ಇದು ಬರ್ತದೆ. ಅದೇ f of 2a minus x that is equal to minus f of x ಬಂದ್ರೆ ಇದು ಬರ್ತದೆ, 0 ಬರ್ತದೆ. ಓಕೆ, ಬಟ್ ಇದು ಯಾವ್ದು ಬರುತ್ತೆ ನೋಡಿ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ log of f of x that is equal to, ಅಥವಾ f of t ಫಾರ್ಮೆಟ್ ಇದೆ, ದಟ್ ಈಸ್ f of t that is equal to log of sin t ಇದೆ. ಓಕೆ, a ಪ್ಲಸ್ ಇಲ್ಲಿ ಏನಂದ್ರೆ ನಮಗೆ a ಪ್ಲಸ್ ಇಲ್ಲಿ ನಮಗೆ 2 ಪೈ ಇದೆ ನೋಡಿ, 2a ಪ್ಲಸ್ ಇಲ್ಲಿ ಅಂದ್ರೆ ಪೈ ಇದೆ, ಪೈ ಬರ್ಕೊಳ್ಳಿ ಇಲ್ಲಿ ನೋಡಿ. ಇಲ್ಲಿ ಬೇಕಾದ್ರೆ a ಪ್ಲಸ್ ಇಲ್ಲಿ ಅಂದ್ರೆ ನಮಗೆ ಪೈ 2a ಪ್ಲಸ್ ಇಲ್ಲಿ ಪೈ ಇದೆ, ಪೈ ಬರ್ಕೊಳ್ಳಿ. ದಟ್ ಯು ಕ್ಯಾನ್ ಡಸ್ f of 2 ಪೈ ಮೈನಸ್ t ದಟ್ ಈಸ್ ಈಕ್ವಲ್ ಟು, ಬಟ್ 2 ಪೈ ಇಲ್ಲ, ಅಲ್ಲಿ ಬರೀ ಪೈ ಇದೆ, ದಟ್ ಈಸ್ ಅದಕ್ಕೋಸ್ಕರ ಪೈ ಅಷ್ಟೇ ಬರ್ಕೊಳ್ಳಿ. ಒಂದು ಸೆಕೆಂಡ್, ಇದು ಹೋಗಲ್ಲ, ಸ್ವಲ್ಪ ಟೈಮ್ ತಗೊಳ್ತಿದೆ. ಓಕೆ, ದಿಸ್ ಈಸ್ ಎಫ್ ಆಫ್ 2a ಪ್ಲಸ್ ಇಲ್ಲ ಅಂದ್ರೆ ಪೈ ಇದೆ, ಪೈ ಸಬ್ಸ್ಟಿಟ್ಯೂಟ್ ಮಾಡಿ. 2a ಪ್ಲಸ್ ಇಲ್ಲ ಅಂದ್ರೆ ಪೈ ಇದೆ, ಪೈ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ ಪೈ ಮೈನಸ್ ಎಕ್ಸ್. ಓಕೆ, ದಟ್ ಈಸ್ ಲಾಗ್ ಆಫ್ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಆಗುತ್ತೆ. ಸೊ ದಟ್ ಈಸ್ ಪೈ ಮೈನಸ್ ಎಕ್ಸ್, ಪೈ ಮೈನಸ್ ಟಿ, ಟಿ ಇದೆ, ಟಿ ಸಬ್ಸ್ಟಿಟ್ಯೂಟ್ ಪೈ ಮೈನಸ್ ಟಿ, ದಟ್ ಈಸ್ ಸೈನ್ ಆಫ್ ಪೈ ಮೈನಸ್ ಟಿ. ದಟ್ ಈಸ್ ಲಾಗ್ ಆಫ್ ಸೈನ್ ಆಫ್ ಪೈ ಮೈನಸ್ ಟಿ ಅಂದ್ರೆ ಸೈನ್ ಟಿ ಅಂತಾನೆ ಅರ್ಥ, ಸೈನ್ ಟಿನೇ ಅಂತ ಅರ್ಥ. ದಟ್ ಈಸ್ ಎಫ್ ಆಫ್ 2a ಮೈನಸ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸೇ ಬಂತು, ಎಫ್ ಆಫ್ ಎಕ್ಸೇ ಬಂತು. ಓಕೆ, ದಟ್ ಈಸ್ ಎಫ್ ಆಫ್ ಎಕ್ಸೇ ಬಂತು, ಎಫ್ ಆಫ್ ಟಿನೇ ಬಂತು. ಬೇಕಾದ್ರೆ ಲಾಗ್ ಆಫ್ ಸೈನ್ ಟಿ ಅಂದ್ರೆ ಅಂತ ನೋಡಿ, ಎಫ್ ಆಫ್ ಟಿನೇ ಬಂತು. ದಟ್ ಈಸ್ ಎಫ್ ಆಫ್ ಪೈ ಮೈನಸ್ ಟಿ ಇಷ್ಟು ಬಂತು, ಎಫ್ ಆಫ್ ಪೈ ಮೈನಸ್ ಟಿ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ ಬಂತು. ಓಕೆ, ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಈ ಫಾರ್ಮುಲಾ ಈ ಫಾರ್ಮುಲಾ ಪ್ರಕಾರ ಇಷ್ಟು ಬರ್ತೌದಾ? ಓಕೆ, ಅದ್ರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ನಾವು ದಿಸ್ ಐ ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಫ್ರಮ್ 1/2 into integration of, so this we can write as 2 times of 0 to pi by 2 log of sin t. Okay, log of sin t dt. Okay, minus of this log 2 you write as it is log 2. LLX ಇದೆ, LN substitute ಮಾಡೋಣ, pi by 2 substitute ಮಾಡಿ, pi by 2. next minus of LLX ಇದೆ, ಅಲ್ಲಿ 0 substitute. ಓಕೆ, ನೆಕ್ಸ್ಟ್ ಇದಾಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಇದು ಫರ್ದರ್ ಸಿಂಪ್ಲಿಫೈ ಮಾಡೋಣ. 2 ಕ್ಯಾನ್ಸಲ್ ಮಾಡಿ. ಓಕೆ, ಇದು ಯಾವ ಫಾರ್ಮೆಟ್ ಇದೆ ನೋಡಿ. ಸೊ ದಿಸ್ ಅಂಡ್ ಒನ್ ಮೋರ್ ಥಿಂಗ್, ಇದನ್ನ ಟಿ ಅಂತ ತಗೊಂಡು ಎಕ್ಸ್ ಅಂತ ಬರಿಬಹುದು. ಓಕೆ, ಡೈರೆಕ್ಟ್ ಟಿ ಅಂತ ತಗೊಂಡು ಎಕ್ಸ್ ಅಂತ ಬರೀದು. ಯಾವ ಪ್ರಾಪರ್ಟಿ? ಫಸ್ಟ್ ಪ್ರಾಪರ್ಟಿ P0 ಪ್ರಾಪರ್ಟಿ. ಹೌದಾ? ಎಲ್ಲೆಲ್ಲಿ ಟಿ ಇದೆ ಅಲ್ಲಿ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಹೌದಾ? ಸೊ ದಟ್ ಈಸ್ ವೈ ದಿಸ್ ಯು ಕ್ಯಾನ್ ಡಸ್ ಇಂಟಿಗ್ರೇಷನ್ ಆಫ್ 0 to pi by 2. ಓಕೆ, ದಟ್ ಈಸ್ ಲಾಗ್ ಆಫ್ ಎಕ್ಸ್, ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್, ಮೈನಸ್ ಆಫ್ ದಿಸ್ ಯು ಕ್ಯಾನ್ ಡಸ್ ಲಾಗ್ ಆಫ್ 2 into pi by 2. ಓಕೆ, ಇದು ಇಷ್ಟ ಆಯ್ತು. ಓಕೆ, ನೆಕ್ಸ್ಟ್ ಇದೇನು, ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ, ಸೊ ನಮ್ಮ ಸೈನ್ ಎಕ್ಸ್ ಇದು ಫಸ್ಟ್ ಏನ್ ತಗೊಂಡಿ ನೋಡಿ, ಫಸ್ಟ್ ಇದು ತಗೊಂಡಿದೆ. ಹೌದಾ? ಐ ದಟ್ ಈಸ್ ಈಕ್ವಲ್ ಟು 0 to pi by 2 ಲಾಗ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಅದೇ ಫಾರ್ಮೆಟ್ಲಿ ಐತೆ. ಓಕೆ, ಅದೇ ಫಾರ್ಮೆಟ್ಲಿ ಇದೆ ಅಂದ್ರೆ ದಿಸ್ ವಿ ಕ್ಯಾನ್ ರೈಟ್ ಆಸ್ ಐ ಅಂತ ಬರಿಬೋದು. ಓಕೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಐ ಅಂತ ಬರಿಬೋದು. ಓಕೆ, ಇಲ್ಲಿ ಆಲ್ರೆಡಿ 2y ಇದೆ, 2y. ಓಕೆ, 2y ಆಲ್ರೆಡಿ ಇದೆ. ಓಕೆ, ಹಿಯರ್ ಆಲ್ಸೋ 2y ವಿ ಹ್ಯಾವ್. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ದಿಸ್ pi by 2 log 2 we will write as. ಓಕೆ, ಈ ಪ್ಲಸ್ ಐನ ಆ ಕಡೆ ತಗೊಂಡೋಗೋಣ. ಪ್ಲಸ್ ಐನ ಆ ಕಡೆ ತಗೊಂಡ್ರೆ ಏನಾಗುತ್ತೆ? ದಟ್ ಈಸ್ 2i minus i that is equal to minus pi by 2 log 2. ಓಕೆ, 2i minus i ಅಂದ್ರೆ ಏನಾಗುತ್ತೆ? i ಇರುತ್ತೆ, i that is equal to minus pi by 2 into log 2. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ ನೋಡಿ. ಜಸ್ಟ್ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಪ್ರಾಪರ್ಟಿ ನಿಮ್ಗೆ ಅರ್ಥ ಆಗಿದೆ, ಪ್ರತಿಯೊಂದು ಪ್ರಾಪರ್ಟಿ ನೆನಪಿದ್ರೆ ಮಾತ್ರ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ನಿಮ್ಮ ಪ್ರಾಪರ್ಟಿ ನೆನಪಿಲ್ಲ ಅಂದ್ರೆ ಕ್ವಶನ್ ಸಾಲ್ವ್ ಮಾಡೋಕೆ ಬಹಳ ಕಷ್ಟ ಆಗುತ್ತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ. ಇಲ್ಲಿಂದ ಅದಕ್ಕೆ ಹೇಳಿದೆ ಫಸ್ಟ್ ಇದು ಕ್ವಶನ್ ಸ್ವಲ್ಪ ಲೆಂತ್ ಇರುತ್ತೆ ಅಂತ ಹೇಳಿದೆ ನಿಮಗೆ. ಇಲ್ಲಿಂದ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ,
ಇಷ್ಟಿದೆ ನೋಡಿ. ಓಕೆ, ಜಸ್ಟ್ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿ. ಓಕೆ, ಇವೆಲ್ಲ ಕ್ಲಾಸಸ್ PDF ನೋಟ್ಸು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.